ಇದ್ದೀನಿ. ಇವತ್ತಿನ ಸ್ಪೆಷಲ್ ಗೆಸ್ಟ್ ಅಂತ ಹೇಳಿದ್ರೆ ನಮ್ಮ ಮೈತ್ರಿ ಮ್ಯಾಮ್. ಸೊ ಹೊಸಬ್ರು ಒಬ್ಬರಾದ್ರೂ ಇರಲಿ, ನಮ್ಮ ಕರ್ತವ್ಯ ಹೆಲ್ತ್ ಪ್ರಾಡಕ್ಟ್ ಬಿಸ್ನೆಸ್ ಬಗ್ಗೆ ನಾವು ಹೇಳಲೇಬೇಕು. ಸೊ ಎಲ್ಲರ ಪರವಾಗಿ ನಾವು ಮೈತ್ರಿ ಮೇಡಮ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಗೆ ವೆಲ್ಕಮ್ ಟು ವಿ ಸ್ಟಾರ್ ವೆಲ್ನೆಸ್. ಸೊ ನಮ್ಮ ಕಂಪನಿ ಬಗ್ಗೆ ಕೇಳಬೇಕು ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅಲ್ವಾ? ವಿ ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್. ಸೊ ನಮ್ಮ ಹೆಡ್ ಆಫೀಸ್ ಬಂದು ಚಿಕ್ಕಮಂಗ್ಳೂರಲ್ಲಿ ಇದೆ. ಎಷ್ಟೋ ಕಂಪನಿಗಳಿದೆ. ಆ ಕಂಪನಿಯ ಹೆಡ್ ಆಫೀಸ್ ಎಲ್ಲಿದೆ ಅಂದ್ರೆ ಮಹಾರಾಷ್ಟ್ರ ಇದೆ, ಪೂನಾ ಇದೆ, ಡೆಲ್ಲಿ ಇದೆ ಅಂತೆಲ್ಲ ಹೇಳ್ತಾರೆ. ಬಟ್ ಅದು ಓನ್ ಇದೆಯಾ ಇಲ್ಲ ಹೆಡ್ ಆಫೀಸ್ ಇದೆಯಾ ಇಲ್ವಾ ಅಂತ ಹೇಳಿ ನಾವು ಇಲ್ಲಿಂದ ಹೋಗಿ ನೋಡೋಕ್ಕಾಗಲ್ಲ, ಹೋಗೋದು ಇಲ್ಲ, ಹೋಗೋ ಧೈರ್ಯ ಕೂಡ ನಾವು ಮಾಡಲ್ಲ. ಸಮ್ ಡಿಸ್ಟ್ರಿಬ್ಯೂಟರ್ಸ್ನ ಬಿಟ್ಟು ಇಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಾವು ನಂಬ್ಕೊಳ್ಳೋದು ಅವ್ರ ಮೇಲೆ. ಯಾರೋ ಒಬ್ರು ಒಂದು ಪ್ಲಾನ್ ಹೇಳ್ತಾರೆ ಅಂದ್ರೆ ಅವರ ಮೇಲೆ ಒಂದು ನಂಬಿಕೆ ಇಟ್ಟು ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಆದರೆ ಇಲ್ಲಿ ನಮ್ಮ ಕರ್ನಾಟಕದ ಕಂಪನಿ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿರುವಂಥ ಕಂಪನೀಸ್ ಹೇಳೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಬೆಳಗ್ಗೆ ಹೊರಟ್ರೆ ನಾವು ಮಧ್ಯಾಹ್ನ ಸಂಜೆ ಅಷ್ಟೇ ಹೋಗಿ ಹೆಡ್ ಆಫೀಸ್ ನೋಡಿ ವಾಪಸ್ ರಿಟರ್ನ್ ಸಂಜೆ ಹೊರಡ್ಬೋದು ಅಲ್ವಾ? ಅಷ್ಟು ದೂರ ಏನಿಲ್ಲ, ನೋಡಬೇಕು ಅಂದರೆ ಹೋಗಿ ನೋಡ್ಬೋದು. ಸುಮಾರು ಕೋಟಿಗಟ್ಟಲೆ ಖರ್ಚು ಮಾಡಿ ಅದು ಹೆಡ್ ಆಫೀಸ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಹೆಡ್ ಆಫೀಸ್ ಇದ್ರೆ ಎಮ್ ಡಿ ಸರ್ ಮನೆ ಇನ್ನೆಲ್ಲ ಇರುತ್ತೆ. ಆದರೆ ನಮ್ಮ ಎಮ್ ಡಿ ಸರ್ ಮನೆ ಎಲ್ಲಿ ಹೆಡ್ ಆಫೀಸ್ ಇದೆಯೋ ಅಲ್ಲೇ ಅವರ ಮನೆ ಕೂಡ ಇದೆ. ಅಪೋಸಿಟ್ ಅವರ ಒಂದು 1,500 ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಇರುವಂಥ ವಿ ಸ್ಟಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಕೂಡ ನಮ್ಮ ಎಮ್ ಡಿ ಸರ್ ಇದೆ. ಹಾಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಸೇಮ್ ಇದೇ ಥರ ಹೆಡ್ ಆಫೀಸ್ ಕೂಡ ಇದೆ. ಅದಕ್ಕಿಂತ ಹೆಚ್ಚಾಗಿ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ನಮ್ಮ ವಿ ಸ್ಟಾರ್ದೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ಇದೆ. ಅದು ಜೈಪುರಲ್ಲಿದೆ. ಸೊ ಅದಾದ್ಮೇಲೆ ಯಾವುದೇ ಒಂದು ಸಂಸ್ಥೆ ನಡೆಸಬೇಕು ಅಂತಾನೆ ಅಲ್ಲ, ಒಂದು ಬಟ್ಟೆ ಶಾಪ್ ಇರಲಿ, ಒಂದು ಟೈಲರ್ ಶಾಪ್ ಇರಲಿ, ಒಂದು ದಿನಸಿ ಶಾಪ್ ಇರಲಿ, ಯಾವುದೇ ಒಂದು ಶಾಪ್ ಇಡಬೇಕು ಅಂದ್ರೂ ಕೂಡ ಏನು ಬೇಕು ನಮಗೆ? ಡಾಕ್ಯುಮೆಂಟ್ಸ್, ಲೈಸೆನ್ಸ್ ಬೇಕು. ವಿತೌಟ್ ಲೈಸೆನ್ಸ್ ಗಾಡಿ ಓಡಿಸೋಕ್ಕೆ ಬಿಡಲ್ಲ ಅಲ್ವಾ? ಲೈಸೆನ್ಸ್ ಇಲ್ಲದೇನೆ ಯಾರು ಕಾರ್ ಸ್ಕೂಟರ್ ಓಡಿಸ್ತಾರೆ? ಲೈಸೆನ್ಸ್ ಇದ್ರೇನೆ ನಮಗೆ ಪ್ರತಿಯೊಂದಕ್ಕೂ ಪರ್ಮಿಷನ್ ಸಿಗುವಂಥದ್ದು ಅಲ್ವಾ? ಒಂದು ಬಟ್ಟೆ ಶಾಪ್ ಇಡಬೇಕು, ಒಂದು ಬ್ಯೂಟಿ ಪಾರ್ಲರ್ ಇರಬೇಕು, ಒಂದು ಟೈಲರ್ ಶಾಪ್ ಇಡಬೇಕು, ಯಾವುದೇ ಒಂದು ಶಾಪ್ ಇಡಬೇಕು ಅಂದರೆ ತುಂಬ ಇಂಪಾರ್ಟೆಂಟು ಲೈಸೆನ್ಸ್. ವಿತೌಟ್ ಲೈಸೆನ್ಸ್ ನಮಗೆ ಪರ್ಮಿಷನ್ ಸಿಗೋದಿಲ್ಲ. ಹಾಗೆ ನಮ್ಮ ಸಂಸ್ಥೆ ನಡೆಸಬೇಕು ಅಂತ ಆದರೆ ಅದಕ್ಕೂ ಕೂಡ ಬೇಕಾಗಿರುವಂಥ ಲೀಗಲ್ ಡಾಕ್ಯುಮೆಂಟ್ಸ್, ಪಾನ್ ಕಾರ್ಡ್ ಇರ್ಬೋದು, ಲೈಸೆನ್ಸ್ ಸರ್ಟಿಫಿಕೇಟ್ಸ್ ಇರ್ಬೋದು, ಪ್ರತಿಯೊಂದು ನಮ್ಮ ಕಂಪನಿ ನಡೆಸಲಿಕ್ಕೆ ಬೇಕಾಗಿರುವಂಥ ಸರ್ಟಿಫಿಕೇಟ್ ಇದೆ. ಪ್ರಾಡಕ್ಟ್ ಸರ್ಟಿಫಿಕೇಟ್ಸ್, ನಮ್ಮದು ಪ್ರಾಡಕ್ಟ್ ಬೇಸ್ಡ್ ಕಂಪನಿ. ಸೊ ನಮ್ಮ ಕಂಪನಿ ನಡೆಸಲಿಕ್ಕೆ ಸರ್ಟಿಫಿಕೇಟ್ ಇದೆ, ಆದರೆ ನಮ್ಮ ಪ್ರಾಡಕ್ಟ್ಗೆ ಸರ್ಟಿಫಿಕೇಟ್ ಬೇಕಲ್ವಾ? ಸೊ ಅದಕ್ಕೂ ಕೂಡ ಸರ್ಟಿಫಿಕೇಟ್ಸ್ ಇದೆ. ಎಲ್ಲ ರೀತಿಯ ಹಲಾಲ್ ಇರ್ಬೋದು, ISO ಇರ್ಬೋದು, ಕೋಶರ್ ಇರ್ಬೋದು, ಅದಕ್ಕಿಂತ ಹೆಚ್ಚಾಗಿ ಆಯುಷ್ ಪ್ರೀಮಿಯಂ ಸರ್ಟಿಫೈಡ್ ಆಗಿರುವಂಥ ಕಂಪನಿ ನಮ್ಮ ವಿ ಸ್ಟಾರ್ ವೆಲ್ನೆಸ್. ಆಯುಷ್ ಪ್ರೀಮಿಯಂ ಅಂತ ಹೇಳಿದ್ರೆ ಅದರಲ್ಲಿ ತುಂಬ ಏನು ಖುಷಿ ಆಗುತ್ತೆ ಅದರಲ್ಲಿ 3 ಥರ ಲೇಬಲ್ ಇರುತ್ತೆ. 3 ಥರ ಲೇಬಲ್ ಇರುತ್ತೆ: ರೆಡ್, ಬ್ರೌನ್ ಮತ್ತು ಗ್ರೀನ್. ರೆಡ್ ಲೇಬಲ್ ಇದ್ರೆ ಇದು ಬರೀ ಕೆಮಿಕಲ್ ಮಿಶ್ರಿತ ಪ್ರಾಡಕ್ಟ್ನ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಸೂಚಿಸುತ್ತೆ. ಬ್ರೌನ್ ಕಲರ್ ಲೇಬಲ್ ಇದ್ರೆ ಕೆಮಿಕಲ್ ಪ್ಲಸ್ ಆಯುರ್ವೇದ ಎರಡನ್ನು ಮಿಶ್ರಣ ಮಾಡಿ ಪ್ರಾಡಕ್ಟ್ನ ಸಪ್ಲಿಮೆಂಟ್ ಮಾಡ್ತಾ ಇದೆ ಅಂತ ಹೇಳಿ ಸೂಚಿಸುತ್ತೆ. ಆದರೆ ಗ್ರೀನ್ ಕಲರ್ ಇದ್ರೆ ಯಾವುದೇ ರೀತಿಯಾದಂಥ ಕೆಮಿಕಲ್, ಸ್ಟಿರಾಯ್ಡ್ ಇಲ್ಲ, ಪ್ಯೂರ್ ಆಯುರ್ವೇದ ಗಿಡಮೂಲಿಕೆ ರಸಗಳಿಂದ ತಯಾರು ಮಾಡಿರುವಂಥ ಫುಡ್ ಸಪ್ಲಿಮೆಂಟಿನ ನಮ್ಮ ಸಂಸ್ಥೆ ಮಾಡ್ತಾ ಇದೆ ಅನ್ನೋದು ಸೂಚಿಸುತ್ತೆ. ಸೊ ಆದರೆ ನಮ್ಮಲ್ಲಿ ಗ್ರೀನ್ ಲೇಬಲ್ ಇರುವಂಥ ಆಯುಷ್ ಪ್ರೀಮಿಯಂ ಸರ್ಟಿಫಿಕೇಟ್ ನಮ್ಮ ಒಂದು ಕಂಪನಿಯ ಪ್ರಾಡಕ್ಟ್ಗೆ ನಮಗೆ ಸಿಕ್ಕಿರುವಂಥದ್ದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಯಾಕೆಂದರೆ ಅದನ್ನಿದ್ರೆ ನಾವು ಎಲ್ಲಿ ಬೇಕಾದರೂ ಹೋಗಿ ಹೇಳಿ ಬರ್ಬೋದು. ಸೊ ನಮ್ಮ ಸಂಸ್ಥೆ ಎಮ್ ಡಿ ಸರ್, ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್ಜರಿ. ಸೊ ಇವ್ರ ಬಗ್ಗೆ ಹೇಳ್ತಾ ಹೋದರೆ ಒಂದು ದಿನ ಇಡೀ ಸಾಕಾಗಲ್ಲ ಹೇಳ್ತಾ ಹೋದ್ರೆ. ಯಾಕೆಂದರೆ ಇವರ ಒಂದು ಲೈಫು ಲಕ್ಸುರಿ ಲೈಫಾಗಿ ಲೀಡ್ ಮಾಡಬೇಕು ಅಂದರೆ ಈ ಒಂದು ಸಂಸ್ಥೆಯಿಂದನೇ ಅಂತ ಏನಿಲ್ಲ. ಅವರು ನಮ್ಮ ವಿ ಸ್ಟಾರ್ ವೆಲ್ನೆಸ್ ಈ ಒಂದು ಸಂಸ್ಥೆ ಕಟ್ಟೋದಕ್ಕಿಂತ ಮುಂಚೆನೆ ಅವರ ಒಂದು ಲೈಫನ್ನು ಲೈಫ್ ಸ್ಟೈಲಾಗಿ ಕನ್ವರ್ಟ್ ಮಾಡಿಕೊಂಡು ಲಕ್ಸುರಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾ ಇದ್ರು ಆಲ್ರೆಡಿ. ಸೊ ಅವರ ಮೈಂಡ್ ಸೆಟ್ ಒಂದೇ ಬಂದಿದ್ದು, ಯಾಕೆ ನಂತರನೇ ನಾನು ಬೇರೆ ಎಲ್ರಿಗೂ ಕೂಡ ಲಕ್ಸುರಿ ಲೈಫ್ ಸ್ಟೈಲ್ ಆಗಿ ಯಾಕೆ ಅವರು ಲೀಡ್ ಮಾಡಬಾರ್ದು ಅನ್ನೋ ಒಂದು ಯೋಚನೆ ಅವರ ತಲೆಯಲ್ಲಿ ಬಂತು. ಸೊ ಅವರಿಗೆಲ್ಲ ತುಂಬ ಸಾಕಷ್ಟು ಸರ್ಚ್ ಮಾಡಿದ್ರು ನಾನು ಏನು ಮಾಡಬೇಕು ಅಂತ. ಆದರೆ ಫೈನಲಿ ಅವ್ರಿಗೆ ಸಿಕ್ಕಿದ್ದು ಈ ಒಂದು ಆಯುರ್ವೇದ ಅನ್ನೋ ಒಂದು ಕಾನ್ಸೆಪ್ಟ್. ಅಂದರೆ ರೋಗ ಮುಕ್ತ ಭಾರತ ಮಾಡಬೇಕು, ನಿರುದ್ಯೋಗಿ ಮುಕ್ತ ಭಾರತ ಮಾಡಬೇಕು ಅಂತ ಹೇಳಿ, ಸೊ ಈ ಸಮಾಜಕ್ಕೆ ನಾನು ಏನಾದರೂ ಸೇವೆ ಸಲ್ಲಿಸಬೇಕು ಅಂತೇಳಿ ಈ ಒಂದು ಸಂಸ್ಥೆನ ನಮ್ಮೆಲ್ರಿಗೋಸ್ಕರ ಹುಟ್ಟಾಕಿದ್ರು. ಅವ್ರು ಮಾತ್ರ ಲಕ್ಸುರಿ ಲೈಫ್ ಸ್ಟೈಲ್ ಲೀಡ್ ಮಾಡೋದಲ್ಲ, ನಾವು ಲಕ್ಸುರಿ ಲೈಫ್ ಸ್ಟೈಲ್ ಲೀಡ್ ಮಾಡಿ ಅಂತ ಹೇಳಿ ಇಂಥ ಒಂದು ದೊಡ್ಡ ಸಂಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆ ನಮ್ಮ ಎಮ್ ಡಿ ಸರ್ಗೆ ಸಾಕಷ್ಟು ಅವಾರ್ಡ್ಸ್ಗಳು ಕೂಡ ಬಂದಿದೆ. ಡಾಕ್ಟರೇಟ್ ಅವಾರ್ಡ್ ಅನ್ನೋದು ಸುಮ್ಮನೆ ಕೊಡೋಲ್ಲ. ಈಗ ನನಗೆ ಯಾಕಂದರೆ ಪ್ರಿಯ ಮೇಡಮ್ ಬನ್ನಿ ನಿಮಗೆ ಡಾಕ್ಟರೇಟ್ ಕೊಡ್ತೀನಿ ಅಂತಾರ, ಏನು ಮಾಡಿದ್ದೀವಿ? ನಮ್ಮ ರಾಜಪ್ಪ ಸರ್ಗೆ ಏನಾದರೂ ಬನ್ನಿ ಸರ್ ನಿಮಗೆ ಡಾಕ್ಟರೇಟ್ ಕೊಡ್ತೀನಿ ಅಂತಾರ ಕರೀತಾರ? ಏನು ಕಡೆ ತಟ್ಟೆ ಹಾಕಿದ್ದಾರೆ ಅಂತ ನಮ್ಮ ರಾಜಪ್ಪಂಗೆ ಡಾಕ್ಟರೇಟ್ ಕೊಡ್ತಾರೆ ಅಲ್ವಾ? ನಾವೇನು ಮಾಡಿದ್ದೀವಿ ಅಂತ ನಮಗೆಲ್ಲ ಡಾಕ್ಟರೇಟ್ ಕೊಡ್ತಾರೆ, ಏನು ಕೊಡಲ್ಲ. ಅಂದರೆ ಏನಾದರೂ ಒಂದು ಸಮಾಜ ಸೇವೆ ಮಾಡಿರಬೇಕು, ಜನಗಳಿಗೆ ಏನಾದರೂ ಒಳ್ಳೇದು ಮಾಡಿರಬೇಕು ಅಂಥವ್ರಿಗೆ ಕರೆದು ಗುರುತಿಸಿ
ಡಾಕ್ಟರೇಟ್ ಅವಾರ್ಡ್ನ ಕೊಡ್ತಾರೆ. ನಮ್ಮ MD ಸರ್ ನಮಗೆಲ್ಲ ಆರೋಗ್ಯ ಕೊಡ್ತಾ ಇದ್ದಾರೆ ಅಲ್ವಾ. ಸೊ ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶ ಕೊಡ್ತಾ ಇದ್ದಾರೆ ಅಂತ ಅಂದಮೇಲೆ ಸೊ ಅವ್ರಿಗೆ ಡಾಕ್ಟರೇಟ್ ಕೊಡಲೇಬೇಕು. ಸೊ ನಮ್ಮ MD ಸರ್ಗೆ ಡಾಕ್ಟರೇಟ್ ಅವಾರ್ಡ್ ಕೂಡ ಸಿಕ್ಕಿದೆ. ಹಾಗೆ ಚಾಂಪಿಯನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅವಾರ್ಡ್, ನಮ್ಮ MD ಸರ್ಗೆ ಚಾಂಪಿಯನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅವಾರ್ಡ್ ಅನ್ನೋ ಒಂದು ಅವಾರ್ಡ್ ಕೂಡ ನಮ್ಮ MD ಸರ್ ತಗೊಂಡಿದ್ದಾರೆ. ಹಾಗೆ ಕರ್ನಾಟಕ ಬಿಸ್ನೆಸ್ ಅವಾರ್ಡ್ ಕೂಡ ಸಿಕ್ಕಿದೆ. ಸೊ ಅದ್ರ ಜೊತೆಗೆ ರಾಜೀವ್ ಗಾಂಧಿ ಐಕಾನ್ ಅವಾರ್ಡ್ ಕೂಡ ಸಿಕ್ಕಿದೆ. ಹಾಗೆ ಏಷ್ಯಾ ಎಜುಕೇಶನ್ ಸಮ್ಮಿಟ್ ಅವಾರ್ಡ್, ಅದ್ರ ಜೊತೆಗೆ ಇಂಡೋ ಅರಬ್ ಸಮ್ಮಿಟ್ ಅವಾರ್ಡ್ ದುಬೈನಲ್ಲಿ ತಗೊಂಡಿದ್ದಾರೆ. ಇಂಟರ್ನ್ಯಾಷನಲ್ ಅಲ್ಲೂ ಕೂಡ ನಮ್ಮ MD ಸರ್ ಸೋನು ನಿಗಮ್, ಸೊ ಸಿಂಗರ್ ಗೊತ್ತಲ್ವಾ ಸೋನು ನಿಗಮ್ ಯಾರು ಅಂತ, ಸೊ ಅವರ ಕೈಲಿ ಒಂದು ಅವಾರ್ಡ್ನ ತಗೊಂಡಿದ್ದಾರೆ ಅಂದ್ರೆ ಅದು ತುಂಬಾ ಖುಷಿ ಆಗುತ್ತೆ ಅಂತ ಅವಾರ್ಡ್ಸ್ ತಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅವರಿಗೆ ಟಿವಿ ಚಾನೆಲ್ಗಳಲ್ಲಿ ಇಂಟರ್ವ್ಯೂನ ತಗೊಂಡಿದ್ದಾರೆ. ಸುಮ್ಮನೆ ಟಿವಿ ಚಾನೆಲ್ಗಳಲ್ಲಿ ಇಂಟರ್ವ್ಯೂನ ತಗೊಳ್ತಾರ, ಏನ್ ಗರಂದಾರಿ ಕೆಲಸ ಮಾಡಿದೀವಿ ಅಂತ ನಮ್ಮನ್ನು ಕರೆದು ಟಿವಿ ಚಾನೆಲ್ ಕೂರಿಸ್ಕೊಳ್ತಾರೆ ಅಲ್ವಾ. ಜನಗಳಿಗೆ ಏನಾದ್ರು ಒಳ್ಳೇದು ಮಾಡಿದ್ರೆ ಅಂತವ್ರಿಗೆ ಟಿವಿ ಚಾನೆಲ್ ಅಲ್ಲಿ ಕರೆದು ಇಂಟರ್ವ್ಯೂ ತಗೊಳ್ತಾರೆ. ನೀವು ಜನಗಳಿಗೆ ಆರೋಗ್ಯ ಕೊಡ್ತಾ ಇದ್ದೀರಾ, ಸೊ ಜನಗಳ ಲೈಫ್ನ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡಿ ಲಕ್ಸುರಿ ಲೈಫ್ ಲೀಡ್ ಮಾಡೋ ಥರ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಆಕ್ಚುಲಿ ಅವರು ನಾನು ನನ್ನ ಸಾಧನೆ 0 to hero, 0 ಇಂದ ನಾನು ಯಾವ ಥರ ಹೀರೋ ಆಗಿದ್ದೀನಿ ಅನ್ನೋ ಟಿವಿ ಚಾನೆಲ್ಗಳಲ್ಲಿ ಅವ್ರು ಬಂದು ಇಂಟರ್ವ್ಯೂನ ತಗೊಂಡಿದ್ದಾರೆ. ಆಯುಷ್ ಟಿವಿ ಚಾನೆಲ್ ಅಲ್ಲಿ ಡೈರೆಕ್ಟ್ ಲೈವ್ ಒಂದು ಟಿವಿನಲ್ಲಿ ಕೂತ್ಕೊಂಡು ಲೈವಲ್ಲಿ ಡೈರೆಕ್ಟ್ ಫೋನ್ ಮಾಡಿ ಯಾರಿಗಾರ ಏನಾದ್ರು ಪ್ರಾಬ್ಲಮ್ ಇದ್ರೆ ಅವರು ಕೂಡ ಅವರು ಆನ್ಸರ್ನ ಮಾಡ್ತಾ ಇದ್ರು. ಆ ಥರ ಲೈವ್ ಕೂಡ ನಮ್ಮ MD ಸರ್ ಬಂದಿದ್ದಾರೆ. ಹಾಗೆ ಅವ್ರಿಗೆ ವಿಜಯರತ್ನ ಅವಾರ್ಡು, ಸಾಕಷ್ಟು ಅವಾರ್ಡ್ಸ್ಗಳು ಬಂದಿದೆ ಹೇಳ್ತಾ ಹೋದ್ರೆ. ಅದ್ರ ಜೊತೆಗೆ ನಮ್ಮ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳ್ಬೋದು ನಮ್ಮ ಅನಿರುದ್ಧ್ ಸರ್. ಅನಿರುದ್ಧ್ ಅಂದ್ರೆ ಕೆಲವ್ರಿಗೆ ಗೊತ್ತಾಗಲ್ಲ, ವಿಷ್ಣುವರ್ಧನ್ ಅಳಿಯ ಅಂದ್ರೆ ಕೆಲವ್ರಿಗೆ ಗೊತ್ತಾಗುತ್ತೆ, ಇನ್ ಕೆಲವ್ರಿಗೆ ಜೊತೆಲಿ ಸೀರಿಯಲ್ ಹೀರೋ ಅಂದ್ರೆ ಇನ್ ಕೆಲವ್ರಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ಅವ್ರು ತುಂಬಾ ಬ್ರ್ಯಾಂಡ್ ಆಗಿದ್ದು ಮೂವಿ ಫೀಲ್ಡ್ಗಿಂತ ಸೀರಿಯಲ್ ಫೀಲ್ಡ್ ಅಲ್ಲೇ ಜಾಸ್ತಿ ಅವರು ಬ್ರ್ಯಾಂಡ್ ಆಗಿದ್ದು ಅನಿರುದ್ಧ್ ಸರ್. ತುಂಬಾ ಖುಷಿಯಾಗೋ ವಿಷಯ ಏನ್ ಗೊತ್ತಾ, ಈ ಫಿಲ್ಮ್ ಇಂಡಸ್ಟ್ರಿ ಅಂತ ಅಂದ್ರೆ ಏನ್ ಗೊತ್ತಾ, ದುಡ್ಡು ಕೊಟ್ರೆ ಯಾರು ಏನ್ ಬೇಕಾದ್ರೂ ಅಡ್ವರ್ಟೈಸ್ ಮಾಡ್ತಾರಲ್ವಾ. ಬೂಸ್ಟ್ ಇನ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತಂದ್ರೆ ಅವ್ರು ಅದನ್ನೇ ಕುಡಿತಾರ? ಕುಡಿಯಲ್ಲ ಅಲ್ವಾ. ನನ್ನ ಕೂದಲಿನ ರಹಸ್ಯ ಸನ್ಸಿಲ್ಕ್ ಶಾಂಪೂ ಅಂತಾರೆ, ಅವ್ರು ಶಾಂಪೂನೇ ಯೂಸ್ ಮಾಡ್ತಾರ ಅಲ್ವಾ. ಐಶ್ವರ್ಯ ರೈ ಬರ್ತಾರ ಲಕ್ಸ್ ಸೋಪ್ ಮೇರಾ ಸೌಂದರ್ಯಕ್ಕೆ ರಹಸ್ಯ, ಲಕ್ಸ್ ಸೋಪ್ ಅಂತ. ಲಕ್ಸ್ ಸೋಪ್ ಅವ್ರ ಮನೆ ನಾಯಿಗೂ ಕೂಡ ಅದನ್ನ ಹಾಕೋದಿಲ್ಲ. ಅಂದ್ರೆ ಅವರೆಲ್ಲ ಅಡ್ವರ್ಟೈಸ್ಮೆಂಟ್ ಯಾಕೆ ಮಾಡ್ತಾರೆ, ಅದನ್ನ ನಂಬಿ ಜನಗಳು ತಗೊಳ್ತಾ ಇದ್ದಾರೆ ಅಂದ್ರೆ ಅವರಿಗೆ ದುಡ್ಡನ್ನ ಕೊಟ್ಟಿರ್ತಾರೆ. ದುಡ್ಡು ಕೊಟ್ಟಿರೋದಕ್ಕೆ ಅವರು ಬಂದು ಅಡ್ವರ್ಟೈಸ್ನ ಮಾಡ್ತಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಉಪೇಂದ್ರ ಬಂದ್ಬಿಟ್ಟು ಹವಾಯಿ ಚಪ್ಪಲ್ ಹಾಕೊಂಡು ಅವಾಕ್ ಮೈಟ್ ಹವಾಯಿ ಚಪ್ಪಲ್ ಹಾಕೊಂಡು ಹೋಗಿರೋದನ್ನ ನೋಡಿದ್ದೀರಾ ಎಲ್ಲಾದ್ರೂ? ಮತ್ತೆ ಸುಮ್ಮನೆ ಅದೆಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಅಲ್ವಾ, ಅಷ್ಟಾದ್ರೆ ಅವ್ರಿಗೆ ದುಡ್ಡು ಕೊಡ್ತಾರೆ. ಬಟ್ ಇಲ್ಲೂ ಕೂಡ ನಮ್ಮ ಪ್ರಾಡಕ್ಟ್ ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು, ಇವರಿಗೆ ದುಡ್ಡು ಕೊಡ್ತೀವಿ. ಆದರೆ ಬಟ್ ಅವ್ರು ಒಂದೇ ಮಾತು ಹೇಳಿದ್ದು, ಬೇರೆ ಏನೇ ಆಗಲಿ ಅದು ಬೇಡ, ಬಟ್ ಇದು ಪ್ರಾಡಕ್ಟ್ಗೆ ಸಂಬಂಧಪಟ್ಟಿದ್ದು. ನಾನು ಅಡ್ವರ್ಟೈಸ್ಮೆಂಟ್ ಮಾಡಿ ನನ್ನ ಅಡ್ವರ್ಟೈಸ್ಮೆಂಟ್ನ ನೋಡಿ ಬೇರೆ ಯಾರು ತೊಗೊಂಡು ಹೆಚ್ಚು ಕಮ್ಮಿ ಆದರೆ ನಾನು ತಲೆ ಕೊಡಬೇಕಾಗುತ್ತೆ. ಸ್ಲಿಪ್ಪರ್ಸು, ಶಾಂಪೂ, ಪೌಡರು, ಸೋಪ್ ಇದೆಲ್ಲ ಯಾರು ಏನು ಕೇಳಲ್ಲ. ಇದನ್ನ ತಗೊಂಡು ಏನಾದರೂ ಜೀವನ ಹೆಚ್ಚು ಕಡಿಮೆ ಆದರೆ ನಾನೇನು ಮಾಡಲಿ? ಸೊ ಹಾಗಾಗಿ ನನಗೆ 3 months ಟೈಮ್ ಬೇಕು, 3 ತಿಂಗಳ ಟೈಮ್ ಬೇಕು. ನಾನು ಪ್ರಾಡಕ್ಟ್ನ ಯೂಸರ್ ಆಗ್ತೀನಿ, ರಿಸಲ್ಟ್ ನೋಡ್ತೀನಿ, ಆಮೇಲೆ ನಾನು ಜನಗಳಿಗೆ ಹೇಳ್ತೀನಿ ಅಂತ ಹೇಳಿ 3 ತಿಂಗಳು ಟೈಮ್ ತೊಗೊಂಡು ಅವರು ಪ್ಲಸ್ ಅವರ ಫ್ಯಾಮಿಲಿ ಎಲ್ಲರೂ ಕೂಡ ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡೋರು ಬೆಸ್ಟ್ ಅಲ್ಲ ಸೂಪರ್ ರಿಸಲ್ಟ್ನ ತೊಗೊಂಡ್ರು. ತೊಗೊಂಡ್ಮೇಲೆ ಎಸ್ ಈ ಕಂಪನಿಗೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತೀನಿ ಅಂತ ಹೇಳಿ ನಮ್ಮ ಸಂಸ್ಥೆಗೆ ಬಂದವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸಾಕಷ್ಟು ಪ್ರಾಡಕ್ಟ್ ನೋನ್ ಇರ್ಬೋದು, ಆರ್ಥೋ ಇರ್ಬೋದು, ಇಮ್ಯುನಿಟಿ ಕಾಪ್ ಇರ್ಬೋದು, ಪಂಚತುಳಸಿ ಇರ್ಬೋದು, ಎಲ್ಲ ಪ್ರಾಡಕ್ಟ್ಸ್ಗಳದವರು ಅಡ್ವರ್ಟೈಸ್ಮೆಂಟ್ನ ಕೊಟ್ಟಿದ್ದಾರೆ. ವಾಟ್ ಈಸ್ ಎಲ್ ಫಿಸಿಕಲಿ, ಮೆಂಟಲಿ, ಸೋಷಿಯಲಿ, ಅದಕ್ಕಿಂತ ಹೆಚ್ಚಾಗಿ ಫೈನಾನ್ಷಿಯಲಿ ಕೂಡ ಇವಾಗ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಾಗಿದೆ. ಫಿಟ್ ಆಗಿದ್ರೆ ನಾನು ನನ್ನ ಆರೋಗ್ಯ ಚೆನ್ನಾಗಿದೆ ಅಂತ. ಯಾರಲ್ಲಿ ಫಿಸಿಕಲಿ, ಮೆಂಟಲಿ, ಸೋಷಿಯಲಿ, ಫೈನಾನ್ಷಿಯಲಿ ಫಿಟ್ ಆಗಿದ್ದೀರಾ? ಫಿಸಿಕಲಿ, ಮೆಂಟಲಿ, ಸೊ ಫಿಟ್ ಆಗಿದ್ರೆ ಸೊ ಅವರ ಹೆಲ್ತ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅಲ್ವಾ. ಸೊ ಒಂದಲ್ಲ ಒಂದು ಪ್ರಾಬ್ಲಮ್ನ ನಾವು ಉತ್ಪತ್ತಿ ಮಾಡ್ಕೊಂಡಿರ್ತೀವಿ, ಆ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತೀವಿ. ಒಬ್ಬ ಮನುಷ್ಯನ ಬಾಡಿ ಯಾವ ಥರ ರಚನೆ ಆಗುತ್ತೆ ಅಂತ ಹೇಳಿದ್ರೆ ಮೊದಲು ಆಟಮ್ಸ್ ಇಂದ ಸೆಲ್ಸ್ ಇಂದ ಟಿಶ್ಯೂಸ್ ಇಂದ ಆರ್ಗನ್ಸ್ ಇಂದ ಒಂದು ಹ್ಯೂಮನ್ ಬಾಡಿ ರಚನೆ ಆಗುತ್ತೆ, ಒಂದು ಮನುಷ್ಯನ ಬಾಡಿ ರಚನೆ ಆಗುತ್ತೆ. ಸೊ ಒಬ್ಬ ಮನುಷ್ಯನ ಬಾಡಿಗೆ ಏನ್ ಬೇಕು? 70 ಭಾಗ ನೀರು ಬೇಕು, ಇನ್ನು 30 ಭಾಗ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಫ್ಯಾಟ್, ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್, ಫೈಬರ್ಸ್ ಎಲ್ಲ ಬೇಕು. ಇಷ್ಟನ್ನ ಯಾರು ತಗೊಳ್ತಾ ಇದ್ದೀರಾ? 70 ಭಾಗ ಯಾರು ನೀರು ತಗೋತಿದ್ದೀರಾ? 30 ಭಾಗ ಯಾರು ಡೈಲಿ ವಿಟಮಿನ್ಸ್, ಪ್ರೋಟೀನ್ಸ್, ಫೈಬರ್, ಕಾರ್ಬೋಹೈಡ್ರೇಟ್ಸ್ ಯಾರು ತಗೋತಿದ್ದೀರಾ? ಸುಮ್ಮನಿರಿ ಮೇಡಮ್, ನೀವು ಹೋದ್ರಿ ಜೀವನ ಮಾಡಕ್ಕೆ ಕಷ್ಟ ಆಗಿದೆ ಅಲ್ವಾ. ಸೊ ತಿಂಗಳಾಯ್ತು ಅಂದ್ರೆ ನಮಗೆ ಬರುವಂತ ಸಂಬಳ ನಮ್ಮ ಮನೆ ಜೀವನ ನಡೆಸಲಿಕ್ಕೆ ಸಾಕಾಗ್ತಿಲ್ಲ. ತಿಂಗಳಾಯ್ತು ಅಂದ್ರೆ ಒಳ್ಳೆ ಫ್ರೂಟ್ಸು, ಡ್ರೈ ಫ್ರೂಟ್ಸು ಎಲ್ಲ ಎಲ್ಲಿ ತಿನ್ನೋದು ಅಲ್ವಾ. ತರ್ತೀವಿ, 1 kg ಯಾವ್ದು ಜಾಸ್ತಿ ಸಿಗುತ್ತೆ, ಬಾಳೆಹಣ್ಣು ಜಾಸ್ತಿ ಸಿಗುತ್ತೆ 1 kg ತಗೊಂಡ್ಬಿಟ್ಟು ಅದನ್ನೇ ಹಚ್ಕೊಂಡು ತಿಂತೀವಿ. ಆಪಲ್ ಜಾಸ್ತಿ ಆಗ್ತಂತ ತಿಂತಾ ಇದೀವಿ, ಡ್ರೈ
ಜಾಸ್ತಿ ತಿಂತಾ ಇದ್ದೀವಿ, ಆಗಲ್ಲ. ಅಂದರೆ ತಿಂಗಳಾಯ್ತು ಅಂದರೆ ಮನೆ ಬಾಡಿಗೆ ಕಟ್ಟಬೇಕು, ಬಡ್ಡಿ ಸಾಲ ಕಟ್ಟಬೇಕು, ಸಂಗಾತ್ ಕಟ್ಟಬೇಕು, ಸೊ ಬಿಟ್ಟು ಖರ್ಚುಗಳ ಮನೆ ಫಂಕ್ಷನ್ಸ್ಗಳಾಯ್ತು ಅಂದರೆ ಅದು ಮುಯ್ಯಿ ಹಾಕಬೇಕು. ಸೊ ಎಲ್ಲ ಖರ್ಚುಗಳು ಜಾಸ್ತಿ ಅಲ್ವಾ. ಒಂದೊಂದು ಫ್ಯಾಮಿಲಿ ಅಂತ ಏನು ಮಾಡ್ತೀವಿ, ಹೆಂಗೂ ಮುಯ್ಯಿ ಹಾಕೋದು ಹಾಕ್ತೀವಿ, ಒಬ್ಬರೇ ಹಾಕೋದು, ಮನೆ 5 ಜನ ಹೋಗೋಣ ಅಂತೀವಿ. ಸೊ ಇದು ಇವಾಗಿನ ಜನಜೀವನ ಅಲ್ವಾ, ಈ ಥರ ನಡೀತಾ ಇದೆ. ಬಟ್ ನಮ್ಮ ದೇಹಕ್ಕೆ ಬೇಕಾಗಿರುವಂಥದ್ದನ್ನ ನಾವು ತಗೊಳ್ತಾ ಇಲ್ಲ. ಹಿಂದಿನ ಕಾಲದಕ್ಕೂ ಇವಾಗಿನ ಕಾಲದಕ್ಕೂ ಇರುವ ವ್ಯತ್ಯಾಸ ಏನು? ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜ ಮುತ್ತಜ್ಜ ಅವರೆಲ್ಲ ಯಾವ ಥರ ಇದ್ರು ಅಂದರೆ, ನಮ್ಮ ಅಜ್ಜ ಮುತ್ತಜ್ಜ ಇದ್ರು, ನಮ್ಮಪ್ಪ ಇಲ್ಲ, ಆ ಥರ ಪರಿಸ್ಥಿತಿ. ಅಂದರೆ ಅವಾಗಿನ ಫುಡ್ಡು, ಅವಾಗಿನ ವಾತಾವರಣ ಆ ಥರನೇ ಇತ್ತು. ರಾಗಿ ಮುದ್ದೆ, ಜೋಳ, ಒಂದು ಮುದ್ದೆ ಬೆಳಗ್ಗೆ ತಿನ್ಕೊಂಡು ಹೋದ್ರೆ ಸಂಜೆ 6 ಗಂಟೆವರೆಗೂ ಕೆಲಸ ಮಾಡಿ ಬರ್ತಾ ಇದ್ರು ಜಮೀನಲ್ಲಿ. ಅಷ್ಟು ಬಿಸಿಲು, ಉರಿ ಬಿಸಿಲಲ್ಲಿ. ಈಗ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ನಮಗೆ ಅಂಬ್ರೆಲಾ ಬೇಕು, ನಡೆಯೋಕ್ಕಾಗಲ್ಲಪ್ಪ ಬಿಸಿಲು ಅಂತೀವಿ. ಆದರೆ ಬೆಳಗ್ಗೆ ತಿಂಡಿನೂ ತಿಂತೀವಿ, ಮಧ್ಯಾಹ್ನ ಊಟನೂ ಮಾಡ್ತೀವಿ, ಸಂಜೆ ಸ್ನಾಕ್ಸ್ ಅಂತಲೂ ತಿಂತೀವಿ, ರಾತ್ರಿ ಊಟನೂ ಮಾಡ್ತೀವಿ. ಆ ಟೈಮಲ್ಲಿ ಬೆಳಗ್ಗೆ ಒಂದು ಒಳ್ಳೆ ಮುದ್ದೆ ತಿಂದುಬಿಟ್ರೆ ಮಧ್ಯಾಹ್ನ ಊಟನೇ ಮಾಡ್ತಿರ್ಲಿಲ್ಲ, ಅಷ್ಟು ಶಕ್ತಿ ಇರ್ತಿತ್ತು, ಅಷ್ಟು ಗಟ್ಟಿಯಾಗಿರ್ತಾ ಇತ್ತು, ಅಷ್ಟು ಚೆನ್ನಾಗಿ ಕೆಲಸನೂ ಕೂಡ ಮಾಡ್ತಾ ಇದ್ರು. ಬಟ್ ಈಗಿನ ಕಾಲದಲ್ಲಿ ಪಿಜ್ಜಾ, ಬರ್ಗರ್, ಪಾನಿಪುರಿ, ಮಧ್ಯಾಹ್ನ ಊಟ ಮಾಡೋಕ್ಕಾಗಲಿಲ್ಲ, 3:30 ಆಗೋಯ್ತು ಅಂದರೆ ಇನ್ನೇನು ಸಂಜೆ ಆಗೋಯ್ತಲ್ಲ, ಇನ್ನೇನು ಇಷ್ಟೊತ್ತಿನಲ್ಲಿ ಊಟ ಮಾಡೋದು, ಸಂಜೆ ಆಯ್ತು ಅಂದರೆ ಸ್ನ್ಯಾಕ್ಸ್ ಟೈಮ್ ಅಂತ ಸ್ಟೈಲಾಗಿ ಹೋಗ್ತೀವಿ, ಸ್ನ್ಯಾಕ್ಸ್ ತಿನ್ಕೊಂಡು ಬರ್ತೀವಿ, ರಾತ್ರಿ ಊಟನೂ ಇಲ್ಲ, ತಿಂದಿದ್ದು ಒಂದು ಹೊತ್ತಿನ ಊಟ. ಸೊ ಈ ಥರ ಬೇರೆ ಬೇರೆ ಫುಡ್ಗಳನ್ನ ತಿಂದು ನಮ್ಮ ಒಂದು ಹೆಲ್ತನ್ನು ನಾವೇ ಹಾಳು ಮಾಡ್ಕೊಳ್ತಾ ಇದ್ವಿ. ಹಿಂದಿನ ಕಾಲದಲ್ಲಿ ಒಂದು 15 ಜನ ಒಂದು ಮನೇಲಿ ವಾಸ ಮಾಡ್ತಾರೆ ಅಂದರೆ ಒಂದು ಲ್ಯಾಂಡ್ಲೈನ್ ಫೋನ್ ಇರ್ತಾ ಇತ್ತು, ಅದೇ ಫೋನ್ ಎಲ್ಲ ಕಿತ್ಕೊಂಡು ಮಾತಾಡ್ತಿದ್ರು. ಈಗ ಒಂದು ಮನೇಲಿ 5 ಜನ ಇರಲಿ, 5 ಜನಕ್ಕೂ 5 ಮೊಬೈಲ್ ಫೋನು ಅಲ್ವಾ. ನಿದ್ದೆ ನಾವು ರಾತ್ರಿ 11 ಗಂಟೆವರೆಗೂ ಮೊಬೈಲ್ ನೋಡ್ತಾ ಇರಲಿ, 12 ಗಂಟೆವರೆಗೂ ಮೊಬೈಲ್ ನೋಡ್ತಾ ಇರಲಿ. ಮೊಬೈಲ್ ನೋಡಬೇಕಾದ್ರೆ ನಮಗೆ ನಿದ್ದೆ ಬರಲ್ಲ. ಮೊಬೈಲ್ನ ಹೋಗಿ ಒಂದು ಸ್ವಲ್ಪ ದೂರ ಇಟ್ಬಿಟ್ಟು ಬಂದು ಮಲ್ಕೊಳ್ಳೋಣ ಅಂದ್ರೆ ಅವಾಗ ತುಂಬ ನಿದ್ದೆ, ದಿನ ಕೆಳಗಡೆ ಇಟ್ಬಿಟ್ಟು ಯಾರೆದ್ದೋ ಇಟ್ಬಿಟ್ಟು ಬರೋದು, ಅಲ್ಲೇ ಇಟ್ಕೊಂಡು ಬರುತ್ತೀವಿ. ಸೊ ಆ ರೇಡಿಯೇಷನ್ ಎಫೆಕ್ಟ್ ಏನಾಗುತ್ತೆ, ಬೇರೆ ಬೇರೆ ಪ್ರಾಬ್ಲಮ್ಸ್ಗಳನ್ನ ಉತ್ಪತ್ತಿ ಮಾಡುತ್ತೆ ಅಲ್ವಾ. ಸೊ ಹಿಂದಿನ ಕಾಲದಲ್ಲಿ ಯಾವುದೇ ರೀತಿ ಕಾಯಿಲೆ ಬರ್ತಾ ಇರಲಿಲ್ಲ, ಎಲ್ಲ ಆಯುರ್ವೇದನೇ ಯೂಸ್ ಮಾಡ್ತಾ ಇದ್ರು. ನಾಡಿ ಮಿಡಿತದಿಂದ ಏನಿದೆ, ಏನು ಕಾಯಿಲೆ ಇದೆ ಅಂತಲೂ ಚೆಕ್ ಮಾಡ್ತಾ ಇದ್ರು. ಇವನ್ ಡೆಲಿವರಿ ಕೂಡ ನಮ್ಗೆ ಯಾವ ರೀತಿ ಹಾಸ್ಪಿಟಲ್ ಮಾಡ್ತಾ ಇರಲಿಲ್ಲ, ಮನೆಯಲ್ಲೇ ಸೂಲ್ಗಿತ್ತಿ ಬಂದು ಡೆಲಿವರಿ ಮಾಡ್ತಾ ಇದ್ರು. ಈಗ ಏನಾಗ್ತಾ ಇದೆ, ಹಾಸ್ಪಿಟಲ್ 1 ವಾರದ ಮುಂಚಿತವಾಗಿ ನಾವು ಅಡ್ಮಿಟ್ ಆಗ್ತಾ ಇದ್ವಿ. ಒಂದು ಶೀತ, ಕೆಮ್ಮು, ತಲೆನೋವು, ಜ್ವರ ಏನೇ ಬಂದ್ರು ಕಷಾಯ ಮಾಡಿ ಕುಡಿತಾ ಇದ್ರು. ಇವಾಗ ಕಷಾಯನ ಅಯ್ಯಪ್ಪ ಒಂದು ಬಾಕ್ಸಲ್ಲಿ ಏನಿಲ್ಲ ಅಂದ್ರೂ ಮನೇಲಿ ಒಂದು ಕೈ ಹಿಡಿ ಮುಷ್ಟಿಯಷ್ಟು ದುಡ್ಡು ಕೊಡುವನು ಇರಲ್ಲ, ಅದೇ ಕೈ ಹಿಡಿ ಮುಷ್ಟಿಯಷ್ಟು, ಒಂದು ಕೈ ಏನು 2 ಕೈ ಐತೆ ಅಂದ್ಬಿಡ್ಬೇಕಾದ್ರೆ ಟ್ಯಾಬ್ಲೆಟ್ಸ್ ತಂದು ಕೊಡ್ತೀವಿ. ಅಷ್ಟು ಮೆಡಿಕಲ್ ಕಿಟ್ ನಮ್ಮ ಮನೇಲಿ ರೆಡಿ ಇರುತ್ತೆ ಅಲ್ವಾ. ಸೊ ಹಾಗ ಹಿಂದಿನ ಕಾಲದಲ್ಲಿ ಯಾವುದೇ ರೀತಿಯಾದಂಥ ಹಾಸ್ಪಿಟಲ್ಸ್ಗೆ ಹೋಗ್ತಾ ಇರಲಿಲ್ಲ, ಎಲ್ಲ ಏನು ಕಷಾಯನ ಮಾಡಿ ಕುಡಿತಾ ಇದ್ರು. ಈಗ ಯಾರು ಕಷಾಯ ಮಾಡ್ತಾರೆ, ಅಷ್ಟು ಪೇಷನ್ಸ್ ಎಲ್ಲಿದೆ. ನಾವೇ ನಮ್ಮ ಮನೆ ಡಾಕ್ಟರ್, ನಾವೇ ತಲೆನೋವು ಅಂದರೆ ಡಾಟ್, ಲೂಸ್ ಮೋಷನ್ ಅಂದರೆ ಗ್ಲೋಮೋಫೋನ್, ಹೊಟ್ಟೆ ನೋವು ಅಂದರೆ ಮೆಫ್ತಾಸ್ಪಾಸ್, ಜ್ವರ ಅಂದರೆ ಡೋಲೋ 650. ನಮಗೆ ಬಾಯಲ್ಲಿ ಬಂದ್ಬಿಡುತ್ತೆ, ತಗೋ ಈ ಜ್ವರನ ತಗೋ ಡೋಲೋ 650 ಐತೆ ತಗೋ, ತಲೆನೋವು ಒಂದು ಡಾಟ್ ಬಿಟ್ಕೊಂಡು ಮಲ್ಕೊಬಿಡು ಹೋಗುತ್ತೆ ಅಂತ. ಅಂದರೆ ತಲೆನೋವು ಇರ್ಬೋದು, ನಾವು ಒಂದು ಡಾಟ್ ತಗೊಳ್ಬೋದು, ಕ್ಷಣ ಮಾತ್ರಕ್ಕೆ ತಲೆನೋವು ರಿಲೀಫ್ ಆಗ್ಬೋದು. ಆದರೆ ಆ ಬಾಡಿ ಒಳಗಡೆ ಹೋಗಿದಂಥ ಒಂದು ಟ್ಯಾಬ್ಲೆಟ್ ಬೇರೆ 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 ಕಾಯಿಲೆಗಳನ್ನ ಉತ್ಪತ್ತಿ ಮಾಡ್ತಾ ಇರುತ್ತೆ. ಶುಗರ್ ಇರೋ ಡೈಲಿ ಟ್ಯಾಬ್ಲೆಟ್ ತಗೊಳ್ತಾರೆ, ಥೈರಾಯ್ಡ್ ಇರೋ ಡೈಲಿ ಟ್ಯಾಬ್ಲೆಟ್ ತಗೊಳ್ತಾರೆ. ಸೊ ಏನಾಗುತ್ತೆ, ಬೇರೆ ಬೇರೆ ಕಾಯಿಲೆಗಳಿಗೆ ಉತ್ಪಾದನೆ ಮಾಡೋದಕ್ಕೆ ದಾರಿ ಮಾಡಿಕೊಡ್ತಾ ಇದೆ ನಾವು ತಗೊಳ್ಳುವಂಥ ದಿನನಿತ್ಯದ ಟ್ಯಾಬ್ಲೆಟ್ಸ್ಗಳು. ಸೊ ಹಾಗಾಗಿ ನಾವು ಎಷ್ಟು ಕಂಟ್ರೋಲ್ ಮಾಡ್ತೀವಿ ಟ್ಯಾಬ್ಲೆಟ್ಸು ಅಷ್ಟು ತುಂಬ ಒಳ್ಳೆಯದು. ಹಿಂದಿನ ಕಾಲದಲ್ಲಿ ಗಂಟೆಗಟ್ಟಲೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರು, ಇವಾಗಲೂ ಕೂಡ ಮಾಡ್ತಾರೆ, ಫ್ಯಾಷನ್ ಆಗ್ಬಿಟ್ಟಿದೆ. ಜಿಮ್ಗೆ ಹೋಗ್ತಾರೆ, ಸೈಕ್ಲಿಂಗ್ ಮಾಡ್ತಾರೆ ಅಲ್ವಾ, ಅದು ಫ್ಯಾಷನ್. ಕರೆಂಟ್ ಪಾಸ್ ಮಾಡ್ಕೊಂಡು ಧ್ಯಾನ ಮಾಡೋದು, ಕರೆಂಟ್ ಪಾಸ್ ಮಾಡ್ಕೊಂಡು ಕಾಮನ್ ಜನಜೀವನ ಅಲ್ವಾ. ಸೈಕಲ್ ತಗೊಂಡು ಓಡಾಡ್ತಿದ್ವಲ್ಲ, ಎಷ್ಟೆಷ್ಟು ದೂರಗಟ್ಟಲೆ ಓಡಾಡೋರು, ಈಗ ಕರೆಂಟ್ ಪಾಸ್ ಮಾಡಿಕೊಂಡು ಮಾಡುವಂಥದ್ದು. ಸೊ ಇದೆಲ್ಲ ಮನುಷ್ಯನ ಬಾಡಿಗೆ ಎಫೆಕ್ಟ್ ಆಗ್ತಾ ಇದೆ. ಹಿಂದಿನ ಕಾಲದಕ್ಕೂ ಈಗಿನ ಕಾಲದಕ್ಕೂ ನೋಡಿ ಯಾವ ಥರ ಇದೆ ಜನಜೀವನ. ಒಟ್ಟು ಕುಟುಂಬ ಇತ್ತು, ತುಂಬಿದ ಕುಟುಂಬ ಇತ್ತು, ಒಂದೊಂದು ಮನೇಲಿ 10 ಜನ 15 ಜನ ಎಷ್ಟು ಚೆನ್ನಾಗಿದ್ರು, ಒಂದು ಜಗಳ ಅಂತ ಆಗ್ತಿರ್ಲಿಲ್ಲ. ಈಗಿರೋ 4 ಜನಕ್ಕೆ 4 ಸಲ ಜಗಳ ಆಗುತ್ತೆ. ಒಬ್ಬರೇ ಇದ್ಬಿಡ್ಬೇಕು ಒಂದೊಂದು ಮನೆ, 5 ಜನ ಇದ್ರೆ 5 ಜನಕ್ಕೆ 5 ಮನೆ ಮಾಡ್ಬಿಡ್ಬೇಕು. ಈಗ ಆ ಥರ ಪರಿಸ್ಥಿತಿಗಳು ಈಗ ಬಂದಿದೆ. ಇಂಡಿಪೆಂಡೆಂಟ್ ಆಗಿ ಬಿಟ್ಬಿಡ್ಬೇಕು. ಸೊ ಅವಾಗಿತ್ತು ಇವಾಗಕ್ಕೂ ಎಷ್ಟು ವ್ಯತ್ಯಾಸಗಳಿದೆ ಅಲ್ವಾ. ನೋಡಿ, ಹಿಂದಿನ ಕಾಲದಲ್ಲಿ ಇಲಿ ಸೊಳ್ಳೆಗಳಿಂದ ಕಾಯಿಲೆ ಬರ್ತಾ ಇತ್ತು ಅಂತ ಹೇಳ್ತಾರೆ. ಈಗ ಇಲಿ ಸೊಳ್ಳೆಗಳಿಲ್ವಾ, ಅದಕ್ಕಿಂತ ಜಾಸ್ತಿನೇ ಆಗೋಗಿದೆ ಇಲಿ ಸೊಳ್ಳೆಗಳು. ಆದರೆ ಹಿಂದಿನ ಕಾಲದಲ್ಲಿ ಬರ್ತಿದ್ದಂಥ ಇಲಿ ಸೊಳ್ಳೆಗಳಿಂದ ಬರ್ತಾ ಇದ್ದಂಥ ಕಾಯಿಲೆ ಮಲೇರಿಯಾ, ಡಿಪ್ತೆರಿಯಾ, ಸ್ಮಾಲ್ ಪಾಕ್ಸು, ಚಿಕನ್ ಪಾಕ್ಸು, ಉಫಿಂಗ್ ಕಾಫು, ಪ್ಲೇಗು ಈ ಥರ ಬರ್ತಾ ಇತ್ತು. ಬಟ್ ಅದನ್ನು ಆ ಕಾಯಿಲೆಗಳನ್ನೆಲ್ಲ ವಾಸಿ ಮಾಡ್ಕೊಳ್ಬೋದಿತ್ತು. ಆದರೆ ಈಗ ಶುಗರ್, BP, ಥೈರಾಯ್ಡ್, ಕ್ಯಾನ್ಸರ್, ಸ್ಟ್ರೋಕ್ ಈ ಥರ ಕಾಯಿಲೆಗಳು ಬರ್ತಾ ಇದೆ. ಅಂದರೆ ಕಾಯಿಲೆಗಳನ್ನ ವಾಸಿ ಮಾಡ್ಕೊಳ್ಳೋಕ್ಕೆ ಆಗಲ್ಲ.
ದಿನನಿತ್ಯ ನಾವು ಟ್ಯಾಬ್ಲೆಟ್ನ ಕನ್ಸ್ಯೂಮ್ ಮಾಡ್ತಾ ಇರಬೇಕು. ಸೊ ಆ ಥರ ಕಾಯಿಲೆಗಳು ಉತ್ಪತ್ತಿ ಮಾಡ್ಕೊಂಡಿದ್ದೀವಿ. ಗಾಡ್ ಮೇಡ್ ಫುಡ್, ಮ್ಯಾನ್ ಮೇಡ್ ಫುಡ್ ಅಂದರೆ ದೇವರು ರಚನೆ ಮಾಡುವಂಥ ಫುಡ್ ಇದೆ. ಸೊಪ್ಪು, ಹಣ್ಣು, ತರಕಾರಿಗಳು ಅದನ್ನ ಬಿಟ್ಬಿಟ್ಟು ಮನುಷ್ಯ ರಚನೆ ಮಾಡ್ತಾನೆ. ಗೋಬಿ ಮಂಚೂರಿ, ಪಾನಿಪುರಿ, ಪಿಜ್ಜಾ, ಬರ್ಗರ್ ಅದನ್ನ ಬಿಟ್ಟು ಇದನ್ನ ತಿಂದು ನಾವು ನಮ್ಮ ದೇಹನ ಹಾಳು ಮಾಡ್ಕೊಳ್ತಾ ಇದೀವಿ. ಸೊ ಈ ತರ ಎಲ್ಲ ಕೆಮಿಕಲ್ ಕಲರ್ 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 ಕಾಣ್ತಾ ಇರುತ್ತೆ. ಗೋಬಿ ರೆಡ್ ರೆಡ್ ಚೆನ್ನಾಗಿ ಕಾಣುತ್ತೆ. ಸೊ ಕಲರ್ ಬರಬೇಕು ಅಂದ್ರೆ ಏನು ಮಿಶ್ರಣ ಮಾಡಿರ್ತಾನೆ? ಕೆಮಿಕಲ್, ಫುಡ್ ಕಲರ್, ಕೆಮಿಕಲ್. ಸೊ ಅದನ್ನ ನಾವು ನಮ್ಮ ದೇಹಕ್ಕೆ ತಿಂದಾಗ ಕಾಯಿಲೆಗಳು ಉತ್ಪತ್ತಿ ಆಗುತ್ತೆ ಅಲ್ವಾ. ಅಷ್ಟು ಚೆನ್ನಾಗಿ ಫ್ರೆಶ್ ಆಗಿ ಬೆಳೆದಿರುವಂತಹ ತರಕಾರಿ, ಹಣ್ಣು ಅದನ್ನ ಬಿಟ್ಟುಬಿಟ್ಟು ಮನುಷ್ಯ ರಚನೆ ಮಾಡಿರುವಂತ ಫುಡ್ಗಳನ್ನ ನಾವು ತಿಂತಾ ಇದೀವಿ. ನಮ್ಮ ದೇಹನ ನಾವು ಹಾಳು ಮಾಡ್ಕೊಳ್ತಾ ಇದೀವಿ. ಸೊ ಹಾಗೆ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ರೇಡಿಯೇಷನ್. ಸೊ ಇದೆಲ್ಲ ದಿನನಿತ್ಯ ನಾವು ತಗೊಳ್ತಾನೆ ಇದೀವಿ ಅಲ್ವಾ. ಏರ್ ಪೊಲ್ಯೂಷನ್, ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಆಗ್ತಾ ಇದೆ, ಕೆಟ್ಟ ಹೊಗೆ ಬಿಡ್ತಾ ಇದ್ದಾರೆ. ಸೊ ಅದು ಗಾಳಿ ರೂಪದಲ್ಲಿ ನಾವು ತಗೊಳ್ತಾ ಇದೀವಿ. ವಾಟರ್ ಪೊಲ್ಯೂಷನ್, ನೀರಲ್ಲಿ ಎಲ್ಲ ಬರೀ ಕಸ ಕಡ್ಡಿಗಳನ್ನೇ ಹಾಕ್ತೀವಿ. ಸೊ ಯಾರು ಕ್ಲೀನ್ ಮಾಡ್ತಾ ಇದೀವಿ? ಎಲ್ಲ ತಗೊಂಡೋಗಿ ಎಷ್ಟು ಹೇಳಿದ್ರು ಬಿಸಾಕೆ ಕೆಲಸನೇ ಮಾಡ್ತೀವಿ. ಅದೇ ನೀರನ್ನು ನಾವು ಕುಡಿತಾ ಇದೀವಿ. ರೇಡಿಯೇಷನ್, ಮೊಬೈಲ್ನ ಯೂಸ್ ಮಾಡ್ತೀವಿ, ಆ ರೇಡಿಯೇಷನ್ ಎಫೆಕ್ಟ್ ಆಗ್ತಾ ಇದೆ. ಸೊ ಇದೆಲ್ಲ ದಿನನಿತ್ಯ ನಾವು ತಗೊಳ್ತಾ ಇದೀವಿ. ಸೊ ಇದನ್ನು ತಗೊಳ್ಳೋದ್ರಿಂದ ಬೇರೆ ಬೇರೆ ಕಾಯಿಲೆಗಳು ಉತ್ಪತ್ತಿ ಆಗ್ತಾ ಇದೆ. ಆರ್ಥರೈಟಿಸ್ ಇರ್ಬೋದು, ಸ್ಟ್ರೋಕ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಶುಗರ್ ಇರ್ಬೋದು, ಹಾರ್ಟ್ ಡಿಸೀಸ್ ಇರ್ಬೋದು. ಸೊ ಇದೆಲ್ಲ ಪ್ರಾಬ್ಲಮ್ಗಳನ್ನ ಉತ್ಪತ್ತಿ ಮಾಡ್ತೀವಿ. ಅಷ್ಟೇ ಅಲ್ಲದೆ WHO ಪ್ರಕಾರ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಇಂಡಿಯಾ ಇಸ್ ದ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಅಲಾರಾಮ್ ಆಗ್ತಾ ಇದೆ. ಇಂಡಿಯಾ ನಂಬರ್ 1 ಡಯಾಬಿಟಿಸ್ ಅಲ್ಲಿ, ಕ್ಯಾನ್ಸರ್ ಅಲ್ಲಿ ನಂಬರ್ 1. 67% ಹಾರ್ಟ್ ಡಿಸೀಸ್ ಪ್ರಾಬ್ಲಮ್ ಇದೆ. ಅಂದ್ರೆ ನಮ್ಮ ಇಂಡಿಯಾ ಯಾವುದಕ್ಕೆ ಫಸ್ಟ್ ಇದೆಯೋ ಇಲ್ವೋ ಕಾಯಿಲೆಗಳಲ್ಲಂತ ನಂಬರ್ 1 ಮಾಡ್ಕೊಂಡಿದ್ದೀವಿ ನಾವು. ಸೊ ಹೌದು, ಅಲಾರಾಮ್ ಆಗ್ತಾ ಇದೆ. ಅದು WHO ಪ್ರಕಾರನೇ ಅಲಾರಾಮಿಂಗ್ ಆಗ್ತಾ ಇದೆ. ಇಷ್ಟೆಲ್ಲ ಕಾಯಿಲೆಗಳನ್ನ ನಮ್ಮ ಇಂಡಿಯಾದವರೇ ತಗೊಂಡಿದ್ದೀವಿ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಹಿಂದೆ ಇದ್ದಂಥ ಆರೋಗ್ಯನ ಮತ್ತೆ ನಾವು ಪಡ್ಕೊಳ್ಬಹುದಾ? ಹಿಂದೆ ಇದ್ದಂಥ ಜನಜೀವನ ಈಗ ನಾವು ಮಾಡ್ಬೋದಾ? ಎಸ್, 100% ಅದು ಆಯುರ್ವೇದದಿಂದ ಸಾಧ್ಯ. ಸುಮಾರು 5,000 ವರ್ಷಗಳ ಹಿಂದೆ ಏನು ಆಯುರ್ವೇದ ಪದ್ಧತಿನ ಯೂಸ್ ಮಾಡ್ತಾ ಇದ್ರು. ಸೊ ಬರ್ತಾ ಬರ್ತಾ ಏನಾಯ್ತು, ಬ್ರಿಟಿಷರು ಬಂದರು, ಇಂಗ್ಲಿಷ್ ಮೆಡಿಸಿನ್ಸ್ನ ಪರಿಚಯ ಮಾಡಿದ್ರು. ಸೊ ಇಂಗ್ಲಿಷ್ ಮೆಡಿಸಿನ್ಸ್ನ ಪರಿಚಯ ಮಾಡಿ ಜನಗಳಿಗೆಲ್ಲ ಏನಾಯ್ತು, ಕ್ಷಣ ಮಾತ್ರದ ರಿಲೀಫ್ ಸಿಗಬೇಕು. ಅಯ್ಯ ವಿಕ್ಸ್ ಹಚ್ಕೊಂಡು ಗಂಟೆ ಯಾರು ಕೂರೋರು, ಟ್ಯಾಬ್ಲೆಟ್ ತೊಗೊಂಡ್ಬಿಡೋಣ 5 ನಿಮಿಷಕ್ಕೆ ತಲೆನೋವು ಮಾಯ ಅಂತ ಹೇಳಿ ಅಡಿಕ್ಟ್ ಆದರು. ಸೊ ಬರ್ತಾ 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 ಇಂಗ್ಲೀಷ್ ಮೆಡಿಸಿನ್ಸ್ ಜಾಸ್ತಿ ಆಯಿತು. ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳ ನಿರ್ಮಾಣ ಆಯಿತು. ಕೋಟಿಗಟ್ಟಲೆ ದುಡ್ಡನ್ನ ಮಾಡಿದ್ರು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು. ಈ ನಾರ್ಮಲ್ ಜನರು ಇರೋ ಮನೆ ಮಾರ್ಕೊಂಡು ಗುಡಿಸ್ಲು ಕಟ್ಕೊಂಡು ಅಲ್ಲ ಇರ್ತಾ ಇದ್ದಾರೆ. ಅಂದರೆ ಎಷ್ಟು ದಿನ ನಾವು ಹಾಸ್ಪಿಟ್ಲ್ಗಳಿಗೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡ್ಡನ್ನ ಸುರಿತಾ ಇರ್ತೀವಿ. ಸೊ ಅವ್ರು ಅಷ್ಟು ಎತ್ತರಕ್ಕೆ ಬೆಳೀತಾ ಇರ್ತಾರೆ, ನಾವು ಅಷ್ಟೇ ಕುಗ್ತಾ ಇರ್ತೀವಿ. ಸೊ ಅದನ್ನ ಈಗ ಚೇಂಜ್ ಮಾಡಬೇಕು ಅಂತ ಹೇಳಿ ನಮ್ಮ ವಿಸ್ಟಾರ್ ವೆಲ್ನೆಸ್ ಇಟ್ಕೊಂಡು ನಮ್ಮ MD ಸರ್ ಜನಗಳಿಗೆ ಆರೋಗ್ಯನ ಕೊಡ್ತಾ ಇದ್ದಾರೆ. ಮನೆಯಲ್ಲೂ ಆರೋಗ್ಯ, ಮನೆಯಲ್ಲೂ ಆನಂದ ಅಂತ ಹೇಳ್ತಾ ಈ ಒಂದು ವಿಸ್ಟಾರ್ ವೆಲ್ನೆಸ್ ಸಂಸ್ಥೆ ಪ್ರಕಾರ ನಮಗೆ ಯಾವುದೇ ರೀತಿಯಾದಂಥ ಆಪರೇಷನ್ ಆಗದೇನೆ ಬರೀ ನಮ್ಮ ಪ್ರಾಡಕ್ಟ್ನ ತಗೊಳ್ತಾ, ಸೊ ಯಾವುದೇ ರೀತಿಯಾದಂಥ ತೊಂದರೆ ಆಗದೆ ಆರಾಮಾಗಿ ಇರ್ಬೋದು ಅಂತ ಹೇಳಿ ನಮ್ಮ ಪ್ರಾಡಕ್ಟ್ನ ಪರಿಚಯ ಮಾಡ್ತಾ ಇದ್ದಾರೆ. ಸೊ ಮೊದಲಿಗೆ ಅದರಲ್ಲಿ ಇರುವಂಥ ನಮ್ಮ ವಿಸ್ಟಾರ್ನ ತಾಯಿ ಪ್ರಾಡಕ್ಟ್ ಅನ್ಬೋದು, ವಿಸ್ಟಾರ್ ನಮ್ಮ ಅಂತ ಹೇಳ್ಬೋದು. ಯಾಕೆಂದರೆ ಇದು ಮೇನ್ ಪ್ರಾಡಕ್ಟ್ಸ್ ಇಮ್ಯುನಿಟಿ ಕಾಪ್. ಇದು ಇಡೀ ಬಾಡಿಯ ಸರ್ವಿಸ್ ಮಾಡುತ್ತೆ. ನಾವು ಸ್ಕೂಟರ್ ತಗೊಳ್ತೀವಿ, ಕಾರ್ ತಗೊಳ್ತೀವಿ. ಸೊ ಇಷ್ಟು ತಿಂಗಳಿಗೆ ಇಲ್ಲ ಇಷ್ಟು ಗಾಡಿ ಎಷ್ಟು ಕಿಲೋಮೀಟರ್ ಓಡುತ್ತೆ ಅದ್ರ ಮೇಲೆ ನಾವು ಸರ್ವಿಸ್ ಮಾಡಿಸ್ತೀವಿ ಅಲ್ವಾ. ಆದರೆ ನಮ್ಮ ಬಾಡಿ ಸರ್ವಿಸ್ ಎಷ್ಟು ದಿನಕ್ಕೊಮ್ಮೆ ಮಾಡಿಸ್ತಾ ಇದ್ದೀವಿ? 6 ತಿಂಗಳು, ವರ್ಷ? ಸುಮ್ಮನಿರಿ ಮೇಡಮ್, ಊಟದಾಗಿಂದ ಮಾಡಿಸೇ ಇಲ್ಲ. ನೀವು ಕೇಳಬಹುದು, 30 ವರ್ಷ ಆಯಿತು, 40 ವರ್ಷ ಆಯಿತು, 50 ವರ್ಷ ಆಯಿತು, ನಮ್ಮ ಬಾಡಿ ಚೆಕಪ್ ಮಾಡಿಸೋದು ಇಲ್ಲ. ಅದಕ್ಕೆ ಯಾರು ದುಡ್ಡು ಕೊಡೋರು? ನಾನು ಈಗ ನೋಡೋಕೆ ಚೆನ್ನಾಗಿದ್ದೀನಿ, ಗಟ್ಟಿ ಮುಟ್ಟಾಗಿದ್ದೀನಿ, ಚೆನ್ನಾಗಿ ತಿಂತೀನಿ, ಚೆನ್ನಾಗಿ ಓಡಾಡ್ತಾ ಇದ್ದೀನಿ, ಅದು ಮುಂದೆ ಮಾತ್ರ ಕಾಣುತ್ತೆ. ಬಟ್ ಬಾಡಿ ಒಳಗಡೆ ಏನಾಗ್ತಾ ಇದೆ, ಏನು ಪ್ರಾಬ್ಲಮ್ ಆಗ್ತಾ ಇದೆ ನಮ್ಗೆ ಗೊತ್ತಿಲ್ಲ. ಆದರೂ ಅದ್ರ ಬಗ್ಗೆ ಜವಾಬ್ದಾರಿನೇ ಇಲ್ಲ ಅಲ್ವಾ. ಯಾರು ಕಾಮನ್ ಅದು ಸ್ಕೂಟರು ಕಾರ್ ಮಾತ್ರ ನೆಟ್ಟಿಗಿರ್ಬೇಕು. ಅದರ ಸ್ಪೇರ್ ಪಾರ್ಟ್ಸ್ಗಳು ಎಲ್ಲ ಶೋರೂಮಲ್ಲಿ ಸಿಗುತ್ತೆ. ಕಾರ್ ಡ್ಯಾಮೇಜ್ ಆಯ್ತು, ಏನೋ ಸ್ಕೂಟರ್ ಡ್ಯಾಮೇಜ್ ಆಯಿತು, ಸ್ಪೇರ್ ಪಾರ್ಟ್ಸ್ಗಳು ಶೋರೂಮಲ್ಲಿ ಇರುತ್ತೆ. ಅದೇ ನಮ್ಮ ಬಾಡಿ ಡ್ಯಾಮೇಜ್ ಆಯಿತು, ಕಿವಿ ಚಿಕ್ಕದಿದೆ, ಒಂದು ಕಿವಿ ದೊಡ್ಡದಿದೆ, ಒಂದು ಕಣ್ಣು ಚಿಕ್ಕದಿದೆ, ಒಂದು ಕಣ್ಣು ದೊಡ್ಡದಿದೆ, ಹೋಗಿ ಸರಿ ಮಾಡಿಸ್ಕೊಳ್ಳೋಣ ಆಗುತ್ತಾ? ಯಾವ ಶೋರೂಮಲ್ಲಿ ಸಿಗುತ್ತೆ? ಮನುಷ್ಯ ನಮ್ಮ ಗುಡ್ಸಿದ್ರೆ ನಾವು ಹೆಂಗಿದೀವಿ ಹಿಂಗೆ ಬೆಳ್ಕೊಂಡು ಹೋಗ್ತೀವಿ ಅಲ್ವಾ. ಅದಕ್ಕೆ ನಾವೇನು ಸರಿ ಮಾಡ್ಸೋಕ್ಕೆ ಆಗೋದಿಲ್ಲ. ಅಂದರೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಬೋದು, ಅದು ತಾತ್ಕಾಲಿಕ, ಸ್ವಲ್ಪ ದಿನಕ್ಕೆ ಮಾತ್ರ, ಪರ್ಮನೆಂಟ್ ಆಗಿ ಆಗಲ್ಲ. ಆದರೆ ನಾವು ಅದ್ರ ಬಗ್ಗೆ ನಾವು ಗಮನನೇ ಕೊಡ್ತಾ ಇಲ್ಲ. ರಸ್ತೆಯಲ್ಲಿ ನಾವು ನಡ್ಕೊಂಡು ಹೋಗ್ತಾರೆ, ಯಾರೋ ನಮ್ಮನ್ನು ತಳ್ಕೊಂಡು ಏನೋ ಒಂಚೂರು ತಳ್ಬಿಟ್ಟು ಒಂಚೂರು ಏನೋ ಗಾಯನೇ ಆಗೋಯ್ತು, ಯಾಕೆ ನೋಡ್ಕೊಂಡು ಆಗೋಕ್ಕಾಗಲ್ವ? ಕಣ್ಕಣ ನಿಮಗೆ ನೋಡಿ ಹೆಂಗಾಯ್ತು, ಹಂಗೆ ಹಿಂಗೆ ಅಂದ್ಬಿಟ್ಟು ಬರ್ತೀವಿ. ಅದೇ ನಮ್ಮ ಸ್ಕೂಟರು ಕಾರು ಗುದ್ಬಿಟ್ಟು ಒಂಚೂರು ಸ್ಕೂಟರ್ಗೋ ಕಾರ್ಗೆ ಒಂಚೂರು ಡ್ಯಾಮೇಜ್ ಆಗಿಬಿಡ್ಲಿ, ಬಾಯಲ್ಲಿ ಬರಬಾರ್ದೇ ಇರೋ ಮಾತುಗಳೆಲ್ಲ ಬಂದ್ಬಿಡ್ತಾವ.
ಎಲ್ಲೆಲ್ಲಿಂದ ಉತ್ಪತ್ತಿ ಆಗ್ಬಿಡ್ತವೆ. ಯಾಕಂದ್ರೆ ನಮ್ಮ ಸ್ಕೂಟರ್ ಹೊಡೆದ್ಬಿಟ್ಟ, ನಮ್ಮ ಗಾಡಿ ಹೊಡೆದ್ಬಿಟ್ಟ ಅಂತ ಅಂದ್ರೆ ನಾವು ನಮ್ಮ ಬಾಡಿಗೆ ಅಷ್ಟು ನಾವು ಕೇರ್ ಮಾಡಲ್ಲ, ಕೇರ್ಲೆಸ್ ಮಾಡ್ತೀವಿ. ಆದ್ರೆ ನಮ್ಮ ಗಾಡಿಗಳಿಗೆ ಅಷ್ಟು ಕೇರ್ ಮಾಡ್ತೀವಿ. ಅದು ನಮ್ಮ MD ಸರ್ಗೆ ಚೆನ್ನಾಗಿ ಗೊತ್ತು, ನೀನು ಏನೋ ಬಾಡಿ ಚೆಕಪ್ ಮಾಡಿಸ್ಕೊಳ್ಳಲ್ಲ ಅಂತ. ನಮಗೆ ಏನಾದರೂ ಹೆಚ್ಚು ಕಮ್ಮಿಯಾಗಿ ಡಾಕ್ಟರ್ ಬರ್ಕೊಡ್ಬೇಕು, ಒಂದ್ಸಲ ಬಾಡಿ ಚೆಕಪ್ ಮಾಡಿಸಿ ಅಂತ. ಕೆಲವರು ಮಾಡಿಸ್ತಾರೆ, ಇನ್ನು ಕೆಲವರು ಅಯ್ಯೋ ಮಾಡಿಸೋದಾಯ್ತು ದುಡ್ಡಿಲ್ಲ ಅದಕ್ಕೆ ಯಾರು ಮತ್ತೆ ದುಡ್ಡು ಕೊಡೋರು. ಅದೇನಾದ್ರು ಮಾಡಿಸ್ಬಿಟ್ಟು ಏನಾರು ಐತೆ ಅಂದರೆ ಇನ್ನೂ ಟೆನ್ಷನ್ ಜಾಸ್ತಿ ಆಗುತ್ತೆ, ಇನ್ನೂ ಟೆನ್ಷನ್ ಜಾಸ್ತಿ ಆಗೋಗುತ್ತೆ. ಮತ್ತೆ ಇನ್ನು ಬೇಗ ಹೋಗ್ಬಿಡ್ತೀವಪ್ಪ ಅಂದ್ಬಿಟ್ಟು ಅದೇನಾದ್ರು ನನಗಿದ್ರೆ ನಂಗೆ ಗೊತ್ತಾಗದೇ ಬೇಡಪ್ಪ ಹಿಂಗೆ ಇಟ್ಬಿಡ್ಲಿ ಅಂತ ಇನ್ನು ಕೆಲವ್ರು ಮಾಡ್ಸಲ್ಲ ಬಾಡಿ ಚೆಕಪ್. ಕರೆಕ್ಟ್ ತಾನೆ? ಕಾಮನ್ ಇದೆ, ಯಾರು ಬೇಡಪ್ಪ ನಾನು ಹೆಂಗೋ ಚೆನ್ನಾಗಿದ್ದೀನಿ, ಇರೋ ದಿನ ನೆಮ್ಮದಿಯಾಗಿ ಸತ್ತೋಗಾರೆ, ನನಗೇನೋ ಕಾಯಿಲೆ ಐತೆ ಅಂತ ಗೊತ್ತಾಗ್ಬಿಟ್ಟು ಅದಕ್ಕೆ ಹೊರದು ಕೊರಕೆ ಕರ್ಕೊಂಡು ಇನ್ನೂ ಬೇಗ ಸತ್ತೋಗ್ತೀನಿ ಅಂದ್ಬಿಟ್ಟು ಯಾರು ಬಾಡಿ ಚೆಕಪ್ ಮಾಡಲ್ಲ. ಅದಕ್ಕೆ ನಮ್ಮ MD ಸರ್ ಗೊತ್ತು ನೀವು ಹಿಂಗೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಮಗೆ ಹ್ಯುಮಿನಿಟಿ ಕಾಮ್ ಅನ್ನೋ ಒಂದು ಪ್ರಾಡಕ್ಟ್ನ ನಮಗೆ ಪರಿಚಯ ಮಾಡಿಸಿದ್ದಾರೆ. ಈ ಒಂದು ಪ್ರಾಡಕ್ಟ್ನ ತಗೊಳ್ಳೋದ್ರಿಂದ ವರ್ಷಕ್ಕೆ 3 ಬಾಟಲ್ಸ್ 3 ತಿಂಗಳು ನಾವು ತಗೊಳ್ಳೋದ್ರಿಂದ ನಮ್ಮ ಇಡೀ ಬಾಡಿಯ ಸರ್ವಿಸ್ ಮಾಡುತ್ತೆ, ರೀಜನರೇಟ್ ಮಾಡುತ್ತೆ. ಸೊ ಅದು ಅಲ್ಲದೆ ನಮ್ಮ ಬಾಡಿನಲ್ಲಿ ಒಂದು ಬ್ಲಡ್ ಸರ್ಕ್ಯುಲೇಷನ್ಸ್ ಪ್ರಾಬ್ಲಮ್ ಇರ್ಬೋದು, ಪಿತ್ತಚಿಲ್ಲದಲ್ಲಿ ಕಲ್ಲಿರ್ಬೋದು, ಮೋಷನ್ ಪ್ರಾಬ್ಲಮ್ ಇರ್ಬೋದು, BP ಪ್ರಾಬ್ಲಮ್ ಇರ್ಬೋದು, ಈ ಥರ ಎಲ್ಲ ಕೂಡ ಸರಿಪಡಿಸುತ್ತೆ. ಯಾವುದೇ ರೀತಿ ಕೆಮಿಕಲ್ ಸ್ಟಿರಾಯ್ಡ್ ಇಲ್ಲ. ಅಶ್ವಗಂಧ ಇರ್ಬೋದು, ಅಲೋವೆರಾ ಇರ್ಬೋದು, ಜಿಂಜರ್ ಇರ್ಬೋದು, ಸೊ ಮೇಥಿ, ಗಿಲಾಯಿ, ಆ್ಯಪಲ್ ಎಕ್ಸ್ಟ್ರಾ, ಇದೇ ರೀತಿ ಆಯುರ್ವೇದ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಒಂದು ಪ್ರಾಡಕ್ಟ್ನ ನಮಗೆ ಕೊಡ್ತಾ ಇದ್ದಾರೆ. ಇದನ್ನು ತಗೊಳ್ಳೋದ್ರಿಂದ ಯಾವುದೇ ರೀತಿಯಾದಂಥ ಕೆಮಿಕಲ್ ಸ್ಟಿರಾಯ್ಡ್ ಇಲ್ಲ, ಪ್ಯೂರ್ ಆಯುರ್ವೇದ ಗಿಡಮೂಲಿಕೆ ರಸಗಳಿಂದ ತಯಾರು ಮಾಡಿರುವಂಥ ಫುಡ್ ಸಪ್ಲಿಮೆಂಟನ್ನು ಮಾಡ್ತಾ ಇದ್ದಾರೆ. ಸೊ ಇದನ್ನು ತಗೊಳ್ಳೋದ್ರಿಂದ ನಾವು ಆರೋಗ್ಯಕರವಾಗಿ ಇರ್ಬೋದು. ಸೊ ಅದಾದ್ಮೇಲೆ ಗೈನೋಕಾಪ್ ಅನ್ನೋದು ಲೇಡೀಸ್ಗೆ ಸಂಬಂಧಪಟ್ಟಂತ ಪ್ರಾಡಕ್ಟ್ಸು. ತುಂಬಾ ಜನ ಹೇಳ್ತಾರೆ ಮದುವೆ ಆದ್ಮೇಲೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಅದು ಹೆಣ್ಣು ಮಕ್ಕಳದೇ ಪ್ರಾಬ್ಲಮ್ ಅಂತ ಹೇಳ್ತಾರೆ ಅಲ್ವಾ. ಸೊ ಮಕ್ಕಳಾಗದೇ ಇರುವಂಥ ಸಮಸ್ಯೆಗಳಿಗೆ ನಾವು ಹೆಣ್ಣು ಮಕ್ಕಳಿಗೆ ಕೊಡ್ತೀವಿ. ಪೀರಿಯಡ್ಸ್ ಪ್ರಾಬ್ಲಮ್ ಇರ್ಬೋದು, ಇರ್ರೆಗ್ಯುಲರ್ ಪೀರಿಯಡ್ಸ್ ಇರ್ಬೋದು, ಇಲ್ಲ ವೈಟ್ ಡಿಸ್ಚಾರ್ಜ್ ಇರ್ಬೋದು, ಇಲ್ಲ ಹೆಣ್ಣು ಮಕ್ಕಳಿಗೆ ಹೆವಿ ಹೊಟ್ಟೆ ನೋವು ಇರ್ಬೋದು, ಗರ್ಭಕೋಶದ ಸಮಸ್ಯೆ ಇರ್ಬೋದು, ನೀರಿನ ಗುಳ್ಳೆ ಇರ್ಬೋದು, ಫೈಬ್ರಾಯ್ಡ್ ಗೆಡ್ಡೆ ಇರ್ಬೋದು, ಟೋಟಲಿ ಹೆಣ್ಣು ಮಕ್ಕಳಿಗೆ ಅಂದರೆ ವೀರ್ಯಾಣು ಉತ್ಪತ್ತಿ ಕಡಿಮೆ ಆಗೋದಿರ್ಬೋದು. ಸೊ ಏನೇ ಇರ್ಬೋದು ಕೂಡ ಹೆಣ್ಣು ಮಕ್ಕಳಿಗೆ ಮಕ್ಕಳಾಗದಿರುವಂಥ ಸಮಸ್ಯೆ ಇರ್ಬೋದು, ಜೊತೆ ಗರ್ಭಕೋಶದ ಏನೇ ಸಮಸ್ಯೆ ಇರ್ಬೋದು, ಅಂಥವ್ರಿಗೆ ನಾವು ಇದನ್ನು ಕೊಡೋದ್ರಿಂದ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ. ಹಾಗೆ ಹೆಣ್ಣು ಮಕ್ಕಳಿಗೆ ಮಾತ್ರ ಮಕ್ಕಳಾಗಲ್ಲ ಅಂತ ಹೇಳ್ತೀವಿ, ಬಟ್ ಅದು ಗಂಡು ಮಕ್ಕಳ ಸಮಸ್ಯೆನೂ ಕೂಡ ಇರುತ್ತೆ. ಅವರಿಗೆ ವೀರ್ಯಾಣು ಉತ್ಪತ್ತಿ ಕಡಿಮೆ ಆದರೆ ಅವ್ರಿಗೆ ಇದನ್ನ ಕೊಡ್ಬೋದು. ಜೊತೆಗೆ ಸ್ಟ್ರೋಕ್ ಆಗಿರೋರಿಗೆ, ವೆರಿಕೋಸ್ ಪ್ರಾಬ್ಲಮ್ ಇರೋರಿಗೆ, 5 ವರ್ಷ 10 ವರ್ಷ ಮಲಗಿದ ಕಡೆನೇ ಮಲ್ಕೊಂಡಿರೋರಿಗೆ ನಾವು ಈ ಪ್ರಾಡಕ್ಟ್ನ ಸಜೆಸ್ಟ್ ಮಾಡ್ಬೋದು. ಜೊತೆಗೆ ವೆರಿಕೋಸ್ ಪ್ರಾಬ್ಲಮ್ ಇರೋರಿಗೆ ಕೂಡ ಇದನ್ನು ಕೊಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ಅದಾದಮೇಲೆ ಆರ್ಥೋಸಿಡ್ ಕಾಪ್ ಅನ್ನೋದು ಜಾಯಿಂಟ್ ಪೇನಿಗೆ. ಜಾಯಿಂಟ್ ಪೇನ್ ಅಂದರೆ ಸಾಕು ತಕ್ಷಣ ಏನೇನಾಗ್ತದೆ ಗೊತ್ತಾ, ಚಿಕ್ಕ ಮೊದಲೇ ವಯಸ್ಸಾಗೋಗಿದೆ, ಏಜ್ ಆಗೋಗಿದೆ, ಅದಕ್ಕೆ ನಮಗೆ ಕಾಲು ನೋವು ಅಂತ. ಈಗ ಚಿಕ್ಕ ಮಕ್ಳಿಗೂ ಕಾಲು ನೋವು ಬರುತ್ತೆ. ಯಾಕೆ ಅಂದರೆ ಏಜ್ ಆದವ್ರಿಗೆ ಮಾತ್ರ ಕಾಲು ನೋವು ಬರಲ್ಲ, ನಮ್ಮ ಬಾಡಿಯಲ್ಲಿ ಜೆಲ್ ಉತ್ಪತ್ತಿ, ಜಾಯಿಂಟ್ಗಳು ಎಲ್ಲೆಲ್ಲಿ ಇರುತ್ತೆ ಅಲ್ಲಲ್ಲಿ ಜೆಲ್ ಉತ್ಪತ್ತಿ ಆಗ್ತಾ ಇರುತ್ತೆ. ಯಾವಾಗ ನಮ್ಮ ಬಾಡಿಯಲ್ಲಿ ಜೆಲ್ ಉತ್ಪಾದನೆ ಕಡಿಮೆ ಆಗುತ್ತೋ ನಮಗೆ ಆಟೋಮೆಟಿಕ್ ಜಾಯಿಂಟ್ ಪೇನ್ ಶುರು ಆಗುತ್ತೆ. ಡಾಕ್ಟರ್ನ ಸಜೆಸ್ಟ್ ಮಾಡ್ತೀವಿ. ಡಾಕ್ಟರ್ ಏನು ಮಾಡ್ತಾರೆ, ನಾರು ಪದಾರ್ಥ ತಿನ್ನಿ, ಅದು ತಿಂತೀನಿ ಅಂತ ಹೇಳಿ ಸಜೆಸ್ಟ್ ಮಾಡ್ತಾರೆ. ಬಟ್ ಅದನ್ನು ನಾವು ಎಷ್ಟು ತಿಂಗಳು ಆ ಪ್ರೊಸೀಜರ್ನ ಫಾಲೋ ಮಾಡ್ತೀವಿ. ಅಮ್ಮಮ್ಮ ಅಂದರೆ 1, 2, 3 ತಿಂಗಳು ಫಾಲೋ ಮಾಡ್ಬೋದು, ಕಂಟಿನ್ಯೂಟಿ ನಾವು ಮಾಡೋಕ್ಕಾಗಲ್ಲ. ಆದರೆ ಈ ಪ್ರಾಡಕ್ಟ್ ಯಾವ ಥರ ಅಂತ ಹೇಳಿದ್ರೆ ಇದನ್ನು ತಗೊಳ್ಳೋದ್ರಿಂದ ನಮ್ಮ ಜಾಯಿಂಟ್ಗಳಲ್ಲಿ ಜೆಲ್ಲನ್ನು ಉತ್ಪತ್ತಿ ಮಾಡುತ್ತೆ. ಈಗ ಎತ್ತಿನ ಗಾಡಿ ಇರುತ್ತೆ, ಎತ್ತಿನ ಗಾಡಿಗೆ ಆಯಿಲ್ ಹಾಕಿರ್ತೀವಿ, ಚೆನ್ನಾಗಿ ನೀಟಾಗಿ ಓಡ್ತಾ ಇರುತ್ತೆ. ಆಯಿಲ್ ಕಮ್ಮಿ ಆದಾಗ ಅದು ಕರ್ರ ಸೌಂಡ್ ಬರುತ್ತೆ. ಮತ್ತೆ ರಿಟರ್ನ್ ನಾವು ಆಯಿಲ್ನ ಹಾಕಿದ್ರೆ ಮತ್ತೆ ರೀಜನರೇಟ್ ಆಗುತ್ತೆ, ಚೆನ್ನಾಗಿ ಓಡುತ್ತೆ. ಹಂಗೆ ನಮ್ಮ ಬಾಡಿಯಲ್ಲಿ ರೀಜನರೇಟ್ ಆಗುತ್ತೆ, ಜೆಲ್ ಉತ್ಪತ್ತಿ ಮಾಡುತ್ತೆ. ಜೊತೆಗೆ ಆಕ್ಸಿಡೆಂಟ್ ಆಗೋ, ಬಿದ್ದು ಮುರಿದೋಗಿರೋಂಥ ಮೂಳೆನ ಮರುಜೋಡಣೆ ಮಾಡುತ್ತೆ. ಅಂದರೆ ಅಸ್ಥಿ ಮಸ್ತಕ ಅನ್ನೋ ಒಂದು ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದಾರೆ ಇದಕ್ಕೆ. ಅಸ್ಥಿ ಅಂದರೆ ಮೂಳೆ, ಮಸ್ತಕ ಅಂದರೆ ಜೋಡಣೆ, ಅಂದರೆ ಮುರಿದೋಗಿರೋಂಥ ಮೂಳೆನ ಜೋಡಣೆ ಮಾಡುವಂಥ ಶಕ್ತಿ ನಮ್ಮ ಈ ಪ್ರಾಡಕ್ಟ್ಗೆ ಇದೆ. ಎಷ್ಟೋ ಜನ ಮಂಡಿ ಚಿಪ್ಸ್ ಹೌದೋಗಿದೆ, ಸೊ ಹಾಕ್ಲಿಕ್ಕೆ 5 ಲಕ್ಷ ಬೇಕು ಅಂತ ಹೇಳ್ತಾರೆ. ಯಾವ 5 ಲಕ್ಷನೂ ಬೇಡ, ನಾವು ಇದೊಂದು ಪ್ರಾಡಕ್ಟ್ ಸಾಕು. ಸೊ ಮೂಳೆ ಸೌದಿರುವಂಥ ಚಿಪ್ಪು, ಸೌದಿರುವಂಥ ಮೂಳೆ, ಮುರಿದೋಗಿರುವಂಥ ಮೂಳೆ, ಸೊ ಜಾಯಿಂಟಲ್ಲಿ ಜೆಲ್ ಉತ್ಪಾದನೆ ಕಡಿಮೆ ಆದರೆ ಟೋಟಲಿ ನಮ್ಮ ಬಾಡಿಯಲ್ಲಿರುವಂಥ ಮೂಳೆಗಳ ಪ್ರಾಬ್ಲಮಿಗೆ ನಾವು ಇದನ್ನು ಸಜೆಸ್ಟ್ ಮಾಡ್ಬೋದು. ಸೊ ಅದಾದಮೇಲೆ ಡೈಬೋಕಾಪ್ ಅನ್ನೋದು ಶುಗರ್. ಸೊ ಈ ಶುಗರ್ ಪ್ರಾಡಕ್ಟ್, ಶುಗರ್ ಯಾಕೆ ಅಂತ ಹೇಳಿದ್ರೆ ಯಾಕೆ ಬರುತ್ತೆ ಶುಗರ್? ಫಸ್ಟ್ ಆಫ್ ಆಲ್ ಶುಗರ್ ಯಾಕೆ ಬರುತ್ತೆ? ನಮ್ಮ ಬಾಡಿಯಲ್ಲಿ ಪ್ಯಾಂಕ್ರಿಯಾಸ್ ಅಂತ ಇರುತ್ತೆ. ಸೊ ಪ್ಯಾಂಕ್ರಿಯಾಸಲ್ಲಿ ಯಾವಾಗ ಇನ್ಸುಲಿನ್ ಉತ್ಪಾದನೆ ಕಡಿಮೆ ಆಗುತ್ತೋ, ಸೊ ಪ್ಯಾಂಕ್ರಿಯಾಸಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇರುತ್ತೆ. ಯಾವಾಗ ಇನ್ಸುಲಿನ್ ಉತ್ಪತ್ತಿ ಕಡಿಮೆ ಆಗುತ್ತೋ ನಮಗೆ ಆವಾಗ ಆಟೋಮೆಟಿಕ್ ಶುಗರ್ ಇನ್ಕ್ರೀಸ್ ಆಗುತ್ತೆ. ನಾವೇನು ಮಾಡ್ತೀವಿ, ಡೈಲಿ ಟ್ಯಾಬ್ಲೆಟ್ನ ಕನ್ಸ್ಯೂಮ್ ಮಾಡ್ತೀವಿ. ಡೈಲಿ ಟ್ಯಾಬ್ಲೆಟ್ ಅಂದರೆ ಇಂಜೆಕ್ಷನ್ ಮುಖಾಂತರ ಬಾಡಿ ಒಳಗೆ ಇನ್ಸುಲಿನ್ ಕಡಿಮೆ ಆಗಿರುತ್ತಲ್ವ, ಇಂಜೆಕ್ಷನ್ ಮುಖಾಂತರ ನಾವು ಬಾಡಿಗೆ ಇನ್ಸುಲಿನ್ನ ತಗೊಳ್ತಾ ಇರ್ತೀವಿ. ಸೊ ಅದ್ರ ಜೊತೆಗೆ
ಶುಗರ್ ಇರೋರು ಹಾಗಲಕಾಯಿ ತಿನ್ನಿ, ನೇರಳೆ ಕುಡಿ ತಿನ್ನಿ, ಬೇವಿನೆಲೆ ತಿನ್ನಿ, ಬೆಂಡೆಕಾಯಿ ತಿನ್ನಿ ಅಂತ ಹೇಳ್ತೀವಿ. ಸೊ ಅದ್ರ ಜೊತೆಗೆ ಪಥ್ಯ ಕೂಡ ಇರುತ್ತೆ, ಇದನ್ನು ತಿನ್ನಬಾರ್ದು, ಇದನ್ನು ತಿನ್ನಬಾರ್ದು, ಇದನ್ನು ತಿನ್ನಬಾರ್ದು ಅಂತ ಹೇಳಿ. ಅವಾಗ ಯಾವಾಗ ನಾವು ಇದನ್ನು ತಗೊಳ್ತೀವಿ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ, ನಮಗೆ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಅಂತ ಹೇಳಿ. ಸೊ ಅದೇ ಇಂಗ್ರೀಡಿಯೆಂಟ್ಸ್ನ ಹಾಕಿ ಇಲ್ಲಿ ನಾವು ಈ ಲಿಕ್ವಿಡ್ ಮುಖಾಂತರ ನಾವು ನಿಮಗೆ ಕೊಡ್ತಾ ಇದ್ವಿ. ಇದನ್ನು ತಗೊಳ್ಳೋದ್ರಿಂದ ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ. ಇನ್ಸುಲಿನ್ ಉತ್ಪತ್ತಿಯಾಗಿ ಆಟೋಮೆಟಿಕ್ ನಮಗೆ ಶುಗರ್ ಲೆವೆಲು ನಾರ್ಮಲ್ ಆಗುತ್ತೆ. ಯಾವುದೇ ರೀತಿ ಟ್ಯಾಬ್ಲೆಟ್ ಇರ್ಬೋದು, ಯಾವುದೇ ರೀತಿ ಇನ್ಸುಲಿನ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇದು ನಾರ್ಮಲ್ ಲೆವೆಲ್ಗೆ ತೊಗೊಂಡು ಬರ್ಬೋದು. ಏನು ಮೇಡಮ್ ಗ್ಯಾರಂಟಿ? 500+ ಇದೆ, 400+ ಇದೆ. ನೀವು ಈ ನಮ್ಮ ಪ್ರಾಡಕ್ಟ್ ತಗೊಳ್ಳೋಕ್ಕಿಂತ ಮುಂಚೆ ನೀವು ಕಾಮನ್ ಆಗಿ ಯಾವ ಕ್ಲಿನಿಕಲ್ಲಿ ನೀವು ಚೆಕಪ್ ಮಾಡಿಸ್ಕೊಳ್ತಿದ್ರಿ ಅದೇ ಕ್ಲಿನಿಕಲ್ಲಿ ಚೆಕ್ ಮಾಡಿಸಿ ಒಂದು ರಿಪೋರ್ಟ್ನ ತನ್ನಿ, ನಿಮ್ಮ ಶುಗರ್ ಲೆವೆಲ್ ಎಷ್ಟಿದೆ ಅಂತ ಹೇಳಿ. ನಮಗೆ ಆಫ್ಟರ್ ನಮ್ಮ ಪ್ರಾಡಕ್ಟ್ನ ಯೂಸ್ ಆದಮೇಲೆ ಅದೇ ಕ್ಲಿನಿಕ್ಕಿಗೆ ಹೋಗಿ ಮತ್ತೆ ಹೋಗಿ ರಿಪೋರ್ಟ್ ತೊಗೊಬನ್ನಿ. ಆಫ್ಟರ್ ಬಿಫೋರ್ ಒಂದು ಚೆಕ್ ಮಾಡ್ಕೊಡಿ ಎಷ್ಟೆಷ್ಟು ಶುಗರ್ ಲೆವೆಲ್ ಇದೆ ಅಂತ. ನಮ್ಮದೇ ಆದಂಥ ಒಂದು ಕ್ಲಿನಿಕ್ ಇದೆ, ಅಲ್ಲೇ ಹೋಗ್ಬೇಕು, ಅಲ್ಲೇ ಚೆಕ್ ಮಾಡಿಸ್ಬೇಕಿಲ್ಲ. ನೀವು ರೆಗ್ಯುಲರ್ ಚೆಕಪ್ ಎಲ್ಲಿ ಮಾಡಿಸ್ತಾ ಇದ್ದೀರಿ ಅಲ್ಲೇ ಹೋಗಿ ಅಲ್ಲೇ ಚೆಕ್ ಮಾಡಿಸಿ, ವಿತ್ ರಿಸಲ್ಟ್ ರಿಪೋರ್ಟ್ ನಿಮ್ಮ ಕೈಯಲ್ಲೇ ಸೇರುತ್ತೆ. ಅದಾದ್ಮೇಲೆ ಒಬೆಕಾಪ್ ಇದಕ್ಕೆ ಸ್ಟಾಪ್ ಆಗ್ತಾ ಇದೆ. ಕಾರ್ಡಿಯೋಕಾಪ್ ಅಂತ ಹೇಳಿದ್ರೆ ಹಾರ್ಟ್ನ ಸಮಸ್ಯೆ. ಈಗ ಸಾಕಷ್ಟು ನಮ್ಮ ಇಂಡಿಯಾದಲ್ಲಿ 67% ಇದ್ದಾರೆ ಹಾರ್ಟ್ ಡಿಸೀಸ್ ಪ್ರಾಬ್ಲಮ್ ಅಲ್ವಾ. ಸೊ ಹಾರ್ಟ್ನ ಕೆಲವರಂತೂ ಏನಾದರೂ ಶಾಕಿಂಗ್ ನ್ಯೂಸ್ ಕೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗಿ ತಿರ್ಕೊಂಡಿದ್ದಾರೆ. ಈಗ ರೀಸೆಂಟ್ ಆಗಿ ಲಾಸ್ಟ್ ವೀಕಲ್ಲಿ ನಮ್ಮ ರಿಲೇಟಿವ್ಸ್ ಒಬ್ರು ಲಾಸ್ಟ್ ವೀಕು ಬಾಮ ತುಂಬಾ ಅಂದರೆ ತುಂಬ ಕ್ಲೋಸು. ಅಷ್ಟು ಮದುವೆ ಆದಾಗಿಂದನೂ ಬಾಬಾ ಮಮ್ಮಿದ ಅಷ್ಟು ಕ್ಲೋಸು. ಅವ್ರು ಯಾವಾಗಲೂ ತಮಾಷೆಗೆ ಹೇಳ್ತಾ ಇದ್ರಂತೆ, ನಾವಿಬ್ರು ಜೋಡಿ ಜೀವಗಳು, ನಾನೇನಾದ್ರು ಸತ್ರೆ ಇವನು ಸಾಯ್ತಾನೆ, ಇವನೇನಾದ್ರು ಸತ್ರೆ ಇವನು ಸಾಯ್ತಾನೆ, ನಾವಿಬ್ರು ಜೊತೆಲೇ ಸಾಯ್ತೀವಪ್ಪ ಆಯ್ತಾ ಅಂತೇಳಿ ತುಂಬಾ 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 ಅಂದರೆ ತುಂಬಾನೇ ಹಂಗೆ ಹೇಳ್ತಾ ಇದ್ರಂತೆ ರೇಗಿಸ್ಕೊಂಡು. ಸೊ ಲಾಸ್ಟ್ ವೀಕಲ್ಲಿ ಏನಾಗಿತ್ತು, ನಮ್ಮ ಊರಲ್ಲೇ ಒಬ್ರು ಬಾಬಾ ಸತ್ತೋದ್ರು ಅಂತ. ಬಾಬಾ ಸತ್ರು ಅಂತ ಬಾಮೈದಾಗ ಒಂದು ಫೋನ್ ಮಾಡಿದ್ದಾರೆ, ಬಾಬಾ ಸತ್ರು ಅಂತ ಅವನಲ್ಲೇ ಹಾರ್ಟ್ ಅಟ್ಯಾಕ್. ಯಾವ ಒಂದು ತುಂಬ ಹೇಳ್ತಾರಂತೆ, ತುಂಬ ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿ. ಯಾವ ಥರ ಆಗಿದೆ ಅಂತ ಹೇಳಿದ್ರೆ ಅವ್ರು ಸತ್ರು ಅಂತ ಒಂದೇ ದಿನ ಡೆತ್ ಇಬ್ಬರು. ಸೊ ಹಾರ್ಟ್ ಡಿಸೀಸ್ ಪ್ರಾಬ್ಲಮ್ ಅಂದರೆ ಸೊ ಎಲ್ಲ ಕಡೆ ಇದು ಅದೇ ಥರ ಆಗ್ತಾ ಇದೆ. ಹಾರ್ಟ್ ಸಂಬಂಧಪಟ್ಟಂತೆ ಕಾಯಿಲೆಗಳು ಇದ್ದರೆ ಆ ಸ್ಟಂಟ್ ಆಗಿರ್ಬೋದು, ಹಾರ್ಟ್ ಪಂಪಿಂಗ್ ಜಾಸ್ತಿ ಇರಲಿ, ಹಾರ್ಟ್ ಪಂಪಿಂಗ್ ಕಮ್ಮಿ ಇರಲಿ, ಹಾರ್ಟು ಹೋಲಾಗಿರಲಿ, ಟೋಟಲ್ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ನಾವು ಈ ಒಂದು ಪ್ರಾಡಕ್ಟ್ನ ಸಜೆಸ್ಟ್ ಮಾಡ್ಬೋದು. ಸೊ ಅದಾದ್ಮೇಲೆ ಪೈಲೋಕಾಪ್ ಅನ್ನೋದು ಪೈಲ್ಸಲ್ಲಿ 3 ಥರ ಪೈಲ್ಸ್ ಇರುತ್ತೆ. ಪೈಲ್ಸು, ಫಿಶರು, ಪಿಸ್ತೂಲಾ ಅಂತೇಳಿ. ಯಾವುದೇ ಪೈಲ್ಸ್ ಇದ್ರೆ ಈ ಪ್ರಾಡಕ್ಟ್ನ ಸಜೆಸ್ಟ್ ಮಾಡ್ಬೋದು. ಪೈಲ್ಸ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಗುಲಾಬಿ ಕಡ್ಡಿ ಇದ್ದಂಗೆ ಅಂತ. ಗುಲಾಬಿ ಕಡ್ಡಿ ಮೇಲೊಂದು 10 ಹೂವು ಬಿಟ್ಟಿರಲಿ, ಕಡ್ಡಿ ಕೆಳಗಡೆನೆ ಕಟ್ ಮಾಡಿ ಬುಡಕ್ಕೆ ಕಟ್ ಮಾಡಿ ಆದ್ರೆ ಇನ್ನೂ ಚೆನ್ನಾಗಿ ಚಿಗುರುತ್ತೆ. ಯಾಕಂದರೆ ಬೇರು ಗಟ್ಟಿಯಾಗಿರುತ್ತೆ. ಒಂದು ಕಡೆ ಕಟ್ ಮಾಡಿ 2 ಕಡೆ ಚೆನ್ನಾಗಿ ಚಿಗುರುತ್ತೆ. ಸೊ ಆದರೆ ನಮ್ಮ ಪೈಲ್ಸ್ ಅಂತ ಹೇಳಿದ್ರೆ ಒಳಗಡೆ ಗೆಡ್ಡೆ ಇರುತ್ತೆ, ಅದು ಮೊಳಕೆ ಹೊಡೆದು ಚಿಗುರೊಡೆಯೋಕ್ಕೆ ಶುರು ಮಾಡುತ್ತೆ. ಯಾವಾಗ ಮೊಳಕೆ ಹೊಡೆದು ಚಿಗುರೊಡಿಲಿಕ್ಕೆ ಶುರು ಮಾಡುತ್ತೋ ಸೊ ಆವಾಗ ನಮಗೆ ಪೇನ್ ಜಾಸ್ತಿ ಆಗುತ್ತೆ, ವಾಶ್ರೂಮ್ಗೆ ಹೋಗೋಕ್ಕಾಗಲ್ಲ, ತುಂಬ ಬ್ಲಡ್ ಬರುತ್ತೆ, ಪೇನ್ ಜಾಸ್ತಿ ಆಗುತ್ತೆ, ಹೀಟ್ ಪದಾರ್ಥ ತಿನ್ನೋಕ್ಕಾಗಲ್ಲ. ಸೊ ಅದರಿಂದ ಸಫರ್ ಆಗ್ತಾ ಇರ್ತೀವಿ. ಆ ಪೇನ್ ಎಷ್ಟಿರುತ್ತೆ ಅಂದರೆ ನಮ್ಗೆ ಆಗೋದೇ ಇಲ್ಲಪ್ಪ, ಆಪ್ರೇಷನ್ ಮಾಡಿಸ್ಕೊಂಡ್ಬಿಡೋಣ ಅಂತ ಹೇಳ್ತೀವಿ. ಸೊ ಆಪ್ರೇಷನ್ ಮಾಡಿಕೊಂಡ್ರೆ ಯಾವ ಥರ ಆಪ್ರೇಷನ್ ಮಾಡ್ತಾರೆ ಅಂದರೆ, ಸೊ ಯಾವ ಥರ ಮೊಳಕೆ ಕಾಣಿಸ್ತಾ ಇರುತ್ತೆ ಹೊರಗೆ, ಅದನ್ನು ಕಟ್ ಮಾಡಿ ಸ್ಟಿಚ್ ಮಾಡ್ತಾರೆ ಅಷ್ಟೇ. ಗೆಡ್ಡೆ ಎಲ್ಲೋಯ್ತು, ಒಳಗೆ ಆಯಿತು. ಸಮ್ ಡೇಸ್ ಆದಾಗ ಮತ್ತೆ ಕಟ್ಟಾಗಿರುವಂಥ ಮೊಳಕೆ ಮತ್ತೆ ಚಿಗುರೊಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಆಪ್ರೇಷನ್ ಮಾಡಬೇಕು. ಎಷ್ಟು ಸಲ ಅಂತ ಆಪ್ರೇಷನ್ ಮಾಡಿಸೋದು? ಕೆಲವರು ವರ್ಷಕ್ಕೆ 1 ಸಲ ಮಾಡಿಸಿರಿ, ಕೆಲವರು 2 ಸಲ ಮಾಡಿಸಿರ್ತಾರೆ. ಆದರೆ ಈ ಪ್ರಾಡಕ್ಟ್ನ ತಗೊಳ್ಳೋದ್ರಿಂದ ಒಳಗೆ ಇರುವಂಥ ಗೆಡ್ಡೆನ ಕರಗಿಸಿ ವಾಶ್ರೂಮ್ ಮುಖಾಂತರ ವಾಶ್ರೂಮ್ಗೆ ಹೋದಾಗ ಗೆಡ್ಡೆ ಸಮೇತ ರಿಮೂವ್ ಆಗುತ್ತೆ ಅಂತ ಒಂದು ಪವರ್ಫುಲ್ ರಿಸಲ್ಟು ಪೈಲ್ಸ್ ಅಂತ ಹೇಳ್ಬೋದು. ಸೊ ವರ್ಷಕ್ಕೆ 2 ಸಲ 3 ಸಲ ಆಪ್ರೇಷನ್ ಮಾಡ್ಕೊಳ್ಳೋ ಬದಲು ಪರ್ಮನೆಂಟ್ ಆಗಿ ಕ್ಯೂರ್ ಮಾಡ್ಬೋದು. ಆಯುರ್ವೇದ ಅಂದ್ರೆ ಬುಡದಿಂದ ಕಿತ್ತಾಕುವಂತ ಕೆಲಸ ಮಾಡುತ್ತೆ ಅಲ್ವಾ. ಸೊ ನಮ್ಮ ಒಂದು ಪ್ರಾಡಕ್ಟ್ನ ತಗೊಳ್ಳೋದ್ರಿಂದ ಬುಡದಿಂದ ಕ್ಲಿಯರ್ ಮಾಡ್ಕೊಳ್ಬೋದು. ಸ್ಟೋನ್ ಕಾಪ್ ಅಂದರೆ ಸ್ಟೋನ್. ನಾವು ಡೈಲಿ ಊಟ ಮಾಡ್ತೀವಿ, ಅನ್ನ ತಿಂತೀವಿ, ಕಲ್ ತಿನ್ನಲ್ಲ, ಆದರೂ ಕೂಡ ಬಾಡಿ ಒಳಗೆ ಕಲ್ ಸೇರ್ಕೊಂಡಿರುತ್ತೆ. ಸೊ ಕೆಲವರು ಏನು ಮಾಡ್ತಾರೆ, ಸ್ಟೋನ್ ಇದೆ ಅಂದರೆ ಶೂಟ್ ಮಾಡ್ತಾರೆ, ಇಲ್ಲ ಆಪರೇಷನ್ ಮುಖಾಂತರ ಸ್ಟೋನನ್ನು ರಿಮೂವ್ ಮಾಡಿಸ್ತಾರೆ. ಆದರೆ ನಮ್ಮ ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ಅದು STMM ಇದ್ರೂ ಕೂಡ ಕರಗಿಸಿ ಸ್ಟೋನನ್ನು ಯೂರಿನ್ ಪಾಸ್ ಮುಖಾಂತರ ಸ್ಟೋನನ್ನು ಹೊರ ಹಾಕುತ್ತೆ, ಯೂರಿನ್ ಪಾಸ್ ಮುಖಾಂತರ ಸ್ಟೋನನ್ನು ರಿಮೂವ್ ಮಾಡುತ್ತೆ ಅಂತ ಒಂದು ಪವರ್ಫುಲ್ ಪ್ರಾಡಕ್ಟ್ ನಮ್ಮ ಸ್ಟೋನೋಕಾಪ್ ಅಂತ ಹೇಳ್ಬೋದು. ನೋನಿ ಅನ್ನೋದು ಏನಾದರೂ ಕಾಯಿಲೆ ಇದ್ದವರೇ ತಗೊಳ್ಬೇಕು ಅಂತ ಏನಿಲ್ಲ, ಏನು ಕಾಯಿಲೆ ಇಲ್ಲ ಅಂದ್ರೂ ಪರವಾಗಿಲ್ಲ. ಈ ಒಂದು ಪ್ರಾಡಕ್ಟ್ ನಾವು ವರ್ಷದಲ್ಲಿ 3 ತಿಂಗಳ ಕಾಲ ಈ ಒಂದು ಪ್ರಾಡಕ್ಟ್ನ ತಗೊಳ್ಬೋದು. ಜೊತೆಗೆ ಈಗ ನಾನು ಹೇಳಿರುವಂಥ ಪ್ರಾಡಕ್ಟ್ ಜೊತೆಗೆ ಆಂಟಿಬಯೋಟಿಕ್ ಆಗಿ ನಾವು ಈ ಪ್ರಾಡಕ್ಟ್ನ ಸಜೆಸ್ಟ್ ಮಾಡ್ತೀವಿ. ಇಡೀ ನಮ್ಮ ಸೆಲ್ಸ್ನ ಆಕ್ಟಿವ್, ನಮಗೆ ಏಜ್ ಆಗ್ತಾ ಸೆಲ್ಸ್ ಆಕ್ಟಿವ್ ಆಗುತ್ತಾ, ಏನಾಗುತ್ತೆ? ಹೌದು. ಸೊ ನಾವು ಈ ಪ್ರಾಡಕ್ಟ್ನ ತಗೊಳ್ಳೋದ್ರಿಂದ ಸೆಲ್ಸ್ನ ಆಕ್ಟಿವ್ ಮಾಡುತ್ತೆ, ರೀಜನರೇಟ್ ಮಾಡುತ್ತೆ, ಪುನರ್ಚೇತನಗೊಳಿಸುತ್ತೆ. ಸೊ ಈ ಪ್ರಾಡಕ್ಟ್ನ ನಾವು ಆಂಟಿಬಯೋಟಿಕ್
ಆಗಿ ಕೊಡ್ತೀವಿ. ಏನು ಕಾಯಿಲೆ ಇಲ್ಲ ಅಂದ್ರೂ ಪರವಾಗಿಲ್ಲ, ವರ್ಷಕ್ಕೆ 3 ತಿಂಗಳ ಕಾಲ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಸೊ ಲಿವರ್ ಕಾಪ್ ಅನ್ನೋದು ಲಿವರ್ನ ಸಮಸ್ಯೆ. ಫ್ಯಾಟಿ ಲಿವರ್ ಅಂದರೆ ಲಿವರ್ನಲ್ಲಿ ಕೊಬ್ಬಿನಂಶ ತುಂಬಿದ್ರೆ, ಅದ್ರ ಜೊತೆಗೆ ಜಾಸ್ತಿ ಡ್ರಿಂಕರ್ಸ್ ಇದ್ರೆ ಲಿವರ್ ಡ್ಯಾಮೇಜ್ ಆಗ್ತಾ ಇರುತ್ತೆ, ಲಿವರ್ ಹೋಲ್ ಆಗುತ್ತೆ, ಲಿವರ್ ಸಿಂಕ್ ಆಗುತ್ತೆ, ಲಿವರ್ ಬ್ಲಾಕೇಜಸ್ ಇರುತ್ತೆ ಅಲ್ವಾ. ಸೊ ಏನೇ ಪ್ರಾಬ್ಲಮ್, ಲಿವರ್ನ ಏನೇ ಸಮಸ್ಯೆ ಇದ್ರೂ ಕೂಡ ಅಂಥವ್ರಿಗೆ ಈ ಒಂದು ಪ್ರಾಡಕ್ಟ್ನ ಸಜೆಸ್ಟ್ ಮಾಡ್ಬೋದು. ಇದನ್ನು ತಗೊಳ್ಳೋದ್ರಿಂದ ಲಿವರ್ ಮೊದಲು ಯಾವ ಥರ ಇತ್ತು ಯಥಾಸ್ಥಿತಿಗೆ ತಂದು ಅಂತ ನಿಲ್ಲಿಸುವಂಥ ಕೆಪಾಸಿಟಿ ನಮ್ಮ ಪ್ರಾಡಕ್ಟ್ನಲ್ಲಿ ಇದೆ. ಅದಾದ್ಮೇಲೆ ಥೈರೋಕಾಪ್ ಅಂದರೆ ಥೈರಾಯ್ಡಲ್ಲಿ 2 ಥರ ಥೈರಾಯ್ಡ್ ಇರುತ್ತೆ. ಒಂದು ಹೈಪೋ, ಇನ್ನೊಂದು ಹೈಪರ್ ಅಂತ ಹೇಳಿ. ನೀವು ಯಾವುದೇ ಥೈರಾಯ್ಡ್ ಇದ್ರೂ ಕೂಡ ಈ ಒಂದು ಪ್ರಾಡಕ್ಟ್ನ ತಗೊಳ್ಬೋದು. ಥೈರಾಯ್ಡ್ ಇರೋರು ಡೈಲಿ ಇಷ್ಟು mg ಅಂತ ಹೇಳಿ ಟ್ಯಾಬ್ಲೆಟ್ನ ತಗೊಳ್ತಾ ಇರ್ತಾರೆ. ಜೊತೆಗೆ ಮದುವೆ ಆಗೋದಕ್ಕಿಂತ ಮುಂಚೆ ಹೆಣ್ಣು ಮಕ್ಕಳಿಗೆ ಥೈರಾಯ್ಡ್ನ ಸಮಸ್ಯೆ ಇದ್ರೆ ಮದುವೆ ಆದಮೇಲೆ ಮಕ್ಕಳಾಗೋದು 99% ಕಡಿಮೆ ಇರುತ್ತೆ. ಸೊ ಹಾಗೆ ಥೈರಾಯ್ಡ್ನ ಫಸ್ಟ್ ನಿಲ್ ಮಾಡ್ಕೊಳ್ಬೇಕು. ನಮ್ಮ ಒಂದು ಪ್ರಾಡಕ್ಟ್ನ ತಗೊಳ್ಳೋದ್ರಿಂದ ಥೈರಾಯ್ಡ್ನ ಕಮ್ಮಿ ಮಾಡ್ಕೊಳ್ಬೋದು. ಯಾವುದೇ ರೀತಿಯಾದಂಥ ಥೈರಾಯ್ಡ್ ಪ್ರಾಬ್ಲಮ್ ಇರೋದಿಲ್ಲ, ನಿಲ್ ಮಾಡಿಕೊಂಡು ನಾರ್ಮಲ್ ಆಗಿ ಇರ್ಬೋದು. ಸೊ ಅದೇ ಥರ ತುಂಬ ಜನ ಡ್ರಿಂಕರ್ಸ್ ಇರ್ತಾರೆ, ಡ್ರಿಂಕ್ ಮಾಡ್ತಾರೆ ಅಲ್ವಾ. ಅದ್ರ ಜೊತೆಗೆ ಸ್ಮೋಕ್ ಮಾಡ್ತಾರೆ, ಗುಟ್ಕಾ, ಪಾನ್ ಪರ್ಕಿಂಗ್, ಇದಕ್ಕೆಲ್ಲ ಅಡಿಕ್ಟ್ ಆಗಿರ್ತಾರೆ. ಬಟ್ ಈ ಒಂದು ಪ್ರಾಡಕ್ಟ್ನ ಸಜೆಸ್ಟ್ ಮಾಡೋದ್ರಿಂದ ಅವ್ರು ಯಾವುದಕ್ಕೆ ಅಡಿಕ್ಟ್ ಆಗಿರ್ತಾರೆ ಅದರಿಂದ ಹೊರಗೆ ಬರ್ಬೋದು. ಡ್ರಿಂಕ್ ಮಾಡೋರು ಡ್ರಿಂಕ್ ಮಾಡೋದನ್ನ ಬಿಡ್ತಾರೆ. ಸೊ ಅಷ್ಟು ಪವರ್ಫುಲ್ ರಿಸಲ್ಟ್. ಹಾಗೆ ಕಾಫ್ ಅಂತ ಹೇಳಿದ್ರೆ ತುಂಬ ಕೆಮ್ಮು, ಒಣಗೆಮ್ಮೆ ಇರುತ್ತೆ, ಕಫ ಒಣಗೆಮ್ಮು ಒಂದು 15-20 ದಿನ ಆದ್ರೂ ಕೆಮ್ಮೆ ಬಿಡಲ್ಲ. ಸೊ ಅಂಥವರೆಲ್ಲ ಈ ಪ್ರಾಡಕ್ಟ್ನ ತಗೊಳ್ಳೋದ್ರಿಂದ ಒಳಗಿರುವಂಥ ಕಫ ಸಮೇತ ರಿಮೂವ್ ಮಾಡುತ್ತೆ. ಕೆಮ್ಮಿಂದ ಶುಗರ್ ಇದ್ರೂ ಕೂಡ ಗ್ಯಾಂಗ್ರೀನ್ ಆಗುತ್ತೆ. ಶುಗರ್ ಇಲ್ಲ, ಗ್ಯಾಂಗ್ರೀನ್ ಆಗಿದೆ, ಹೋಗುತ್ತೆ. ಪೇಸ್ಟ್ ಹಚ್ಚಿದ್ರೆ ಹುಳುಗಳೆಲ್ಲ ಈಗ ನಮ್ಮ ಸುಮಿತ್ರಾ ಕಳಿಸಿದ್ದಾರೆ. ಸೊ ಕಾಲ್ ಫುಲ್ಲು ಕೊಳ್ತೋಗಿದೆ, ಇದೆ ಕಳಿಸಿದ್ದಾರೆ. ಪೇಸ್ಟ್ ಹಾಕಿದಾಳೆ, ಹುಳುಗಳು ಬಿಳಿ ಹುಳ, ಇದರಲ್ಲಿ ಅಕ್ಕಿಲಿ ಇರುತ್ತಲ್ಲ ಬಿಳಿ ಹುಳ ಇಷ್ಟಿಷ್ಟುದ್ದ. ಸೊ ಹಿಂಗೆ ಅನ್ಕೊಂಡು ಹೊರಗೆ ಬರ್ತಾ ಇದೆ ಹುಳುಗಳೆಲ್ಲ. ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಹುಳ ಇಲ್ಲ ಅಂತ ಹೇಳಿದಾರಂತೆ. ಇವ್ರ ಮನೆಗೆ ಬಂದಾಗ ಹಚ್ಚಿದಾಗ ಏನಾಗಿದೆ, ಹೊರಗಡೆ ಬಂದಿದೆ ಹುಳ. ಹುಳ ಇಲ್ಲ ಅಂತ ಡಾಕ್ಟರ್ ಹೇಳಿರೋದು. ಇವ್ರ ಪೇಸ್ಟ್ ಅಷ್ಟು ನೋಡೋಣ, ಹಿಂಗೆ ಹುಳುಗಳು ತಿನ್ಕೊಂಡು ಹೋಗ್ತಾ ಇದೆ. 2 ಥರ ಇದೆ. ಸೊ ಏನು ಹುಳುಗಳಿಲ್ಲ ಅಂತ ಹೇಳಿದ್ರು, ಹಿಂಗೆ ತಿನ್ಕೊಂಡು ಹೋಗ್ತಾ ಇದಿಲ್ಲ ಬಾಡಿನ ಅಂತ ಹೇಳ್ಬಿಟ್ಟು ಸೊ ಹಾಕಿರೋದು ಪೇಸ್ಟ್ ಹುಳುಗಳೆಲ್ಲ ಮೇಲೆ ಬಂದ್ಬಿಟ್ಟಿದೆ. ಇದೇ ವಿಡಿಯೋ ಇಲ್ಲೂ ಇದೆ ನನ್ನ ಹತ್ರ. ಮಾಡೋಣ ಮೇಡಮ್. ಇದು HIV ಔಷಧಿ ಇದೆಯಾ ಮೇಡಮ್? ಅದಕ್ಕೆ ಅಂತ ಪರ್ಮನೆಂಟ್ ಆಗಿ ಕೇಳಿದ್ರು, ಅದಕ್ಕೆ ಕೇಳಿದ್ರು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಅಲೋವೆರಾ ಅಂತ ಹೇಳಿ. ಸೊ ಈ ಅಲೋವೆರಾ ಪ್ರಾಡಕ್ಟ್ ಚರ್ಮದ ಸಮಸ್ಯೆ ಇರ್ಬೋದು, ಗ್ಯಾಸ್ಟ್ರಿಕ್ಗೂ ಕ್ಲಿಯರ್ ಆಗುತ್ತೆ, ಇಲ್ಲ ಕೂದಲು ಜಾಸ್ತಿ ಉದುರುತ್ತೆ, ಸ್ಕಿನ್ ಪ್ರಾಬ್ಲಮ್, ಟೋಟಲಿ ಸ್ಕಿನ್ ಪ್ರಾಬ್ಲಮ್, ಸ್ಕಿನ್ನಿನ ಸಮಸ್ಯೆ ಇದ್ರೆ, ಜೊತೆಗೆ ಕೂದಲಿನ ಸಮಸ್ಯೆ ಇದ್ರೆ ಸೊ ಇದು ಒಳ್ಳೆ ರಿಸಲ್ಟ್ಸ್ನ ಕೊಡುತ್ತೆ. ಸೊ ಅದಾದಮೇಲೆ ಬ್ರೈನ್ ಕಾಪ್ ಅನ್ನೋದು ಮೆದುಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿದ್ರೆ, ಮೆದುಳಿನ ಸಮಸ್ಯೆ ಇದ್ದರೆ, ಮರೆಗುಳಿತನ, ಆದಷ್ಟು ಬೇಗ ಏನಾದರೂ ಹೇಳಿದ್ರೆ ಮರ್ತು ಬಿಡ್ತೀವಿ. ಒಂದು 10 ಸಾಮಾನು ಮನೇಲಿ ಯಾರು ಹೇಳಿರ್ತಾರೆ ಇಂಥದ್ದು ಒಂದು 10 ಸಾಮಾನು ತೊಗೊಂಡು ಬನ್ನಿ ಅಂತ. ನಾವು ಶಾಪಿಗೆ ಹೋಗ್ತೀವಿ ಅಂದರೆ 8-9 ತರ್ತೀವಿ, ಒಂದಾದ್ರೂ ಮರ್ತು ಬರ್ತೀವಿ. ಯಾರಿಗೋ ಒಬ್ರಿಗೆ ಫೋನ್ ಮಾಡೋಣ ಅಂತ ಹೇಳಿ ಮೊಬೈಲ್ ತೊಗೊಳ್ತೀವಿ. ಮೊಬೈಲ್ ತೊಗೊಂಡು ಕಾಂಟ್ಯಾಕ್ಟ್ ಹುಡ್ಕೋರ್ಗು ಅವ್ರ ಹೆಸರು ನೆನಪಿರುತ್ತೆ, ಕಾಂಟ್ಯಾಕ್ಟ್ ಲಿಸ್ಟ್ ನೋಡಿದ ತಕ್ಷಣ ಅವ್ರ ಹೆಸರೇ ಬರ್ತದೆ, ಯಾರಿಗೋ ಫೋನ್ ಮಾಡೋಣ ಅನ್ಕೊಂಡಲ್ಲ ಅಂತ. ಅಂದರೆ ಆ ಥರ ಮರ್ತು ಬಿಡ್ತೀವಿ. ಮತ್ತು ಬ್ರೈನ್ ಪ್ರಾಬ್ಲಮ್, ಮೆದುಳಿಗೆ ಸಂಬಂಧಪಟ್ಟಂತೆ ಬುದ್ಧಿಮಾಂದ್ಯತೆ ಮಕ್ಕಳಿರ್ತಾರೆ. ಸೊ ಅಂಥವ್ರಿಗೆಲ್ಲ ಈ ಪ್ರಾಡಕ್ಟ್ನ ಸಜೆಸ್ಟ್ ಮಾಡ್ಬೋದು. ಸೊ ಅದಾದ್ಮೇಲೆ ತ್ರಿಪಲ ಅಂತ ಹೇಳೋದು ಹೆವಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಗ್ಯಾಸ್ಟ್ರಿಕ್ ಏನು ಕಡಿಮೆ ಸಮಸ್ಯೆ ಅಲ್ಲ. ಗ್ಯಾಸ್ಟ್ರಿಕ್ ಆಗಿಬಿಟ್ರೆ ಹೆವಿ ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ಉಗುರಿಸ್ಕೊಂಡಂಗೆ ಆಗುತ್ತೆ, ಗ್ಯಾಸ್ ತುಂಬಿಕೊಳ್ಳುತ್ತೆ. ಒಂದು ಸ್ವಲ್ಪ ಊಟ ಮಾಡಿದ್ರು ಕೂಡ ಹೊಟ್ಟೆ ತುಂಬ್ದಂಗೆ ಅನಿಸ್ಬಿಡುತ್ತೆ, ಗ್ಯಾಸ್ ತುಂಬಿಕೊಳ್ಳುತ್ತಲ್ವ, ಹೊಟ್ಟೆ ಉಳಿ ತೇಗ್ ಬರ್ತಾ ಇರೋದು, ಪದೇ ತೇಗ್ ಬರ್ತಾ ಇರೋದು, ಸೊ ಹೊಟ್ಟೆ ಉಗುರಿಸ್ಕೊಂಡಂಗೆ ಆಗೋದು. ಸೊ ಆ ಥರ ಸಮಸ್ಯೆಗಳಿಗೆ ಈ ಒಂದು ಪ್ರಾಡಕ್ಟ್ನ ಸಜೆಸ್ಟ್ ಮಾಡ್ಬೋದು. ಅದಾದ್ಮೇಲೆ ಅಲರ್ಜಿ ಅಂದರೆ ಬೆಳವಣಿಗೆ ಕೆಲವರು ಬೇಗ ಎದ್ದುಬಿಟ್ರೆ ಶೀತ, ಅಕ್ಷಿ ಅಂತ ಹೇಳ್ತಾ ಇರ್ತೀವಿ. ಶೀತ, ನೆಗಡಿ, ಕೆಮ್ಮು, ಅಲರ್ಜಿ ಅಂತ ಸಮಸ್ಯೆ, ದಮ್ ಇರ್ಬೋದು, ಅಸ್ತಮ ಇರ್ಬೋದು. ಸೊ ಅಂಥವ್ರಿಗೆಲ್ಲ ಈ ಪ್ರಾಡಕ್ಟ್ನ ಸಜೆಸ್ಟ್ ಮಾಡ್ಬೋದು. ಸೊ ಕಾರ್ಬೋಕಾಪ್ ಅನ್ನೋದು ಕ್ಯಾನ್ಸರ್ನ ಸಮಸ್ಯೆ. ಕ್ಯಾನ್ಸರಲ್ಲಿ ಒಂದೇ ಥರ ಕ್ಯಾನ್ಸರ್ ಇರಲ್ಲ, ಬೇರೆ ಥರ ಕ್ಯಾನ್ಸರ್ ಇರುತ್ತೆ ಅಲ್ವಾ. ಲಿವರ್ ಕ್ಯಾನ್ಸರ್, ಬ್ರೈನ್ ಕ್ಯಾನ್ಸರ್, ಲಂಗ್ಸ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್. ಸೊ ಈ ಥರ ಬೇರೆ ಥರ ಕ್ಯಾನ್ಸರ್ಗಳಿರುತ್ತೆ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜಲ್ಲಿ ಕೂಡ ನಮ್ಮ ಒಂದು ಪ್ರಾಡಕ್ಟ್ನ ಸಜೆಸ್ಟ್ ಮಾಡ್ಬೋದು. ಸೊ ಕ್ಯಾನ್ಸರಿಂದ ಮುಕ್ತಿ ಸಿಗುತ್ತೆ. ಕ್ಯಾನ್ಸರ್ ಗೆಡ್ಡೆಗಳಿದ್ರು ಕೂಡ ಕ್ಯಾನ್ಸರ್ ಗೆಡ್ಡೆಗಳನ್ನು ಕೂಡ ಕರಗಿಸುವಂಥ ಕೆಲಸ ಈ ಒಂದು ಕಾರ್ಬೋಕಾಪ್ ಮಾಡುತ್ತೆ. ಹೌದಾ? ರಿಸಲ್ಟ್ಸ್ ಬರ್ತದೆ. ಸೊ ಬೇಬಿ ಕಾಪ್ ಅನ್ನೋದು ಮಕ್ಕಳಿಗೆ ಕೊಡುವಂಥದ್ದು. ಅಂದರೆ ಸುಮಾರು ಜನ ಏನಾಗುತ್ತೆ, ಮಕ್ಕಳು
ಕಮ್ಮಿ ಇರುತ್ತೆ. ಸೊ ಇದನ್ನ ಕೊಡೋದ್ರಿಂದ ಮಕ್ಕಳ ಬೆಳವಣಿಗೆ ಚೆನ್ನಾಗಾಗುತ್ತೆ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಸೊ ಮಕ್ಕಳಿಗೆ ಮೆಮೊರಿ ಲಾಸ್ ಇದ್ರೆ ಮೆಮೊರಿ ಪವರ್ ಕೊಡುತ್ತೆ. ಸೊ ಬೇರೆ ಬೇರೆ ಈಗ ಬೂಸ್ಟು ಆರ್ಎಕ್ಸು ಅದು ಇದು ಕೊಡ್ತೀವಲ್ಲ ಮಕ್ಕಳಿಗೆ, ಅದ್ರ ಬದಲು ಇದನ್ನೇ ಕೊಡೋಣ. ಮೆಮೊರಿ ಲಾಸ್ ಇರೋದು ಮೆಮೊರಿ ಚೆನ್ನಾಗಿ ವರ್ಕ್ ಆಗುತ್ತೆ, ಜೊತೆಗೆ ಬೆಳವಣಿಗೆ ಚೆನ್ನಾಗಾಗುತ್ತೆ, ಊಟ ಚೆನ್ನಾಗಿ ಮಾಡ್ತಾರೆ, ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡುತ್ತೆ, ಇನ್ಕ್ರೀಸ್ ಮಾಡುತ್ತೆ ಮಕ್ಕಳಿಗೆ. ಸೊ ಅದಾದ್ಮೇಲೆ ಅದೇ ಥರ ಗರ್ಭನಾಶಕ ತೈಲ ತುಂಬ ಕಾಲು ನೋವು ಇದ್ರೆ ಆಯಿಲ್ನ ಹಚ್ಕೊಳ್ಬಹುದು. ಅಂದರೆ ವಿಕ್ಸ್ ಇರೋ ಥರ. ಅಂದರೆ ಇವಾಗ ಆರ್ಥೋಸಿಡ್ ಕಾಪ್ ಒಂದು ಬಾಡಿಯಿಂದನೇ ನಮಗೆ ರಿಮೂವ್ ಮಾಡುತ್ತೆ ಪೇನ್, ಏನು ಆರ್ಥೋ ಪ್ರಾಬ್ಲಮ್ ಇದೆ. ಬಟ್ ಇದು ಕ್ಷಣ ಮಾತ್ರಕ್ಕೆ ರಿಲೀಫ್ ಕೊಡುತ್ತೆ. ಸ್ವಲ್ಪ ಉಜ್ಜಿ ಸ್ವಲ್ಪ ಹೊತ್ತು ಬಿಟ್ಟು ಬಿಸಿ ಬಿಸಿ ನೀರು ಹಾಕೊಳ್ಳೋದ್ರಿಂದ ಅದರಿಂದ ನೋವು ಕಮ್ಮಿ ಆಗುತ್ತೆ. ಅಂದರೆ ವಿಕ್ಸು ತಲೆನೋವು ಇರುತ್ತೆ, ಹಚ್ಕೊಳ್ತೀವಿ, ತಲೆನೋವು ಕಮ್ಮಿ ಮತ್ತೆ ಬರಲ್ವಾ? ಮತ್ತೆ ಬರುತ್ತೆ. ಬಟ್ ನಮ್ಮ ಆರ್ಥೋಸಿಡ್ ಆಯಿಲ್ ತೊಗೊಂಡ್ರೆ ಮತ್ತೆ ಬರುತ್ತೆ. ಪರ್ಮನೆಂಟ್ ಕ್ಯೂರ್ ಸಿಗಬೇಕಾ ನೀವು ಆರ್ಥೋಸಿಡ್ ಕಾಪನ್ನ ತೊಗೊಳ್ಬೋದು. ಅದೇ ಥರದಲ್ಲಿ ನಮಗೆ ಪಂಚತುಳಸಿ ಇರ್ಬೋದು, ಪೇಸ್ಟ್ ಇರ್ಬೋದು, ಹೇರ್ ಆಯಿಲ್ ಇರ್ಬೋದು, ಫೇಸ್ ಪ್ಯಾಕ್ಸ್ ಇರ್ಬೋದು, ಸೋಪ್ಗಳೆಲ್ಲ ಎಲ್ಲನೂ ಸಿಗುತ್ತೆ. ಬಟ್ ಒಂದು ಪೇಸ್ಟ್ನ ಹೇಳ್ತಾ ಇರುತ್ತೆ, ನಾನು ಪ್ರಾಡಕ್ಟ್ನ ಮುಗಿಸ್ತೀನಿ. ಸೊ ಪೇಸ್ಟ್ ಮಲ್ಟಿಪರ್ಪಸ್ ಆಗಿ ವರ್ಕ್ ಮಾಡುತ್ತೆ. ಒಂದು ಬ್ರಷ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಇನ್ನೊಂದು ಹುಳುಕಲ್ಲಾಗಿದ್ದರೆ ಹಲ್ಲುಗಳಲ್ಲಿ ಹುಳ ಇದ್ರೂ ಕೂಡ ಪೇಸ್ಟನ್ನ ಹಚ್ಚೋದ್ರಿಂದ ಹುಳುಗಳು ರಿಮೂವ್ ಆಗುತ್ತೆ. ಮತ್ತು ತುಂಬ ಹೊಟ್ಟೆ ನೋವಿದ್ರೂ ಕೂಡ ಪೇಸ್ಟನ್ನ ತಿನ್ಬೋದು, ಪಲ್ಸ್ ಇರೋ ಪೇಸ್ಟನ್ನ ಹಚ್ಕೊಳ್ಬೋದು, ಹುಳುಕಡ್ಡಿ ಆಗಿರೋರು ಪೇಸ್ಟನ್ನ ಹಚ್ಕೊಳ್ಬೋದು, ಸುಟ್ಟು ಗಾಯಗಳಿಗೆ ಪೇಸ್ಟನ್ನ ಹಚ್ಬೋದು. ಸೊ ಈ ಥರ ಹಲವಾರು ಕಾಯಿಲೆಗಳನ್ನ ವಾಸಿ ಮಾಡುವಂಥ ಶಕ್ತಿ ನಮ್ಮ ಪೇಸ್ಟ್ಗೆ ಇದೆ. ಸೊ ಇಂಥ ವಂಡರ್ಫುಲ್ ಪ್ರಾಡಕ್ಟ್ನ ಕೊಟ್ಟಿದ್ದಾರೆ. ಆದರೂ ಕೆಲವರಿಗೆ ಡೌಟ್ಸ್ ಏನಿದೆ, ಪ್ರಾಡಕ್ಟ್ ಅಂತೂ ಸೂಪರ್ ಮೇಡಮ್, ಬಟ್ ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಮಾಡ್ತಾ ನಾವು ಯಾವ ಥರ ಇನ್ಕಮ್ ಮಾಡ್ಬೋದು ಅನ್ನೋದು ಡೌಟ್ಸ್ ಇದ್ದಾವೆ. ಯಾರಿಗೆಲ್ಲ ಇನ್ಕಮ್ ಮಾಡ್ಬೋದು, ಕೆಲವು ಯಾರಿಗೆ ಬೇಕು ದುಡ್ಡು ಯಾವ ಥರ ಮಾಡಬೇಕು ಇದರಲ್ಲಿ ಎಲ್ರಿಗೂ ತಿಳ್ಬೇಕು, ಎಲ್ಲರಿಗೂ ಯಾರು ಕೈ ಅಷ್ಟೇ ಎಲ್ಲ ಆರೋಗ್ಯ ಬೇಕು, ಆರೋಗ್ಯದ ಜೊತೆ ಜೊತೆಗೆ ಆದಾಯನೂ ಬೇಕು ಅಲ್ವಾ? ಯಾವ ಥರ ಆದಾಯ ಮಾಡೋದು ಅಂತ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಮೊದಲಿಗೆ ಇಂಡಿಯನ್ ಎಕನಾಮಿ ಸರ್ವೆ ಪ್ರಕಾರ 1945ರಲ್ಲಿ 10 ರೂಪಾಯಿಲಿ 12ರಿಂದ 15 ಜನ ಜೀವನ ಮಾಡ್ತಾ ಇದ್ರು. ಆದರೆ 10 ರೂಪಾಯಿಗೆ ಅಷ್ಟೇ ವ್ಯಾಲ್ಯೂ ಇತ್ತು ಅವಾಗ. 10 ರೂಪಾಯಿ ಅಂದರೆ ಅಷ್ಟು ವ್ಯಾಲ್ಯೂ ಇತ್ತು. ಬಟ್ ಆ 10 ರೂಪಾಯಿಗೆ 12ರಿಂದ 15 ಜನ ಮೇಂಟೈನ್ ಮಾಡ್ಬೋದಿತ್ತು ಒಂದು ಮನೇಲಿ. ಅದೇ 1965ರಲ್ಲಿ 100 ರೂಪಾಯಿ ಬೇಕಾಗಿತ್ತು 10ರಿಂದ 12 ಜನಕ್ಕೆ. ಇಲ್ಲಿ ನೋಡಿ, 10 ರೂಪಾಯಿ ಇತ್ತಿದ್ದು 100 ರೂಪಾಯಿ ಆಯಿತು, 15 ಜನ ಇತ್ತಿದ್ದು 12 ಜನಕ್ಕೆ ಬಂದರು. ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ, ದುಡ್ಡಿನ ಖರ್ಚು ಜಾಸ್ತಿ ಆಗ್ತಾ ಇದೆ. 1945ಕ್ಕೆ 100 ರೂಪಾಯಿ ಬೇಕಿತ್ತು 10ರಿಂದ 12 ಜನ ಜೀವನ ಮಾಡೋದಕ್ಕೆ. ಅದೇ 1985ಕ್ಕೆ 1,000 ಬೇಕಾಯಿತು ಜಸ್ಟ್ 8ರಿಂದ 10 ಜನಕ್ಕೆ ಜೀವನ ಮೇಂಟೈನ್ ಮಾಡೋದಕ್ಕೆ. 2005ರಲ್ಲಿ 10,000 ಬೇಕಾಯಿತು 6ರಿಂದ 8 ಜನ ಜೀವನ ಮಾಡೋಕ್ಕೆ. 2025ರಲ್ಲಿ 1,04,000ರಿಂದ 6 ಜನ ಜೀವನ ಮಾಡೋಕ್ಕೆ. ಇವಾಗ 1,00,000 ಸಾಲಲ್ಲ, 2ರಿಂದ 3 ಜನ ಜೀವನ ಮಾಡೋಕ್ಕೆ. ಇಲ್ಲಿ ನೆಕ್ಸ್ಟ್ ಸೇರಿಸ್ಬಿಡ್ಬೇಕು ನಾವು 1ರಿಂದ 2 ಅಂತ. ಸೊ 2022ರಲ್ಲಿ 2,00,000 ಸಾಲಲ್ಲ, 1ರಿಂದ 2 ಜೀವನ ಮಾಡೋಕೆ. ಯಾಕಂದ್ರೆ ಲಕ್ಷ ಫೀಸೇ ಕಟ್ಟಬೇಕು ಮಕ್ಕಳಿಗೆ, ಎಲ್ಲಿ ಸಾಲುತ್ತೆ? ಜೊತೆಗೆ ನಮ್ಮ ಖರ್ಚುಗಳು ಎಷ್ಟಿರುತ್ತೆ? ಸಾಲ್ತಾ ಇಲ್ಲ ಎಷ್ಟು ಎಲ್ಲಾನು ಕಾಸ್ಟ್ಲಿ ಆಗಿದೆ. ಕಾಸ್ಟ್ಲಿ ಜೀವನ ಈಗ, ಕಾಸ್ಟ್ಲಿ ಭಯ ಎಲ್ಲಾನು. ಏನೇ ತಗೊಳ್ಳಿ, ಒಂದು ತರಕಾರಿಯಿಂದ ಹಿಡಿದು ಒಂದು ಫ್ರೂಟ್ಸ್ ಇಂದ ಹಿಡಿದು ಕರೆಂಟ್ ಏನೇ ಇರಲಿ. ಇವಾಗ ಕರೆಂಟ್ ಎಷ್ಟು ಯೂನಿಟ್ ಫ್ರೀ ಕೊಟ್ಟಿದ್ದಾರೆ, ಅದ್ರ ಮೇಲೆ ಬಳಕೆ ಆಗೇ ಆಗ್ತಾ ಇದೆ. ಸೊ ಅದನ್ನು ಕಟ್ಟಬೇಕು. ಗ್ಯಾಸ್ ಸಿಲಿಂಡರ್ ಬೇಕು, ಮೊಬೈಲ್ ಫೋನ್ ರೀಚಾರ್ಜ್ ಇಲ್ಲ ಅಂದ್ರೆ ನಮ್ಮ ಜೀವನನೇ ಸಾಲಲ್ಲ, ಒಂದು ಸಾಗದೇ ಇಲ್ಲ ಜೀವನ. ಸೊ ಮೊಬೈಲ್ ರೀಚಾರ್ಜ್ ಸಾಲ ತಗೊಳ್ತೀವಿ, ಬಡ್ಡಿ ಸಾಲ ತಗೊಳ್ತಾ ಇರ್ತೀವಿ. ಮನೆ ಮಕ್ಕಳು ಫೀಸು, ಮನೆ ಮೇಂಟೆನೆನ್ಸು, ಬಾಡಿಗೆ ಏನಕ್ಕೂ ಸಾಲ್ತಾ ಇಲ್ಲ. ಆ ಥರ ಜೀವನನ ನಾವು ಮಾಡ್ತಾ ಇದೀವಿ. ಸೊ ಈ ಥರ ಇದ್ದಾಗ ನಾವು ಇದರಲ್ಲಿ ಯಾವ ಥರ ಇನ್ಕಮ್ನ ಮಾಡ್ಬೋದು? 3 ಸಿಂಪಲ್ ಸ್ಟೆಪ್ಸ್ ಟು ಅರ್ನ್ ಮನಿ. 3 ಸಿಂಪಲ್ ಸ್ಟೆಪ್ಸ್ ಇದೆ ನಾವು ಯಾವ ಥರ ಮನಿನ ಅರ್ನಿಂಗ್ ಮಾಡೋದಕ್ಕೆ. ಯೂಸ್ ದ ಪ್ರಾಡಕ್ಟ್ಸ್, ಗೆಟ್ ದ ರಿಸಲ್ಟ್, ದೆನ್ ಶೇರ್ ಇಟ್ ವಿತ್ ಪೀಪಲ್. ಫಸ್ಟ್ ಪ್ರಾಡಕ್ಟ್ನ ಯೂಸರ್ ಆಗಿ ರಿಸಲ್ಟ್ ನೋಡಿ, ಒಳ್ಳೆ ರಿಸಲ್ಟ್ ಬಂತು ಅಂತ ಹೇಳಿದ್ರೆ ಆಮೇಲೆ ಬೇರೆಯವ್ರಿಗೆ ಶೇರ್ ಮಾಡಿದ್ರೆ ಸಾಕು ದುಡ್ಡು ಮಾಡ್ಬೋದು. ಅದಕ್ಕಿಂತ ಮುಂಚೆ ನಾನು ಹೇಳ್ತೀನಿ, ಮಾತಾಡೋದು ಕಲಿಬೇಕು. ಪ್ರಾಡಕ್ಟ್ ಯೂಸರು ಆಗಿ ರಿಸಲ್ಟ್ ತಗೊಳ್ಳಿ, ಬೇರೆಯವ್ರಿಗೆ ಶೇರ್ ಮಾಡಿ, ಮಾತು ಬರ್ಬೇಕು ಚೆನ್ನಾಗಿ. ಮಾತಾಡೋಕ್ಕೆ ಬರಲ್ಲ ಅಂದರೆ, ಬಾಯಿ ಬಿಡಲ್ಲ ಅಂತಂದರೆ ಎಲ್ಲಿಂದನೇ ಬಿಸ್ನೆಸ್ ಮಾಡ್ತೀರಾ? ಚೆನ್ನಾಗಿ ಮಾತಾಡೋದು ಕಲೀರಿ. ಫಸ್ಟು ಚೆನ್ನಾಗಿ ಮಾತಾಡ್ಬೇಕು ನಾವು. ಸೊ ನಮ್ಮ ಮಾತಲ್ಲೇ ನಾವು ನಮ್ಮ ಕಂಪನಿ ಪ್ರಾಡಕ್ಟು, ಬಿಸ್ನೆಸ್ ಪ್ಲಾನು ಎಲ್ಲ ನಾವು ಹೇಳ್ಬೋದು. ಬಟ್ ಚೆನ್ನಾಗಿ ಮಾತಾಡಿದ್ರೆ ನಾವಿಲ್ಲಿ ಒಂದು ಬಿಸ್ನೆಸ್ನ ಮಾಡ್ಬೋದು. ಇಲ್ಲಿ 3 ಥರ ಕ್ಯಾಟಗರಿ ಇದೆ ನಮ್ಮ ಒಂದು ಸಂಸ್ಥೆಗೆ ಜಾಯ್ನ್ ಆಗೋದಕ್ಕೆ.
ವೆಲ್ಕಮ್ ಕ್ಯಾಟಗರಿ 26 ಪಾಯಿಂಟ್ ಅಂದರೆ SP ಅಂದರೆ ಸೇಲ್ಸ್ ಪಾಯಿಂಟ್ ಅಂತ ಹೇಳಿ. ಸೊ 26 SP ನಲ್ಲಿ ನಮ್ಮ ಸಂಸ್ಥೆಗೆ ಜಾಯಿನ್ ಆದರೆ ವೀಕ್ಲಿ ಸೀಲಿಂಗ್ ಬಂದು 50,000, ವಾರಕ್ಕೆ 50,000 ದುಡಿಯೋ ಅವಕಾಶ ಇರುತ್ತೆ. ಸೊ ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಕ್ಯಾಟಗರಿ 53 SP ಅಂದರೆ 53 ಸೇಲ್ಸ್ ಪಾಯಿಂಟ್ ಬೇಕು. ಸೊ ವಾರದ ಸೀಲಿಂಗ್ ವೀಕ್ಲಿ ಸೀಲಿಂಗ್ 1 ಲಕ್ಷ ಇರುತ್ತೆ. ಸೊ ಅದು ಬಿಟ್ಟು ಪ್ರೀಮಿಯಂ ಕ್ಯಾಟಗರಿ ಅಂದರೆ 100 ಸೇಲ್ಸ್ ಪಾಯಿಂಟ್ ವಾರಕ್ಕೆ 2.5 ಲಕ್ಷ, ಇದು 2.5 ಲಕ್ಷ ದುಡಿಯುವ ಅವಕಾಶ ನಮ್ಮ ಸಂಸ್ಥೆಯಲ್ಲಿದೆ. ಯಾವ ಥರ ನಾವು ಇನ್ಕಮ್ನ ಮಾಡ್ಬೋದು? ಸೊ ಯಾವ ಥರ ಇನ್ಕಮ್ ಮಾಡ್ಬೋದು ಅಂದರೆ ಫಸ್ಟು ಯೂಸರ್ಸ್ ನಾವು ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀವಿ. ಇವತ್ತು ಹೊಸಬ್ರು ಇದ್ದ ಮೈತ್ರಿ ಮೇಡಮ್. ಸೊ ಮೈತ್ರಿ ಮೇಡಮ್ಗೆ ನಾನು ಎಕ್ಸಾಂಪಲ್ನ ತಗೊಳ್ತೀನಿ. ಈಗ ಮೈತ್ರಿ ಮೇಡಮು ಒಂದು 100 SP ಪ್ರಾಡಕ್ಟ್ನ ಫ್ಯಾಮಿಲಿ ಪ್ಯಾಕೇಜಲ್ಲಿ ಬೈ ಮಾಡಿದ್ದಾರೆ. ಒಬ್ಬರದಲ್ಲ. ಸೊ ನಮ್ಮ ಫ್ಯಾಮಿಲಿ, ನಾನು, ನನ್ನ ಹಸ್ಬೆಂಡ್, ನಮ್ಮ ಅತ್ತೆ, ಮಾವ, ಎಲ್ರಿಗೂ ಏನೋ ಪ್ರಾಬ್ಲಮ್ ಇತ್ತು. ಎಲ್ಲರಿಗೂ ಏನೇನು ಬೇಕು? ಸೊ ಟೋಟಲ್ ಪ್ರಾಡಕ್ಟ್ನ ಬೈ ಮಾಡಿದ್ವಿ. ಟೋಟಲ್ ಪ್ರಾಡಕ್ಟ್ನ ಬೈ ಮಾಡಿ ಎಲ್ಲರೂ ಪ್ರಾಡಕ್ಟ್ನ ಯೂಸರ್ಸ್ ಆಗಿ. ಸೊ ಆ ಥರ ಮೈತ್ರಿ ಅವರು ಅವರ ಒಂದು ಫ್ಯಾಮಿಲಿ ಪ್ಯಾಕೇಜಲ್ಲಿ ಪ್ರಾಡಕ್ಟ್ನ ಬೈ ಮಾಡಿದ್ದಾರೆ. ಆ ಪ್ರಾಡಕ್ಟ್ನ ಯೂಸ್ ಮಾಡಿದ್ದಾರೆ. ಸಖತ್ ರಿಸಲ್ಟ್ ಬಂದಿದೆ, ಒಳ್ಳೆ ರಿಸಲ್ಟ್ ಬಂದಿದೆ ಮೈತ್ರಿ ಅವ್ರಿಗೆ. ಮೈತ್ರಿ ಅವರೇ, ನೀವೇನು ಮಾಡ್ತೀರಾ ಪ್ರಾಡಕ್ಟ್ ರಿಸಲ್ಟ್ ಬಂದ ಮೇಲೆ? ನೆಕ್ಸ್ಟ್ ನಾವು ಬೇರೆಯವ್ರಿಗೆ ಸಜೆಸ್ಟ್ ಮಾಡ್ತೀವಿ, ಆ ಪ್ರಾಡಕ್ಟ್ ತೊಗೊಳಂಗೆ ಅವ್ರಿಗೆ ಕನ್ವಿ ಮಾಡ್ತೀವಿ. ಸೊ ಅವ್ರ ಪ್ರಾಡಕ್ಟ್ ಮೇಲೆ ಇಂಟ್ರೆಸ್ಟ್ ಬರೋಂಗೆ ಮಾತಾಡ್ತೀವಿ. ದೆನ್ ಅವ್ರು ಬೈ ಮಾಡಿ. ಎಸ್, ಸೂಪರ್ ಮ್ಯಾಮ್. ಸೊ ಫಸ್ಟು ಮೈತ್ರಿ ಮೇಡಮ್ ಪ್ರಾಡಕ್ಟ್ನ ಯೂಸರ್ ಆಗ್ತಾರೆ, ರಿಸಲ್ಟ್ ನೋಡ್ತಾರೆ. ರಿಸಲ್ಟ್ ಬಂದ ಮೇಲೆ ಅವ್ರೇನು ಮಾಡ್ತಾರೆ? ಬೇರೆಯವ್ರಿಗೆ ಶೇರ್ ಮಾಡ್ತಾರೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ನಮ್ಮ ರಿಸಲ್ಟ್ನ ನೋಡಿದ್ಮೇಲೆ ನಾವು ಬೇರೆಯವ್ರಿಗೆ ಶೇರ್ ಮಾಡೋದು. ವಿತೌಟ್ ರಿಸಲ್ಟ್ ನಾವು ಹೇಗೆ ಶೇರ್ ಮಾಡೋಕ್ಕಾಗುತ್ತೆ? ಬೇರೆಯವ್ರಿಗೆ ರಿಸಲ್ಟ್ ಬಂದಿದೆ, ಅವ್ರನ್ನ ತೋರಿಸ್ಬಿಟ್ಟು ನಾವು ಅವ್ರಿಗೆ ಕನ್ವೆ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಒಬ್ಬರಿಗೆ ನಾವು ಕಾನ್ಫಿಡೆಂಟಾಗಿ ಮಾತಾಡ್ತೀವಿ ಅಂದರೆ, ನಾನು ಇವತ್ತು ಪ್ರಾಡಕ್ಟ್ ರಿಸಲ್ಟ್ ಬಂದಿದೆ, ನಾನು ತೊಗೊಂಡಿದ್ದೀನಿ, ಯೂಸ್ ಮಾಡಿದ್ದೀನಿ, ಕಾನ್ಫಿಡೆನ್ಸಾಗಿ ಮಾತಾಡ್ತೀನಿ, ನನ್ನ ವಾಯ್ಸ್ ಹೈಯಲ್ಲಿ ಬರುತ್ತೆ. ಅದೇ ವಿತೌಟ್ ರಿಸಲ್ಟ್ ನನ್ನ ವಾಯ್ಸ್ ಹಿಂಗೆ ಬರೋದೇ ಇಲ್ಲ, ಹಿಂಗೆ ಹೋಗುತ್ತೆ. ರಿಸಲ್ಟ್ ನೋಡಿದ್ದೀರಾ? ಯಾವ್ದು ಯೂಸ್ ಮಾಡಿದ್ದೀರಾ ಅಂತ ತಕ್ಷಣ ನಾನು ಯಾವುದು ಯೂಸೇ ಮಾಡಿಲ್ವಲ್ಲ, ಹೆಂಗೆ ಮಾತಾಡಿ. ಬೇರೆಯವ್ರಿಗೆ ತೋರಿಸ್ಬಾರ್ದು, ನನ್ನ ರಿಸಲ್ಟ್ನ ತೋರಿಸ್ಬೇಕು. ಫಸ್ಟು ನನ್ನ ರಿಸಲ್ಟ್ನ ನಾನು ಶೋ ಮಾಡಬೇಕು. ಸೊ ಅದಾದಮೇಲೆ ನಾನು ಬೇರೆಯವ್ರಿಗೆ ಹೇಳೋದಕ್ಕೆ ಸಾಧ್ಯ. ಫಸ್ಟು ಪ್ರಾಡಕ್ಟ್ನ ಯೂಸರ್ ಆಗಿ. ಈಗ ಮೈತ್ರಿ ಮೇಡಮ್ಗೆ ಒಳ್ಳೆ ರಿಸಲ್ಟ್ ಬಂತು, ಸಖತ್ತು ಪ್ರಾಡಕ್ಟ್ ರಿಸಲ್ಟ್ ಬಂತು. ಮೈತ್ರಿ ಮೇಡಮ್ ಪ್ರಾಡಕ್ಟ್ ರಿಸಲ್ಟ್ ನೋಡಿ ಅವ್ರೇನು ಮಾಡಿದ್ರು, ನಾನು ಬೇರೆಯವ್ರಿಗೆ ಶೇರ್ ಮಾಡೋಣ ಅಂತ ಹೇಳಿ ಮೈತ್ರಿ ಮೇಡಮ್ ಅವರು ನಮ್ಮ ರಾಜಪ್ಪ ಸರ್ಗೂ ನಮ್ಮ ರಾಜಶೇಖರ್ ಸರ್ಗೂ ಇಬ್ಬರಿಗೆ ಪ್ರಾಡಕ್ಟ್ನ ಕೊಟ್ಟಿದ್ದಾರೆ ಮೈತ್ರಿ ಮೇಡಮ್. ಸೊ ಇದೇ ಥರ ನಿಮಗೆ ಎಕ್ಸಾಂಪಲ್ ಆಗಿ ಹೇಳ್ತೀನಿ. ನಮ್ಮ ರಾಜಪ್ಪ ಸರ್ 100 SP ಪ್ರಾಡಕ್ಟ್ನ ಬೈ ಮಾಡಿದ್ದಾರೆ. ನಮ್ಮ ರಾಜಶೇಖರ್ ಸರ್ ಪ್ರಾಡಕ್ಟ್ನ ಬೈ ಮಾಡಿದ್ದಾರೆ 100 SP. ಓಕೆನಾ? ಲೆಫ್ಟಲ್ಲಿ ರಾಜಪ್ಪ ಸರ್ 100 SP ಪ್ರಾಡಕ್ಟ್ನ ಬೈ ಮಾಡಿದ್ದಾರೆ, ರೈಟಲ್ಲಿ ನಮ್ಮ ರಾಜಶೇಖರ್ ಸರ್ 100 SP ಪ್ರಾಡಕ್ಟ್ನ ಬೈ ಮಾಡಿದ್ದಾರೆ. ಸೊ ಈಗ ಇವರಿಬ್ಬರು ಪ್ರಾಡಕ್ಟ್ನ ಬೈ ಮಾಡಿದ್ದಕ್ಕೆ ನಮ್ಮ ಮೈತ್ರಿ ಮೇಡಮ್ಗೆ 1,000 ರೂಪಾಯಿ ಇನ್ಸೆಂಟಿವ್ ಅಮೌಂಟ್ ಹೋಲ್ಡಲ್ಲಿ ಇರುತ್ತೆ. ಅವರ ಅಕೌಂಟಲ್ಲಿ 1,000 ರೂಪಾಯಿ ಬರುತ್ತೆ. ಈಗ ನೀವು ಒಳ್ಳೆ ಮೊಬೈಲ್ ತೊಗೊಳ್ಳಿ, ಒಳ್ಳೆ ಡ್ರೆಸ್ ತೊಗೊಳ್ಳಿ, ನೀವು ಬೇರೆ ಯಾರಿಗಾರು ಶೇರ್ ಮಾಡ್ತೀರಾ, ಅವ್ರಿಗೆ ತೊಗೊಂಡಾಗ ಅದೇ ಥರ ಕೊಡಿಸ್ತೀರಾ, ನಿಮಗೆಲ್ಲ ಡಿಸ್ಕೌಂಟ್ ಸಿಗುತ್ತಾ? ಏನೂ ಸಿಗಲ್ಲ. ಆದರೆ ನಮ್ಮ ಕಂಪನಿಯಲ್ಲಿ ನಾವು ಪ್ರಾಡಕ್ಟ್ ಯೂಸರ್ ಆಗೋಣ, ಪ್ರಾಡಕ್ಟ್ ರಿಸಲ್ಟ್ ನೋಡೋಣ, ಒಳ್ಳೆ ರಿಸಲ್ಟ್ ಬಂತು ಅಂದಾಗ ನಾವು ಬೇರೆಯವ್ರಿಗೆ ಶೇರ್ ಮಾಡಿದ್ರೆ ದುಡ್ಡು ಮಾಡ್ಬೋದು. ಸೊ ಈಗ ಮೈತ್ರಿ ಅವ್ರ ಪ್ರಾಡಕ್ಟ್ ಯೂಸ್ ಮಾಡಿದ್ರು, ರಿಸಲ್ಟ್ ಬಂತು, ಇವ್ರಿಗೆ ರಿಸಲ್ಟ್ ಬಂತು ಅಂತ ಹೇಳಿ ರಾಜಪ್ಪ ಸರ್ಗೂ ರಾಜಶೇಖರ್ ಸರ್ಗೆ ಪ್ರಾಡಕ್ಟ್ನ ಕೊಡಿಸಿದ್ರು. 1,000 ರೂಪಾಯಿ ಅವ್ರಿಗೆ ಇನ್ಸೆಂಟಿವ್ ಅಮೌಂಟ್ ಬಂತು. ಸೊ ಅಷ್ಟೇ ಅಲ್ಲದೆ ಇನ್ನು ಒಬ್ಬ ವ್ಯಕ್ತಿ ಮೈತ್ರಿ ಅವ್ರಿಗೆ ಇಬ್ಬರೇ ಪರಿಚಯ ಇಲ್ಲ, ಸಾಕಷ್ಟು ಜನ ಪರಿಚಯ ಇದ್ದಾರೆ. ಒಂದು ಮನೆ ಗೃಹ ಪ್ರವೇಶ, ಒಂದು ಮದುವೆ ಅಂತಂದರೆ ಸಾವಿರಾರು ಇನ್ವಿಟೇಷನ್ ಕಾರ್ಡ್ನ ಮಾಡಿಸ್ತೀವಿ ಅಲ್ವಾ? ಹಂಗಿದ್ರೆ ನಮ್ಗೆ ಇಬ್ಬರೇ ಪರಿಚಯ ಇಲ್ಲ, ಸಾಕಷ್ಟು ಜನ ಪರಿಚಯ ಇರ್ತಾರೆ. ಮೈತ್ರಿ ಅವ್ರಿಗೆ ಪರಿಚಯ ಇರೋರೇ ಆಗಿರ್ಬೋದು, ರಾಜಪ್ಪ ಸರ್ಗೆ ಪರಿಚಯ ಇರೋರೇ ಆಗಿರ್ಬೋದು. ಇನ್ನು ಒಬ್ಬ ವ್ಯಕ್ತಿ 100 SP ನಲ್ಲಿ ಬಂದರೆ ಮೈತ್ರಿ ಅವರು ಜಾಯಿನ್ ಮಾಡಿಸ್ಬೋದು, ರಾಜಪ್ಪ ಸರ್ ಆದರೂ ಜಾಯಿನ್ ಮಾಡಿಸ್ಬೋದು. ಲೆಫ್ಟಲ್ಲಿ ಇನ್ನು ಒಬ್ಬ 100 SP ಬಂದರೆ ಇಲ್ಲಿ 2 ಐಡಿಗೆ ಅಂದರೆ ಇಬ್ಬರು ವ್ಯಕ್ತಿಗಳು ನಮ್ಮ ಸಂಸ್ಥೆಗೆ ಬಂದಿದ್ದಕ್ಕೆ ಎಷ್ಟು ಇನ್ಕಮ್ ರಿಲೀಸ್ ಆಗಿತ್ತು? 1,000 ಬಂತು. ಆದರೆ ಇನ್ನು ಒಬ್ಬ ವ್ಯಕ್ತಿ ಬಂದಿದ್ದಕ್ಕೆ ಬೋನಸ್ ಆಗಿ ಈ ಐಡಿಗೆ 500, ಈ ಐಡಿಗೆ 500, ಈ ಐಡಿಗೆ 500, ಟೋಟಲ್ 3 ಐಡಿಗೆ 500 ರೂಪಾಯಿ ಥರ 1,500 ರೂಪಾಯಿ ನಿಮಗೆ ಬೋನಸ್ ಇನ್ಕಮ್ ರಿಲೀಸ್ ಆಗುತ್ತೆ. ಟೋಟಲ್ ಎಷ್ಟಾಯ್ತು ನಿಮ್ಮ ಆದಾಯ? 2,500 ರೂಪಾಯಿ. 2,500 ಅಂದರೆ ಇನ್ಸೆಂಟಿವ್ ಅಮೌಂಟ್ 1,000, ಬೋನಸ್ ಅಮೌಂಟ್ 1,500, ಟೋಟಲ್ ನಿಮಗೆ 2,500 ಬಂತು. ಅದ್ರ ಜೊತೆಗೆ ಈ 2 ಐಡಿ ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಮಾಡಲೇಬೇಕು. ಸೊ ಬಟ್ ಈ ಐಡಿ ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಅಂದರೆ 1,000 ರೂಪಾಯಿ ಎಕ್ಸ್ಟ್ರಾ. ನೀವು ಎಷ್ಟು ಡೈರೆಕ್ಟ್ ಸ್ಪಾನ್ಸರ್, ನೀವು ಡೈರೆಕ್ಟ್ ಆಗಿ ಎಷ್ಟು 100 SP ತರ್ತೀರೋ ಅಷ್ಟು 1,000 ಎಕ್ಸ್ಟ್ರಾ ಇನ್ಕಮ್ ಬರುತ್ತೆ. 2,500 ಜೊತೆಗೆ ಈ ಒಂದು ಐಡಿ ಡೈರೆಕ್ಟ್ ಸ್ಪಾನ್ಸರ್ ಮಾಡಿ ನಿಮಗೆ 1,000 ಎಕ್ಸ್ಟ್ರಾ ಅಂತ 3,500 ಈಗ ಫಸ್ಟ್ ರ್ಯಾಂಕ್ ಪೇಮೆಂಟ್ ರಿಲೀಸ್ ಆಗ್ತಾ ಇದೆ. ಈಗ ಮೈತ್ರಿ ಅವ್ರಿಗೆ ಇನ್ಕಮ್ ಬಂತು. ಈಗ ರಾಜಪ್ಪ ಸರ್ ಮತ್ತೆ ರಾಜಶೇಖರ್ ಸರ್ ಏನು ಯೋಚನೆ ಮಾಡ್ತಾರೆ? ನಮಗೂ ಬೇಕು ಅಂತ. ಮೈತ್ರಿ ಅವರು ಪ್ರಾಡಕ್ಟ್ ಕೊಡಿಸಿದ್ದು ನಮಗೆ, ನಾವು ಯೂಸ್ ಮಾಡೋದು, ಒಳ್ಳೆ ರಿಸಲ್ಟ್ ಇದೆ. ಮೈತ್ರಿ ಅವ್ರಿಗೆ ದುಡ್ಡು ಬಂದ್ಬಿಟ್ಟಿದೆ 2,500. ನಮ್ಗೆ ಇಷ್ಟು ಒಳ್ಳೆ ರಿಸಲ್ಟ್ ಬಂದಿದೆಯಲ್ಲ, ನಾವು ಯಾಕೆ 3 ಡಿಸ್ಟ್ರಿಬ್ಯೂಟರ್ನ ಪರಿಚಯ ಮಾಡಬಾರ್ದು ನಮ್ಮ ಸಂಸ್ಥೆಗೆ? ನಾವು ಯಾಕೆ
ಮಾಡಬಾರ್ದು ಅಂತ ಹೇಳಿ ರಾಜಪ್ಪ ಸರ್ ಮತ್ತೆ ರಾಜಶೇಖರ್ ಸರ್ ಇಬ್ರು ಯೋಚನೆ ಮಾಡ್ತಾರೆ. ಸೊ ಇಲ್ಲಿ ಇವರಿಬ್ರು ಯೋಚನೆ ಮಾಡ್ತಾರೆ, ಇವರು ಯೋಚನೆ ಮಾಡ್ತಾರೆ. ಆಯ್ತು, ಇಲ್ಲ ಮೂರ್ತಿ ಸರ್ನೇ ತಗೊಂಡ್ಬಿಡೋಣ ಆಯ್ತಾ. ನಮ್ಮ ರಾಜಪ್ಪ ಸರ್ ಮೂರ್ತಿ ಸರ್ ಪರಿಚಯ ಮಾಡಿದ್ರು, ಅವ್ರವ್ರನ್ನೇ ಪರಿಚಯ ಮಾಡಿದ್ರು. ಇಲ್ಲಿ ರಾಜಪ್ಪ ಸರ್ ಬಂದ್ರು, ಇಲ್ಲಿ ರಾಜಶೇಖರ್ ಸರ್ ಬಂದ್ರು, ರಾಜಪ್ಪ ಸರ್ ಮೂರ್ತಿ ಸರ್ನ ಪರಿಚಯ ಮಾಡಿ ಮೂರ್ತಿ ಸರ್ನ ಕರ್ಕೊಂಡ್ಬಂದ್ರು. ಇವ್ರು 3 ಜನ ಜೊತೆಗೂಡಿ ಸೊ ಅವ್ರಿಗೆ ಮೈತ್ರಿಯವರು 2,500 ಬಂದಿದೆ, ನಾವ್ ಯಾಕಪ್ಪ ಸುಮ್ ಕೂತ್ಕೋಬೇಕು, ನಾವು ನಮ್ಗೆ ಜನಸಂಪರ್ಕ ಇದೆ, ಇಂಥ ಒಳ್ಳೆ ಪ್ರಾಡಕ್ಟ್ ಬರ್ತಾ ಇದೆ, ಇಂಥ ಒಳ್ಳೆ ಆರೋಗ್ಯ ಸಿಗ್ತಾ ಇದೆ ಅಂದಮೇಲೆ ನಾವ್ ಯಾಕೆ ಆದಾಯ ಮಾಡಬಾರ್ದು ಅಂತ ಹೇಳಿ ಅವರು 3 ಜನ ನಾವು 3 ಡಿಸ್ಟ್ರಿಬ್ಯೂಟರ್ನ ಪರಿಚಯ ಮಾಡ್ಕೊಳ್ಳೋಣ, 3 ಜನಕ್ಕೆ ಆರೋಗ್ಯ ಕೊಡ್ಸೋಣ, ನಾವು 2,500 ತಗೊಳ್ಳೋಣ ಅಂತೇಳಿ ಈ 3 ಜನ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿದಾಗ ರಾಜಪ್ಪ ಸರು 300 SP 3 ಡಿಸ್ಟ್ರಿಬ್ಯೂಟರ್ನ ಮಾಡ್ತಾರೆ, ಮೂರ್ತಿ ಸರು 3 ಡಿಸ್ಟ್ರಿಬ್ಯೂಟರ್ 300 SP ತರ್ತಾರೆ, ರಾಜಶೇಖರ್ ಸರು 3 ಡಿಸ್ಟ್ರಿಬ್ಯೂಟರ್ 300 SP ನ ಮಾಡ್ತಾರೆ. ಸೊ ಆಗ ನಮ್ಮ ಮೈತ್ರಿ ಮೇಡಮ್ಗೆ 3 ಡಿಸ್ಟ್ರಿಬ್ಯೂಟರ್ ಬಂದಿದ್ದಕ್ಕೆ 2,500 ಕೊಟ್ಟಿದ್ದೀವಿ. ಅಂದ್ರೆ ರಾಜಪ್ಪ ಸರ್, ಮೂರ್ತಿ ಸರ್, ರಾಜಶೇಖರ್ ಸರ್ 3 ಜನ ಡಿಸ್ಟ್ರಿಬ್ಯೂಟರ್ ತಂದಿದ್ದಕ್ಕೆ ಅವ್ರಿಗೂ 2,500 ಕೊಡ್ಬೇಕಾ ಇಲ್ವಾ? ಇಲ್ಲಾಂದ್ರೆ ಮೈತ್ರಿ ಮೇಡಮ್ ಕೊಟ್ಟಿರೋ ಪ್ರಾಡಕ್ಟ್ ವಾಡ್ಕೋಸ್ ಎಲ್ಲಿದೆ ಅಂತ ತಂದ್ಕೊಟ್ಬಿಡ್ತಾರೆ. ಇವ್ರಿಗೆ ಮಾತ್ರ 2,500 ಬಂದಿದೆ, ನಮಗ್ ಬಂದಿಲ್ವಲ್ಲ ಅಂತ ಅಲ್ವಾ. ಸೊ ಮೈತ್ರಿ ಮೇಡಮ್ಗೆ ಬಂದಂತ 2,500 ಇವರು 3 ಜನಕ್ಕೂ 2,500 ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಇವರು ಇಬ್ಬರಿದ್ದವರು 6 ಆಗಿರ್ತಾರೆ, ಒಬ್ಬರಿದ್ದವರು 3 ಆಗಿರ್ತಾರೆ. ಅಂದ್ರೆ ಒಬ್ರು 3 ಡಿಸ್ಟ್ರಿಬ್ಯೂಟರ್ನ ಪರಿಚಯ ಮಾಡಿರ್ತಾರೆ, ಇಬ್ರು 6 ಡಿಸ್ಟ್ರಿಬ್ಯೂಟರ್ನ ಪರಿಚಯ ಮಾಡಿರ್ತಾರೆ. ಸೊ ಅದಕ್ಕೆ ಅವ್ರು 3 ಜನಕ್ಕೂ 2,500 ಬಂತು. ಆದ್ರೆ ನೆಕ್ಸ್ಟ್ ಮೈತ್ರಿಗೆ ಏನ್ ಬಂತು, ಮೈತ್ರಿ ಅವ್ರಿಗೆ 3 ಜನನ ಪರಿಚಯ ಮಾಡಿದಕ್ಕೆ ಅವರು ಫಸ್ಟ್ ರ್ಯಾಂಕ್ ಕಂಪ್ಲೀಟ್ ಆಗಿರ್ತಾರೆ. ಸೊ ಸೇಲ್ಸ್ ಎಕ್ಸಿಕ್ಯೂಟಿವ್ ರ್ಯಾಂಕ್ನ ಕಂಪ್ಲೀಟ್ ಮಾಡಿರ್ತಾರೆ. ಆದರೆ ಈ 3 ಜನನು ಫಸ್ಟ್ ರ್ಯಾಂಕ್ನ ಕಂಪ್ಲೀಟ್ ಮಾಡ್ತಾರೆ. ಈ 3 ಜನಕ್ಕೆ 2,500 ಬಂತು. ಆದರೆ ಇವರಿಗೆ ಆ 3 ಜನ ಫಸ್ಟ್ ರ್ಯಾಂಕ್ ಆಗಿದ್ದಕ್ಕೆ ಆ 3 ಜನ ತಗೊಂಡಂತ 2,500 ಟೋಟಲ್ 7,500 ಸೆಕೆಂಡ್ ರ್ಯಾಂಕಿಗೆ ಅಂದ್ರೆ ಸೀನಿಯರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ರ್ಯಾಂಕ್ ಕಂಪ್ಲೀಟ್ ಮಾಡ್ತಾರೆ. ಟೋಟಲ್ 7,500 ಇನ್ಕಮ್ ನಮ್ಮ ಮೈತ್ರಿ ಮೇಡಮ್ಗೆ ಬರುತ್ತೆ. ಅವ್ರನ್ನ ಪರಿಚಯ, ಅವರು ಫಸ್ಟ್ ಏನು ಮಾಡಿದ್ರು, ಪ್ರಾಡಕ್ಟ್ನ ಯೂಸರ್ ಆದ್ರು, ಪ್ರಾಡಕ್ಟ್ ಯೂಸರ್ ಆಗಿ ರಿಸಲ್ಟ್ ತಗೊಂಡ್ರು. ರಿಸಲ್ಟ್ ತಗೊಂಡಿದ್ದಕ್ಕೆ 3 ಜನ ವ್ಯಕ್ತಿನ ಪರಿಚಯ ಮಾಡಿದ್ರು. 3 ಜನ ವ್ಯಕ್ತಿನ ಪರಿಚಯ ಮಾಡಿದಕ್ಕೆ ದುಡ್ಡು ಮಾಡಿದ್ರು. ಅವ್ರ ಚಾಪ್ಟರ್ ಕ್ಲೋಸ್. ಸೊ ಅದಾದ್ಮೇಲೆ ಇವ್ರ ಚಾಪ್ಟರ್ ಶುರು ಆಯ್ತು. ಎಸ್, ನಾವು ಪ್ರಾಡಕ್ಟ್ ಯೂಸರ್ ಆದ್ವಿ, ನಾವು 3 ವ್ಯಕ್ತಿಗಳನ್ನ ಪರಿಚಯ ಮಾಡಿಸಿದ್ವಿ, ಒಳ್ಳೆ ರಿಸಲ್ಟ್ ಬಂತು. ಸೊ ಅವರು 7,500 ತಗೊಂಡ್ರು. ಅವ್ರು 7,500 ತಗೊಂಡ್ಬೇಕು ಅಂದ್ರೆ ಈಗ ಇವ್ರು 3 ಜನ ಪರಿಚಯ ಮಾಡಿದಂಗೆ ಇವರು 3 ವ್ಯಕ್ತಿಗಳನ್ನ ತಂದಿದ್ರಲ್ವಾ, ಅದಕ್ಕೆ ನೀವು ಫಸ್ಟ್ ರ್ಯಾಂಕ್ ಆದ್ರೆ ಆ 3 ಜನ ಏನ್ ಮಾಡ್ತಾರೆ, ನಾವು ಇನ್ಕಮ್ ಮಾಡೋಣ, ನಾವು ಜನ ಪರಿಚಯ ಇದ್ದಾರೆ, ಪರಿಚಯ ಮಾಡೋಣ, ನಾವು ಇನ್ಕಮ್ನ ತಗೊಳ್ಳೋಣ ಅಂತ ಹೇಳಿ ಇದೇ ತರ ಟೀಮ್ ಡೂಪ್ಲಿಕೇಶನ್ ಆಗ್ತಾ ಹೋಗುತ್ತೆ. SP ಗಳು ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ, ಇನ್ಕಮ್ ರಿಲೀಸ್ ಆಗ್ತಾ ಹೋಗುತ್ತೆ. ನಾನು ಇನ್ಕಮ್ನ ಹೇಳ್ತಾ ಹೋಗ್ತೀನಿ. ಸೊ ಅವರು ಹೊಸ ವ್ಯಕ್ತಿಗಳನ್ನ ಪರಿಚಯ ಮಾಡ್ತಾ ಹೋಗ್ತಾರೆ. ಅವರು ಹೊಸ ವ್ಯಕ್ತಿಗಳನ್ನ ಪರಿಚಯ ಮಾಡಿದಕ್ಕೆ ಸೊ ಅವರು ಕೂಡ ರ್ಯಾಂಕ್ನ ಕಂಪ್ಲೀಟ್ ಮಾಡ್ತಾರೆ. ಅವ್ರ ಮೇಲ್ಗಡೆ ಇರೋರು ರ್ಯಾಂಕ್ ಕಂಪ್ಲೀಟ್ ಮಾಡ್ತಾರೆ. ಅವ್ರನ್ನ ತಂದಂತ ಮೈತ್ರಿ ಮೇಡಮು ರ್ಯಾಂಕ್ನ ಕಂಪ್ಲೀಟ್ ಮಾಡ್ತಾ ಹೋಗ್ತಾರೆ. ಸೊ ಇಷ್ಟ ಆದ ತಕ್ಷಣ ನೆಕ್ಸ್ಟ್ 6 ಇದ್ದವ್ರು 12 ಆಗ್ತಾರೆ, 12 ಇದ್ದವರು 6 ಆಗ್ತಾರೆ. ಸೊ ಅಷ್ಟರಲ್ಲಿ ನಮ್ಮ ಮೈತ್ರಿ ಮೇಡಮ್ 3rd ರ್ಯಾಂಕ್ ಅಸಿಸ್ಟೆಂಟ್ ಸೇಲ್ಸ್ ಆಫೀಸರ್ ರ್ಯಾಂಕು ಕಂಪ್ಲೀಟ್ ಮಾಡ್ತಾರೆ. ಟೋಟಲ್ ಇನ್ಸೆಂಟಿವ್ 6,000, ಬೋನಸ್ 9,000, ಟೋಟಲ್ 15,000 ಇನ್ಕಮ್ನ ತಗೊಳ್ತಾರೆ. 3rd ರ್ಯಾಂಕ್ ಕಂಪ್ಲೀಟ್ ಮಾಡ್ತಾರೆ. ಟೋಟಲ್ ಇವ್ರು ಏನು ಮಾಡಿರಲ್ಲ, ಇವ್ರು ತಂದಿದ್ದು 3 ಡಿಸ್ಟ್ರಿಬ್ಯೂಟರ್ನ ಮಾತ್ರ. ಆ 3 ಡಿಸ್ಟ್ರಿಬ್ಯೂಟರ್ ತಂದ್ರೆ ಆ ತಂದಿರೋರು 3 ಡಿಸ್ಟ್ರಿಬ್ಯೂಟರ್ನ ಪರಿಚಯ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ನಾವೇ ಮಾಡೋದಲ್ಲ, ನಾವು ದುಡ್ಡು ಮಾಡಬೇಕು ಅಂದ್ರೆ ನಾವು ಕರೆ ತಂದಂಥವ್ರನ್ನ ನಾವು ದುಡ್ಡು ಮಾಡಿಸ್ಕೊಡ್ಬೇಕು. ನಾನು 3 ಜನ ಡಿಸ್ಟ್ರಿಬ್ಯೂಟರ್ನ ನಾನು ತಂದಿದ್ದೀನಿ, 3 ಜನಕ್ಕೆ ನಾನು ಫಸ್ಟ್ ರ್ಯಾಂಕ್ ಮಾಡ್ತೀನಿ, ಅವ್ರು ತಂದಂತೆ 3 ಜನ ಅವ್ರು ಫಸ್ಟ್ ರ್ಯಾಂಕ್ ಮಾಡಬೇಕು. ಸೊ ಈ ಥರ ಡೂಪ್ಲಿಕೇಶನ್ ಮಾಡ್ತಾ ಹೋದ್ರೆ 100% ರ್ಯಾಂಕ್ ಪ್ರತಿಯೊಬ್ಬರು ಆಗ್ಬೋದು, ಪ್ರತಿಯೊಬ್ಬರು ಇನ್ಕಮ್ನ ಮಾಡ್ತಾ ಹೋಗ್ಬೋದು. ಸೊ 3rd ರ್ಯಾಂಕ್ ಆದ ತಕ್ಷಣ ನೆಕ್ಸ್ಟ್ 4th ರ್ಯಾಂಕ್ ಡೆಪ್ಯೂಟಿ ಸೇಲ್ಸ್ ಆಫೀಸರ್. ಸೊ ಈ ರ್ಯಾಂಕಿಗೆ ಬಂದಾಗ ನಿಮಗೆ 2,400 SP ಲೆಫ್ಟ್ ಅಲ್ಲಿ ಬೇಕಾಗುತ್ತೆ, 1,200 SP ರೈಟ್ ಅಲ್ಲಿ ಬೇಕಾಗುತ್ತೆ. ಸೊ ಇನ್ಸೆಂಟಿವ್ ಅಂತ ಹೇಳಿ ನಿಮಗೆ 12,000 rupees ಇನ್ಸೆಂಟಿವ್ ಅಮೌಂಟ್, 20,000 rupees ಬೋನಸ್ ಅಮೌಂಟ್, ಟೋಟಲ್ ನಿಮಗೆ 32,000 ಪೇಮೆಂಟ್ ರಿಲೀಸ್ ಆಗುತ್ತೆ. ಸೊ 32,000 ಪೇಮೆಂಟ್ ರಿಲೀಸ್ ಆದ್ರೆ ನಿಮಗೆ 4th ರ್ಯಾಂಕ್ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ರ್ಯಾಂಕ್ 5th ರ್ಯಾಂಕ್. ಸೊ ಈ ರ್ಯಾಂಕಿಗೆ ಬಂದಾಗ ನಿಮಗೆ ಟೋಟಲ್ 69,000 ಬರುತ್ತೆ. 69,000 ಬರೋದ್ರೊಟ್ಟಿಗೆ ನೀವು ಇನ್ಸೂರೆನ್ಸ್ ಹೋಲ್ಡರ್ ಆಗ್ತೀರಾ. ಸೊ ಈ ರ್ಯಾಂಕ್ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆಗಿ ಡೆತ್ ಆಯಿತು ಅಂದರೆ ಸೊ ಅವರಿಗೆ ಇನ್ಸೂರೆನ್ಸ್ ಅಮೌಂಟ್ ರಿಲೀಸ್ ಆಗುತ್ತೆ. 1 ಲಕ್ಷದಿಂದ ಅಪ್ ಟು 20 ಲಕ್ಷದವರೆಗೂ ರ್ಯಾಂಕ್ ವೈಸ್ ಇನ್ಸೂರೆನ್ಸ್ ಇನ್ಕಮ್ ಬರುತ್ತೆ. ಸೊ ಬೇರೆ ಸಂಸ್ಥೆಗಳಲ್ಲಿ ನೋಡ್ಬೋದು, ಅಕಸ್ಮಾತ್ ನಾವು ಡೆತ್ ಆಯಿತು ಅಂತ ಹೇಳಿದ್ರೆ ಸೊ ಐಡಿನ ಬ್ಲಾಕ್ ಮಾಡ್ತಾರೆ, ಅವರೇ ದುಡ್ಡು ಇಟ್ಕೊಳ್ತಾರೆ. ಬಟ್ ನಮ್ಮಲ್ಲಿ ನಮ್ಮ ನಾಮಿನಿ ಯಾರಿದಾರೋ ಸೊ ಅವರಿಗೆ ಆ ಐಡಿನ ಕೊಟ್ಟು ವಾರ ಅವರಿಗೆ ಪೇಮೆಂಟ್ ರಿಲೀಸ್ ಮಾಡ್ತಾರೆ. ಅಕಸ್ಮಾತ್
ಹೆಚ್ಚು ಕಡಿಮೆ ಅಂದರೆ 1 ಲಕ್ಷದಿಂದ ಅಪ್ ಟು 20 ಲಕ್ಷದವರೆಗೂ ರ್ಯಾಂಕ್ ವೈಸ್ ನಮಗೆ ಇನ್ಕಮ್ ರಿಲೀಸ್ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಒಬ್ಬರಲ್ಲ ಇಬ್ಬರಲ್ಲ 3 ಜನ ಮಕ್ಕಳಿದ್ರು ಕೂಡ ಅಪ್ ಟು ಸೆಕೆಂಡ್ PUC ವರ್ಗು ಫ್ರೀ ಆಫ್ ಕಾಸ್ಟ್ನಲ್ಲಿ ಎಜುಕೇಶನ್ ಕೊಡ್ತಾ ಇದ್ದಾರೆ. ನೋಡಿ, ಎಲ್ಲರೂ ಈಗ ಜನಜೀವನ ಕಷ್ಟ ಆಗ್ತಾ ಇದೆ, ಮಕ್ಕಳು ಫೀಸ್ ಕಟ್ಟಬೇಕು, ಜೀವನ ಮಾಡಬೇಕು, ಕಷ್ಟ ಆಗ್ತಿದೆ. ಅಕಸ್ಮಾತ್ ಮನೇಲಿ ಏನಾದರೂ ಹೆಚ್ಚು ಕಡಿಮೆ ಆಗಿ ಡೆತ್ ಆಯಿತು ಅಂದರೆ ನಮ್ಮ ಫ್ಯಾಮಿಲಿಯವ್ರು ಬರ್ತಾರೆ, ಅವರು ನಮ್ಮ ಜೊತೆನೇ ಇರ್ತಾರೆ, ನಮ್ಮ ಜೊತೆ ಸೇರ್ಕೊಂಡು ಅಳ್ತಾರೆ, ಅಯ್ಯೋ ಆ ದೇವ್ರು ತಪ್ಪು ಮಾಡಿಬಿಟ್ಟ, ನಿನ್ಗೆ ಇಷ್ಟು ಬೇಗ ಹಿಂಗೆ ಮಾಡಬಾರ್ದಿತ್ತು ಅಲ್ವಾ, ಇಷ್ಟು ಬೇಗ ಹಿಂಗೆ ಮಾಡಬಾರ್ದಿತ್ತು ಅಂತೇಳಿ ನಮ್ಮನೇಲೆ ಒಂದು ವಾರ ಆಯಿತು ನಮ್ಮನ್ನು ಸಮಾಧಾನ ನೋಡಿ ನಮ್ಮದೇ ರೇಷನ್ ಖಾಲಿ ಮಾಡಿ ಹೋಗ್ತಾರೆ ಅಷ್ಟೇ. ಅಕಸ್ಮಾತ್ ಯಾರಾದರೂ ನಮ್ಮ ಫ್ಯಾಮಿಲಿಯವರು ನಿಮ್ಮ ಮನೆ ಬಾಡಿಗೆ ಒಂದು 6 ತಿಂಗಳು ನಾನು ಕಟ್ತೀನಿ, ನಿಮ್ಮ ಮನೆ ಮೇಂಟೈನ್ ನಾನು ಮಾಡ್ತೀನಿ, ಮಕ್ಕಳ ಎಜುಕೇಷನ್ ಫೀಸ್ ನಾನು ಕಟ್ತೀನಿ ಅಂತ ಯಾರಾದರೂ ಹೇಳ್ತಾರ? ಯಾರು ಹೇಳ್ತಾರೆ? ಕಷ್ಟಪಟ್ಟು ಜೀವನ ಮಾಡು, ನೀನು ಹಣೆ ಬರ ಅಂತಾರೆ. ಆದರೆ ನಮ್ಮ ಕಂಪನಿ MD ಸರ್, ನೀವೆಲ್ಲ ನನ್ನ ಮಕ್ಕಳು, ನೀವೆಲ್ಲ ನನ್ನ ಫ್ಯಾಮಿಲಿ, ನಾವೆಲ್ಲ ವಿಸ್ಟಾರಿಯನ್ಸ್ ಅಂತ ಹೇಳಿ, ಎಸ್ ನಿಮ್ಗೆ ಏನಾರು ಹೆಚ್ಚು ಕಮ್ಮಿ ಆಯಿತು ಅಂದರೂ ನಿಮ್ಮ ಮಕ್ಕಳ ಜವಾಬ್ದಾರಿ ನಾನು ತಗೊಳ್ತೀನಿ, ಅಪ್ ಟು ಸೆಕೆಂಡ್ PUC ವರೆಗೂ ಫ್ರೀ ಆಫ್ ಕಾಸ್ಟ್ ಎಜುಕೇಷನ್ ಕೊಡ್ತೀನಿ ಅಂತ ಹೇಳಿ ನಮ್ಮ ಜೊತೆ ನಿಂತಿದ್ದಾರೆ. ಇಂಥ ವಂಡರ್ಫುಲ್ MDನ ಎಲ್ಲೋದ್ರೂ ನಾವು ಎಲ್ಲಿ ಹುಡುಕಿದ್ರೂ ಸಿಗೋಲ್ಲ ಅಂತ ದಿ ಬೆಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಹೇಳ್ಬೋದು ನಮ್ಮ MD ಸರ್ಗೆ. ಸೊ ಎಲ್ಲರೂ ಕನಸು 5th ರ್ಯಾಂಕ್ ಆಗಬೇಕು ಅಂತ, ಇನ್ಸೂರೆನ್ಸ್ ಹೋಲ್ಡರ್ ಆಗಬೇಕು, ನನ್ನ ಮಕ್ಕಳನ್ನ ನಾನು MD ಸರ್ ಕೈ ಕೊಡಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಯಾರು 5th ರ್ಯಾಂಕ್ ಕಂಪ್ಲೀಟ್ ಆಗ್ತಾರೆ? ನಮ್ಮ ರುಕ್ಮಿಣಿ ಮೇಡಮ್ಗೆ ಕಂಗ್ರ್ಯಾಚುಲೇಷನ್ಸ್. ಈ ವಾರದಲ್ಲಿ ಅವ್ರು 5th ರ್ಯಾಂಕ್ ಕಂಪ್ಲೀಟ್ ಆಗಿ 6th ರ್ಯಾಂಕ್ ರ್ಯಾಂಕಿಗೆ ಬರ್ತಾ ಇದ್ದಾರೆ. 6ನೇ ರ್ಯಾಂಕ್ ನಮ್ಮ ರುಕ್ಮಿಣಿ ಮೇಡಮ್ 5ನೇ ರ್ಯಾಂಕ್ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ರ್ಯಾಂಕ್ 6th ರ್ಯಾಂಕ್ ಕೋರ್ ಲೀಡರ್ ರ್ಯಾಂಕ್. ಸೊ ಇದು ಕೂಡ ತುಂಬಾ ಜನದ ಕನಸು. ಯಾಕೆಂದ್ರೆ ತುಂಬಾ ಜನಕ್ಕೆ ನಾನು ಫ್ಲೈಟಲ್ಲಿ ಕೂತ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ, ಫಾರಿನ್ ಟ್ರಿಪ್ಗೆ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ. ಆ ಕನಸು ಯಾರಿಗಿದೆಯೋ 6th ರ್ಯಾಂಕ್ ಕಂಪ್ಲೀಟ್ ಮಾಡಿ. ಈ ರ್ಯಾಂಕ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಇನ್ಸೆಂಟಿವ್ ಅಂತ 60,000, ಬೋನಸ್ ಅಂತ ಹೇಳಿ 1,50,000, ಟೋಟಲ್ 2,10,000 ಕೊಡೋದಲ್ಲದೆ ಥೈಲ್ಯಾಂಡ್ ಟ್ರಿಪ್ ಫ್ರೀ ಆಫ್ ಕಾಸ್ಟ್ನಲ್ಲಿ ಬ್ಯಾಂಗ್ಳೂರ್ ಏರ್ಪೋರ್ಟ್ವರೆಗೂ ನೀವು ಹೋಗಬೇಕು. ಬ್ಯಾಂಗ್ಳೂರ್ ಏರ್ಪೋರ್ಟ್ಗೆ ಹೋದ್ರೆ ಏರ್ಪೋರ್ಟಲ್ಲಿ ಫ್ಲೈಟಲ್ಲಿ ಕರ್ಕೊಂಡು ಹೋಗಿ ಊಟ ತಿಂಡಿ ಸೈಟ್ ಸೀನ್ ರೂಮ್ ವ್ಯವಸ್ಥೆ ಪ್ರತಿಯೊಂದು ಅವರೇ ಮಾಡಿ ಮತ್ತೆ ತಂದು ಬ್ಯಾಂಗ್ಳೂರ್ ಏರ್ಪೋರ್ಟಿಗೆ ತಂದು ಎತ್ತಾಕ್ತಾರೆ. ಸೊ ಅದಾದ್ಮೇಲೆ ನಿಮ್ಮ ಖರ್ಚು. ಸೊ ಇದೆಲ್ಲ ಕೂಡ ನಮ್ಮ ಒಂದು 6ನೇ ರ್ಯಾಂಕ್ ಕಂಪ್ಲೀಟ್ ಮಾಡಿದ್ರೆ ನಮಗೆ ಫ್ರೀ ಆಫ್ ಕಾಸ್ಟ್ನಲ್ಲಿ ಥೈಲ್ಯಾಂಡಿಗೆ 2,10,000 ದುಡ್ಡು ಕೊಡೋದಲ್ಲದೆ ಥೈಲ್ಯಾಂಡಿಗೆ ಕರ್ಕೊಂಡು ಹೋಗ್ತಾರೆ ಸೆಲ್ಫ್ ಒಬ್ಬರಿಗೆ ಫ್ರೀ ಆಫ್ ಕಾಸ್ಟ್ನಲ್ಲಿ. ಸೊ ಅಷ್ಟೇ ಅಲ್ಲದೆ ನಮ್ಮ ಕಂಪನಿಲಿ ಟರ್ನ್ ಓವರ್ ಇನ್ಕಮ್ ಏನಿದೆ ಅದು 3%. 6ನೇ ರ್ಯಾಂಕ್ ಆದಮೇಲೆ 6th ರ್ಯಾಂಕ್ ಕಂಪ್ಲೀಟ್ ಆದಮೇಲೆ ಟರ್ನ್ ಓವರ್ ಇನ್ಕಮ್ ಅಂತ ಹೇಳಿ 3% ಡಿವೈಡ್ ಮಾಡ್ತಾ ಇದ್ದಾರೆ ರ್ಯಾಂಕ್ ವೈಸ್. 6ನೇ ರ್ಯಾಂಕ್ ಮೇಲೆ ಸಂಬಂಧಪಟ್ಟಂಥವ್ರಿಗೆ ಟರ್ನ್ ಓವರ್ ಇನ್ಕಮ್ ಟೋಟಲ್ ಇಡೀ ಕಂಪನಿಯಲ್ಲಿ ಎಷ್ಟು ಟರ್ನ್ ಓವರ್ ಆಗುತ್ತೆ ಅದರಲ್ಲಿ 3% 6ನೇ ರ್ಯಾಂಕ್ ಮೇಲೆ ಸಂಬಂಧಪಟ್ಟಂತೆ ಇನ್ಕಮ್ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ತುಂಬ ಬೇಗ ಎಲ್ಲ ಕೋರ್ ಲೀಡರ್ ಆಗಿ ಇನ್ನು ಸ್ವಲ್ಪ ದಿನದಲ್ಲೇ ನಮ್ಮ ರಮೇಶ್ ಸರ್ ರಾಜಪ್ಪ ಸರ್ ಆಗ್ತಾ ಇದ್ದಾರೆ. ಆಲ್ರೆಡಿ ಲೆಫ್ಟಲ್ಲಿ ಕೋರ್ ಲೀಡರ್ ಇವರು, ರೈಟಲ್ಲಿ ಹತ್ತಾ ಇದ್ದಾರೆ ಮೆಟ್ಟಿನ ಚೂರು ಹತ್ತಬೇಕು, ಇನ್ನೊಂದು ಸ್ವಲ್ಪ ಹತ್ತಬೇಕು, ಹತ್ತಾರೆ ಆಗುತ್ತೆ. ಸ್ವಲ್ಪ ಹತ್ತು ಬಿಟ್ರೆ 6ನೇ ರ್ಯಾಂಕ್ ಕಂಪ್ಲೀಟ್ ಕೋರ್ ಲೀಡರ್. ಆದ್ರೆ ಒಂದು ಡೌಟ್ ಏನ್ ಗೊತ್ತಾ, ಥೈಲ್ಯಾಂಡ್ ಹೋಗ್ಬೇಕು ಇಬ್ರಿಗೆ ಅರ್ಧ ಹೆಂಗ್ ಕಳ್ಸೋದು ಅಂತ. ಇಲ್ಲಿ ಅರ್ಧ ಮಾಡ್ಬಿಡಲ್ಲ, ಇಬ್ರು ನಂಟಿಸ್ಬಿಟ್ಟು ಅರ್ಧ ಕಳ್ಸೋದು. ಅವ್ರಿಗೆ ಎಂತ ಆಪ್ಷನ್ ಇದೆ ಅಂದ್ರೆ ಕಂಪನಿ ಕಡೆಯಿಂದ ಇರೋದು ಸೆಲ್ಫ್ ಒಬ್ರಿಗೆ ಮಾತ್ರ. ಇಬ್ರು ಹೋಗ್ಬೇಕು ಅಂದ್ರೆ ಇನ್ನೊಬ್ರದ್ದು ಪೇಮೆಂಟ್ ಕಟ್ಟಬೇಕು, ಇಲ್ಲ ಆ ಪೇಮೆಂಟ್ ಒಬ್ರು ಹೋಗ್ಬೇಕು, ಅರ್ಧ ಪೇಮೆಂಟ್ ಅವ್ರಿಗೆ ಕೊಡಬೇಕು. ಸೊ ಈ ಆಪ್ಷನ್ ಇದೆ. 50,000 ಪೇಮೆಂಟ್ ಅಲ್ಲಿಗೆ ಎಷ್ಟು? 50, 60, 60,000. ಸೊ ಕಂಪನಿ ಇರುತ್ತಲ್ಲ ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ. ಈಗ ಎಕ್ಸಾಂಪಲ್ ಹೇಳೋದು 50,000 ಅಂದ್ರೆ ಈಗ ರಾಜಪ್ಪ ಸರ್ ಥೈಲ್ಯಾಂಡ್ಗೆ ಹೋಗ್ತಾರೆ ಅಂದ್ರೆ 25,000 ರಮೇಶ್ ಸರ್ ಕೊಡ್ಬೇಕು, ಇವ್ರು ಹೋಗಿ ಬರ್ಬೋದು. ರಮೇಶ್ ಸರ್ ಹೋಗ್ತಾರೆ ಅಂದ್ರೆ ರಮೇಶ್ ಸರ್ 25,000 ಇವ್ರು ಕೊಡ್ಬೇಕು, ಅವ್ರು ಹೋಗಿ ಬರ್ಬೋದು. ಇಲ್ಲ ಇಬ್ರು ಹೋಗ್ಬೇಕು ಅಂತ ಹೇಳಿದ್ರೆ 50,000 ಒಬ್ರು ಅಚೀವ್ ಆಯ್ತು, ಇವ್ರು 25,000 ಹಾಕ್ಬೇಕು, ಅವ್ರು 25,000 ಹಾಕ್ಬೇಕು, 50,000 ಇಬ್ರು ಒಟ್ಟಿಗೆ ಹೋಗಿ ಬರ್ಬೋದು. ಒಬ್ರು ಅಚೀವ್ಮೆಂಟ್ ಆಯ್ತು, ಇನ್ನೊಬ್ರು ಅಚೀವ್ಮೆಂಟ್ಗೆ ಅರ್ಧ ದುಡ್ಡು ಹಾಕಿ ಥೈಲ್ಯಾಂಡ್ ಟ್ರಿಪ್ಪಿಗೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಇಬ್ರು ಹೋಗ್ತಾರೆ ಅಷ್ಟೇ. ಸೊ ಅದಾದ್ಮೇಲೆ ನೆಕ್ಸ್ಟ್ ರ್ಯಾಂಕ್ 7th ರ್ಯಾಂಕ್ ಚೀಫ್ ಮ್ಯಾನೇಜರ್ ರ್ಯಾಂಕ್. ಸೊ ಈ ರ್ಯಾಂಕಿಗೆ ಬಂದಾಗ ನಿಮಗೆ ಟೋಟಲ್ 1,20,000 ಇನ್ಸೆಂಟಿವ್ ಅಮೌಂಟ್, ಹಾಗೆ ಬೋನಸ್ ಅಂತ ಹೇಳಿ 1,80,000. ಹಾಗೆ ಇಷ್ಟು ದಿನ ಕಷ್ಟಪಟ್ಟು ಬೈಕ್ ಇಲ್ಲ ಕಾರ್ ಇಲ್ಲ ಅಂದವರು ಓಡಾಡ್ಕೊಂಡು ಟಿವಿನ ತೆಗ್ದಿರ್ತೀರಲ್ವಾ, ಒಂದು ಸ್ಕೂಟರ್ ತಗೊಳ್ಳಿ ಅಂತ ಹೇಳಿ ಬೈಕ್ ಫಂಡ್ ಅಂತ ಹೇಳಿ 50,000 ರೂಪಾಯಿ ನಿಮಗೆ ಬೈಕ್ ಫಂಡ್ ಅನ್ನ ಕೊಡ್ತಾರೆ. ಟೋಟಲ್ ನಿಮ್ಮ ಇನ್ಕಮ್ ಬಂದು 3,50,000 ನಿಮಗೆ ಇನ್ಕಮ್ ಸಿಗ್ತಾ ಇದೆ. ಶ್ರೀಲಂಕಾ ಟಿಪ್ಪು
ಇವಾಗ 7th ರ್ಯಾಂಕಿಗೆ ಆಗಿದೆಲ್ಲ, 7th ರ್ಯಾಂಕಿಗೆ ಏನಿಲ್ಲ. ಸೊ 7th ರ್ಯಾಂಕಿಗೆ ಬೈಕ್ ಫಂಡ್ ಇದೆಯಲ್ಲ, ಸೊ ಇದೇ ಕನ್ಫ್ಯೂಷನ್, ನಾನು ಬೇರೆ ಹೊಸ PPT ಹಾಕಿಸ್ಬೇಕು. ಸೊ ಅದಾದ್ಮೇಲೆ 8th ರ್ಯಾಂಕ್ ವೈಸ್ ಪ್ರೆಸಿಡೆಂಟ್ ರ್ಯಾಂಕ್. ಸೊ ಈ ರ್ಯಾಂಕಿಗೆ ಬಂದು ನಿಮಗೆ 2,40,000 ಇನ್ಸೆಂಟಿವ್ ಅಮೌಂಟ್, ಹಾಗೆ ಬೋನಸ್ 3 lakh rupees ಟೋಟಲ್, ಅವಾರ್ಡ್ಸ್ ಅಂತ ಹೇಳಿ 60,000 ಟೋಟಲ್ 6 lakh rupees ಕೊಡೋದಲ್ಲದೆ ಫ್ಯಾಮಿಲಿಗೆ ಶ್ರೀಲಂಕಾ ಟ್ರಿಪ್ ಫ್ರೀ ಆಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಗಂಡ ಹೆಂಡತಿ ಇಬ್ಬರು ಮಕ್ಕಳಿಗೆ ಶ್ರೀಲಂಕಾ ಟ್ರಿಪ್ ವಿತ್ ಫ್ಲೈಟ್ ಫ್ರೀ ಇರುತ್ತೆ. ಸೊ ಶ್ರೀಲಂಕಾ ಟ್ರಿಪ್ಪನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ, ಅದು ಫ್ರೀ ಆಫ್ ಕಾಸ್ಟ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಅದಾದಮೇಲೆ 9th ರ್ಯಾಂಕ್ ಪ್ರೆಸಿಡೆಂಟ್ ರ್ಯಾಂಕ್. ಈ ರ್ಯಾಂಕ್ ಕಂಪ್ಲೀಟ್ ಆದಾಗ ನಿಮಗೆ ಇನ್ಸೆಂಟಿವ್ ಅಂತ ಹೇಳಿ 4,80,000, ಬೋನಸ್ ಅಂತ ಹೇಳಿ 4 ಲಕ್ಷ. ಹಾಗೆ ಇಷ್ಟು ದಿನ ಸ್ಕೂಟರ್ ಓಡಾಡಿದ್ದು ಸಾಕು, ಅಟ್ಲೀಸ್ಟ್ ಒಂದು ಕಾರ್ ತಗೊಳ್ಳಿ V-ಸ್ಟಾರ್ ಅಂತ ಹೇಳಿ 4,20,000 ಡೌನ್ ಪೇಮೆಂಟ್ ಕೊಡ್ತಾರೆ. ಸೊ ಟೋಟಲ್ ನಿಮ್ಮ ಇನ್ಕಮ್ 13 ಲಕ್ಷ ರೂಪಾಯಿ ಈ ಒಂದು ರ್ಯಾಂಕಲ್ಲಿ ನೀವು ತಗೊಳ್ಬೋದು. ಅಷ್ಟೇ ಅಲ್ಲದೆ ದುಬೈ ಟ್ರಿಪ್ ಇದರಲ್ಲಿ ಫ್ರೀ ಆಗಿರುತ್ತೆ. ಕಪಲ್ ಗಂಡ ಹೆಂಡತಿ ಇಬ್ರು ಫ್ರೀ ಆಫ್ ಕಾಸ್ಟ್ನಲ್ಲಿ ಇಷ್ಟು ದುಡ್ಡು ಕೊಡೋದಲ್ಲದೆ ಕಾರು ತಗೊಂಡು ಕೊಡೋದಲ್ಲದೆ ದುಬೈಗೆ ಬೇರೆ ಕಳಿಸ್ಕೊಡ್ತಾರೆ ಫ್ರೀ ಆಫ್ ಕಾಸ್ಟ್ನಲ್ಲಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ರ್ಯಾಂಕ್ ಕನಸಿನ ರ್ಯಾಂಕ್ ಅಂತ ಹೇಳ್ಬೋದು, ಡೈಮಂಡ್ ರ್ಯಾಂಕ್ 10th ರ್ಯಾಂಕ್. ಸೊ ಈ ರ್ಯಾಂಕ್ ಕಂಪ್ಲೀಟ್ ಮಾಡಬೇಕು ಅಂದರೆ ಇನ್ಸೆಂಟಿವ್ ಅಂತ ಹೇಳಿ 9,60,000, ಬೋನಸ್ ಅಂತ ಹೇಳಿ 5,40,000, ಹಾಗೆ ಅವಾರ್ಡ್ಸ್ ಅಂತ ಹೇಳಿ 7 ಲಕ್ಷ. ಸೊ ಟೋಟಲ್ ನಿಮ್ಮ ಇನ್ಕಮ್ 22 ಲಕ್ಷ ನಿಮ್ಮ ಇನ್ಕಮ್ ಆಗುತ್ತೆ. ಸೊ ಈ ಇನ್ಕಮ್ ಜೊತೆಗೆ ಮಲೇಷಿಯಾ ಟ್ರಿಪ್ ಸೆಲ್ಫ್, ಒಬ್ಬರಿಗೆ ಮಲೇಷಿಯಾ ಟ್ರಿಪ್ ಇರುತ್ತೆ. ಸೊ ಅಷ್ಟೇ ಅಲ್ಲದೆ ಇವಾಗ ಹೊಸದಾಗಿ ನಮ್ಮ ಆನಿವರ್ಸರಿಯಿಂದ ಶುರು ಆಗಿದೆ. ಯಾರು ಡೈಮಂಡ್ ಹಾಕ್ತೀರಾ? 51,000 ರೂಪಾಯಿ ಹಾರ ಹಾಕ್ತಾ ಇದ್ದಾರೆ, 51,000 ನೋಟಿನ ಹಾರ ಹಾಕ್ತಾ ಇದ್ದಾರೆ. ಸೊ ಈ ಡೈಮಂಡ್ ರ್ಯಾಂಕ್ ಆಗೋದು ಪ್ರತಿಯೊಬ್ಬರ ಕನಸು. ಸೊ ನಮ್ಮಲ್ಲಿ ಟೋಟಲ್ 18 ರ್ಯಾಂಕ್ ಇದೆ. ಒಂದು ಅಯ್ಯಪ್ಪ ಸ್ವಾಮಿ ದೇವರ ದರ್ಶನ ಆಗಬೇಕು ಅಂತ ಹೇಳಿದ್ರೆ 18 ಮೆಟ್ಲನ್ನ ಹತ್ತಬೇಕು ಅಲ್ವಾ? ಹಾಗೆ ನಮ್ಮಲ್ಲಿ ಒಂದು ಐಡಿಗೆ 100 ಕೋಟಿ ಪ್ರಾಜೆಕ್ಟ್ ಇದು. ಒಂದು ಐಡಿಗೆ 100 crores ಬಿಸ್ನೆಸ್ನ ನಾವು ಇದರಲ್ಲಿ ತಗೊಳ್ಳೋದು. 100 ಕೋಟಿ ಬೇಡಪ್ಪ, 1 ಕೋಟಿ ಸಾಕು. 1% ಕೆಲಸ ಮಾಡೋಣ, 1% ಕೆಲಸ ಮಾಡಿದ್ರು 1 ಕೋಟಿ ಸಾಕು ಅಲ್ವಾ? ಸೊ ಆ ಥರ ವಂಡರ್ಫುಲ್ ಒಂದು ನಮಗೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಸೊ ಇಷ್ಟೇ ಅಲ್ಲ, ಟೋಟಲ್ 18 ರ್ಯಾಂಕ್ ಇದೆ ನಮ್ಮ ಸಂಸ್ಥೆಯಲ್ಲಿ. ಈಗ 1ನೇ ಕ್ಲಾಸ್ ಮಕ್ಕಳಿಗೆ 10ನೇ ಕ್ಲಾಸ್ ಪಾಠ ಹೇಳ್ಬಿಟ್ರೆ ಅರ್ಥ ಆಗುತ್ತಾ? ಪಾಪ ಬಂದು ಕೂತಿದ್ರೆ ನಾನು ಒಟ್ಟಿಗೆ 18 ರ್ಯಾಂಕ್ ಹೇಳ್ಬಿಟ್ರೆ, ಸೊ ಅದಕ್ಕೆ 10ನೇ ರ್ಯಾಂಕ್ ಹೇಳಿ ನಾವು ಇವತ್ತು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಯಾರಿಗಾದ್ರೂ ಏನಾದರೂ ಪ್ರಾಡಕ್ಟ್ಸಲ್ಲಿ ಡೌಟ್ಸ್ ಇದ್ದರೆ, ಬಿಸ್ನೆಸ್ಸಲ್ಲಿ ಡೌಟ್ಸ್ ಇದ್ದರೆ ಮತ್ತೆ ನೀವು ಕೇಳ್ಬೋದು.